ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ ಮತ್ತು ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಗುರು ಸ್ವರೂಪರೆಲ್ಲರಿಗೂ ಕೂಡ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮಾಸ್ಟರ್ಸ್, ಒಂದೇ ನಿಮಿಷ ಮ್ಯಾಮ್. ಮಹಾವತಾರ್ ಫೌಂಡೇಶನ್ ಮಾಸ್ಟರ್ಸ್ ನಮ್ ಜೊತೆ ಇವತ್ತು ಸೂರನಾಗಂಬಿಕ ಮೇಡಮ್ ಆದರೆ ಅವರ ಧ್ಯಾನ ಅನುಭವ ಆದ ತಕ್ಷಣಕ್ಕ ನಿಮಗೆ ಏನೇ ಪ್ರಶ್ನೆ ಇರ್ಬೋದು ಮಾಸ್ಟರ್ಸ್, ನಮ್ ಜೊತೆ ಮೇಡಮ್ ಇದ್ದಾರೆ, ಎಲ್ಲ ಪ್ರಶ್ನೆಗೂ ಉತ್ತರಿಸಲಿದ್ದಾರೆ. ಹಾಗಾಗಿ ಯಾವುದೇ ರೀತಿ ಸಂಕೋಚ ಬೇಡ, ಪ್ರಶ್ನೆಯನ್ನು ಬರೆದಿಟ್ಕೊಂಡು ಆ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ಳಿ. ಉತ್ತಮವಾದ ಜೀವನವನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ ಮಾಸ್ಟರ್ಸ್. ಪ್ರಸ್ತುತ ಈ ವೇದಿಕೆಯಲ್ಲಿ ಈ ಸಮಯದಲ್ಲಿ ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಇದೆ. ಈ ಸಜ್ಜನ ಸಾಂಗತ್ಯದಲ್ಲಿ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅದ್ಭುತವಾದ ಅವಕಾಶ, ನನ್ನ ಈ ಜೀವನ ಪ್ರಯಾಣದಲ್ಲಿ ಈ ಸಾಧನೆಯ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಅನುಭವಗಳ ವಿಚಾರಗಳ ಹಂಚಿಕೆ. ಎಸ್ ಮಾಸ್ಟರ್ಸ್, ಈ ಅನುಭವಗಳನ್ನ ಹಂಚ್ಕೋಬೇಕು ಅಂತಂದಾಗ ನಾನು ಇದನ್ನ 2 ಭಾಗವಾಗಿ ನಾನು ಮಾಡ್ಕೋಬೇಕಾಗತ್ತೆ. ಒಂದು ಧ್ಯಾನಕ್ಕೆ ಮೊದಲು, ಧ್ಯಾನಕ್ಕೆ ನಂತರ, ಹೀಗೆ 2 ಭಾಗದಲ್ಲಿ ಈ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋಬೇಕಾಗತ್ತೆ. ಇವತ್ತು ಎಷ್ಟಾಗತ್ತೋ ಅಷ್ಟು ಹಂಚ್ಕೊಳ್ತೀನಿ ಮಾಸ್ಟರ್ಸ್. ಮುಂದಿನ ಅವಕಾಶ ಸಿಕ್ಕಿದ್ರೆ ಆ ಅವಕಾಶಗಳಲ್ಲೂ ಕೂಡ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ. ಸೊ ಮಾಸ್ಟರ್ಸ್, ನಾನು ಜನ್ಮವನ್ನ ತೆಗೆದುಕೊಳ್ಳೋದಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಿನ್ನೆಲೆಯಿಂದ ನಾನು ಪ್ರಾರಂಭ ಮಾಡ್ಬೇಕಾಗತ್ತೆ. ಅದಕ್ಕೂ ಮೊದಲು ನಾನು ನನ್ನ ವೈಯಕ್ತಿಕ ಪರಿಚಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ತಂದೆಯವರ ಹೆಸರು ಲಕ್ಷ್ಮಯ್ಯ ಶೆಟ್ಟಿ, ತಾಯಿಯವರ ಹೆಸರು ಕೃಷ್ಣವೇಣಮ್ಮ ಅಂತ. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮದಲ್ಲಿ, ಅದು ನಮ್ಮ ಸ್ವಂತ ಗ್ರಾಮ ಆಗಿದೆ, ಆ ಒಂದು ಗ್ರಾಮದಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು, ನನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ದು ಮಾಸ್ಟರ್ಸ್. ಈ ರೀತಿಯಾಗಿ ಅಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ದಾದ್ಮೇಲೆ ಇನ್ನ ಮುಂದಿನ ಹೆಚ್ಚಿನ ವ್ಯಾಸಂಗಕ್ಕೋಸ್ಕರ ಅಂದ್ರೆ PUC ಅನ್ನುವಂಥದ್ದಕ್ಕೋಸ್ಕರ ಗೌರಿಬಿದನೂರು ಟೌನ್ಗೆ ನಾವು ಬಂದಿದ್ದು. ಅಲ್ಲಿಂದ ಮುಂದಕ್ಕೆ ನನ್ನ ಪ್ರಯಾಣ ಬೆಳೀತಾ ಬಂದಿದ್ದು ಮಾಸ್ಟರ್ಸ್. ಇದು ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತ ಹಿನ್ನೆಲೆ. ಅದ್ರ ಜೊತೆಗೆ ನನ್ಗೊಬ್ಬ ತಮ್ಮ ಇದ್ದಾನೆ, ಅವನ ಹೆಸರು ನಾಗಾಂಜನ್ ಅಂತ. ಇದು ನನ್ನ ವೈಯಕ್ತಿಕ ಕುಟುಂಬದ ಕಿರುಪರಿಚಯ. ಆದ್ರೆ ವಿವಾಹದ ನಂತರ ಹೇಳ್ಬೇಕು ಅಂದ್ರೆ, ನನ್ನ ಪತಿಯ ಹೆಸರು ಶ್ರೀಧರ್ ಶೆಟ್ಟಿ, ನನ್ನ ಮಗಳ ಹೆಸರು ವರ್ಷಿಣಿ, ನನ್ನ ಮಗನ ಹೆಸರು ವೆಂಕಟ ವೈದ್ಯನಾಥ. ಇದು ನನ್ನ ಪ್ರಸ್ತುತ ಕುಟುಂಬದ ಹೆಸರು. ಸೊ ಇನ್ನ ನನ್ನ ಧ್ಯಾನಕ್ಕೆ ಮೊದಲಿನ ಅನುಭವಗಳ ಘಟ್ಟಕ್ಕೆ ಬರೋದಾದ್ರೆ, ನಮ್ಮ ತಾಯಿಯವ್ರಿಗೆ ವಿವಾಹ ಆದ್ಮೇಲೆ ಗರ್ಭ ನಿಲ್ಲೋದಿಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇತ್ತಂತೆ. ಎಷ್ಟು ಸರ್ತಿ ಕನ್ಸೀವ್ ಆದ್ರೂ ಕೂಡ ಪದೇ ಪದೇ ಅಬಾರ್ಷನ್ ಅನ್ನೋದು ಆಗ್ತಾ ಇದ್ದಾಗ, ನಮ್ಮ ತಂದೆಯವರ ತಾಯಿ ಅಂದ್ರೆ ನಮ್ಮ ಅಜ್ಜಿಯವರು ನಮ್ಮ ತಾಯಿಯವ್ರನ್ನ ಒಂದು ಶಕ್ತಿ ದೇವತೆಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ರಂತೆ. ಅದು ಆಂಧ್ರ ಪ್ರದೇಶದ ಸಿರಾ ಅನ್ನುವಂತ ಮಡಕಶಿರಾ ಅನ್ನುವಂತ ಒಂದು ಪ್ರದೇಶದ ಹತ್ರ ಇರ್ತಕ್ಕಂಥ ಒಂದು ಹಳ್ಳಿ, ಚಿಕ್ಕ ಹಳ್ಳಿ, ಮೆಳವಾಯಿ ಅಂತ. ಆ ಮೆಳವಾಯಿ ಗ್ರಾಮದಲ್ಲಿ ಚೌಡೇಶ್ವರಿ ಮಾತೆಯ ಒಂದು ಸನ್ನಿಧಿ. ಆ ಸನ್ನಿಧಿಯಲ್ಲಿ ಸೇವೆ ಮಾಡ್ತಾ ನಮ್ಮ ತಾಯಿಯವ್ರಿಗೆ ಏನ್ ದೋಷ ಇದೆಯೋ ಪರಿಹಾರ ಆಗ್ಬೇಕು, ಆಕೆ ಗರ್ಭವತಿಯಾಗಿ ಮಕ್ಕಳಿಗೆ ಜನ್ಮವನ್ನ ನೀಡ್ಬೇಕು ಅನ್ನುವಂತ ಒಂದು ಆಲೋಚನೆಯಿಂದ ನಮ್ಮ ಅಜ್ಜಿಯವರು ನಮ್ಮ ತಾಯಿಯವರನ್ನ ಆ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ನಮ್ಮ ತಾಯಿಯವರು 3 ದಿನಗಳ ಕಾಲ ತುಂಬಾ ಶ್ರದ್ಧೆಯಿಂದ ಆ ಒಂದು ಸೇವೆಯನ್ನ ಮಾಡಿ, ಅಲ್ಲಿಂದ ಬಂದ ನಂತರ ನನಗೆ ಗರ್ಭಧಾರಣೆಯನ್ನ ಮಾಡಿದ್ದು ಮಾಸ್ಟರ್ಸ್. ಇಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ನಮ್ಮ ತಾಯಿಯವ್ರಿಗೆ ಅವ್ರಿಗೆ ಗರ್ಭಧಾರಣೆ ಮಾಡಿದ ಒಂದು 3 ತಿಂಗಳು 4 ತಿಂಗಳಿಗೆಲ್ಲ ಕೂಡ ಅಬಾರ್ಷನ್ ಆಗ್ತಾ ಇದ್ದಿದ್ದು. ನನ್ನನ್ನ ಗರ್ಭದಲ್ಲಿ ಧರಿಸಿದ ನಂತರ ಕೂಡ 3ನೇ ತಿಂಗಳಲ್ಲಿ ಮತ್ತೆ ಅದೇ ಪರಿಸ್ಥಿತಿ ಉಂಟಾಯ್ತಂತೆ. ಆದ್ರೂ ಕೂಡ ನನಗೆ ಹುಟ್ಟೋಕ್ಕೂ ಮುಂಚಿನಿಂದನೂ ಕೂಡ ನನ್ನ ಜೀವನದಲ್ಲಿ ನನಗೆ ಸತ್ವ ಪರೀಕ್ಷೆಗಳು, ಆ ಸಮಯದಲ್ಲೂ ಕೂಡ ಮತ್ತೆ ಅದೇ ರೀತಿ ಪರೀಕ್ಷೆ ಬಂದ್ರೂ ಕೂಡ ನಾನು ಗರ್ಭದಿಂದ ನಾನು ಹೊರಗೆ ಬಂದಿಲ್ಲ ಮಾಸ್ಟರ್ಸ್. ನಾನು ಹಂಗೆ ಗಟ್ಟಿಯಾಗೇ ಇದ್ದೀನಿ ಗರ್ಭದಲ್ಲಿ. ಆ ರೀತಿಯಾಗಿ ಆಗಿದೆ. ಎಷ್ಟೇ ಎಡರು ತೊಡರು ಬಂದ್ರೂ ಕೂಡ ಗರ್ಭ ಅನ್ನುವಂಥದ್ದು ನಮ್ಮ ತಾಯಿಯವ್ರಿಗೆ ಕಂಟಿನ್ಯೂ ಆಗಿದೆ. ಮತ್ತೆ 7 ತಿಂಗಳು ಗರ್ಭಿಣಿ ಆಗಿದ್ದಾಗ ಆಗ್ಲೂ ಅದೇ ರೀತಿಯಾಗಿ ಆಗಿದೆ. ಇನ್ನು ಈಗ್ಲೂ ಮುಗ್ದೋಯ್ತು, ಈ ಮಗುನು ಮುಗ್ದೋಯ್ತು ಅಂತ ಅನ್ಕೊಳ್ತಾ ಇದ್ರು ಕೂಡ ಎಲ್ಲೂ ಕೂಡ ಅಲ್ಲಿ ನನ್ನ ಆತ್ಮ ಅನ್ನುವಂಥದ್ದು ಗರ್ಭನ ಬಿಟ್ಟು ಆಚೆಗೆ ಬಂದಿಲ್ಲ ಮಾಸ್ಟರ್ಸ್.
ಅಂತ ಪರಿಸ್ಥಿತಿ ಇದ್ರೂ ಕೂಡ ಹಾಗೆ ಗರ್ಭದಲ್ಲಿ ಇದ್ದೀನಿ, ಅಲ್ಲಿ ಮತ್ತೆ ಏನ್ ವ್ಯವಸ್ಥೆ ಆಗ್ಬೇಕೋ ಆಗಿದೆ. ಮತ್ತೆ ಎಲ್ಲರೂ ಕೂಡ ಮತ್ತೆ ಈ ಮಗುನು ಕೂಡ ಹೊಟ್ಟೋಯ್ತು ಅಂತ ಇದ್ರು ಕೂಡ ಅಲ್ಲಿ ನಮ್ಮ ತಾಯಿಯವ್ರಿಗೆ ಇರುವಂತ ವಾಮಿಟಿಂಗ್ ಸೆನ್ಸೇಷನ್, ವಾಮಿಟ್ಸ್ ಆಗುವಂಥದ್ದು, ಸುಸ್ತು ಅದೇನಿದೆ ಪ್ರೆಗ್ನೆಂಟ್ ಲೇಡೀಸ್ಗೆ ಸಿಂಪ್ಟಮ್ಸ್ ಅದೆಲ್ಲ ಕೂಡ ಹಾಗೆ ಕಂಟಿನ್ಯೂ ಆಗಿದೆ ಮಾಸ್ಟರ್ಸ್. ಈ ರೀತಿಯಾಗಿ ಕಂಟಿನ್ಯೂ ಆದ್ಮೇಲೆ ಕರೆಕ್ಟ್ ಆಗಿ 9 ತಿಂಗಳ ನಂತರ ನನ್ನನ್ನ ಈ ಭೂಮಿಗೆ ನಮ್ಮ ತಾಯಿಯವರು ಜನ್ಮವನ್ನ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ನನ್ನ ಜನ್ಮಕ್ಕೆ ಸಂಬಂಧಪಟ್ಟಂತ ಹಿನ್ನೆಲೆ ನಮ್ಮ ತಾಯಿಯವರು ನನ್ನ ಹತ್ರ ಯಾವಾಗ್ಲೂ ಕೂಡ ಹಂಚ್ಕೊಳ್ತಾ ಇದ್ದಿದ್ದು ಮಾಸ್ಟರ್ಸ್. ಇದಾದ ನಂತರ ನನ್ನ ಬೆಳವಣಿಗೆಯ ಹಂತಗಳಲ್ಲಿ ಎನಿ ಟೈಮ್ ನನಗೆ ಪ್ರಾಣಕ್ಕೆ ಗಂಡಾಂತರ ಅನ್ನುವಂಥದ್ದು ಬರ್ತಾ ಇತ್ತಂತೆ. ಎನಿ ಟೈಮ್ ನಮ್ಮ ತಾಯಿಯವರು ನನಗೆ ಸದಾ ಕಾಲ ಕಾವಲು ಕಾಯ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಪರೀಕ್ಷೆಗಳನ್ನ ನಾನು ಎದುರಿಸಿರ್ತಕ್ಕಂಥದ್ದು ಬಾಲ್ಯದಲ್ಲಿ, ಆ ಶಿಶುವಾಗಿರ್ತಕ್ಕಂಥ ಒಂದು ಸಮಯದಲ್ಲಿ. ಆ ರೀತಿಯಾಗಿ ಇರ್ಬೇಕಾದ್ರೆ ಒಂದ್ಸರ್ತಿ ನಾನು ತುಂಬಾ ತುಂಟಿ ಆಗಿದ್ನಂತೆ. ತುಂಟಿ ಆಗಿದ್ದಾಗ ನಮ್ಮ ಅಂಗಡಿಗೆ ಮಾರಾಟ ಮಾಡೋದಿಕ್ಕೆ ಅಂತ ಒಂದು ಚೀಲದಲ್ಲಿ DDT ಪೌಡರ್ ಹಾಕಿ ಇಟ್ಟಿದ್ರಂತೆ. ಚೀಲದ ತುಂಬಾ DDT ಪೌಡರ್ ಇದ್ರೆ, ತುಂಟಿ ಆಗಿದ್ದಂತ ನಾನು ಹೋಗಿ ಆ DDT ಪೌಡರ್ನ ತಿಂದ್ಬಿಟ್ಟಿದ್ದೀನಂತೆ ಮಾಸ್ಟರ್ಸ್. ಆ DDT ಪೌಡರ್ ತಿಂದಾಗ ಮತ್ತೆ ಇನ್ನ ಕೇಳ್ಬೇಕಾ, ವಾಂತಿ ಬೇದಿ ವಿಚಿತ್ರವಾಗಿರ್ತಕ್ಕಂಥ ಪರಿಸ್ಥಿತಿ ಎಲ್ಲ ಉಂಟಾದ್ರೂ ಕೂಡ ಅಲ್ಲಿ ಡಾಕ್ಟ್ರು, ಅದು ಹಳ್ಳಿ ಅವಾಗೆಲ್ಲ ಇವಾಗಿರುವಂತ ಒಂದು ಡೆವಲಪ್ಮೆಂಟ್ ಅವಾಗೇನು ಇರ್ಲಿಲ್ಲ. ಆ ಕಡಿಮೆ ಒಂದು ಚಿಕಿತ್ಸೆಗೆನೆ ನಾನು ಪಿಕಪ್ ಆಗಿದ್ದೀನಂತೆ ಮಾಸ್ಟರ್ಸ್. ಈ ರೀತಿಯಾಗಿರ್ತಕ್ಕಂಥ ಅನುಭವದ ವಿಚಾರವನ್ನ ನಮ್ಮ ತಾಯಿಯವರು ನನ್ಗೆ ಹೇಳ್ತಾ ಇದ್ದಿದ್ದು. ಹೆಜ್ಜೆ ಹೆಜ್ಜೆಗೂ ನಿನ್ನ ಹತ್ರ ಅದೆಷ್ಟು ಅನುಭವಿಸಿದೀನೋ ನಾನು, ಅದೆಷ್ಟು ಹೇಗಿದ್ದೀನೋ ನೀನು ಉಳಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾ ಇದ್ದಿದ್ದು ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಎಲ್ಲ ಪರೀಕ್ಷೆಗಳನ್ನ ನಾನು ಅನುಭವಿಸ್ತಾ ಬೆಳೀತಾ ಎಲ್ಲೂ ಕೂಡ ಗಿವ್ ಅಪ್ ಆಗ್ದಂಗೆ, ಎಲ್ಲೂ ಕೂಡ ಸೋಲ್ದಂತೆ, ನನ್ನ ಈ ಒಂದು ಶರೀರವನ್ನ ನಾನು ಬಿಡದಂತೆ, ನಾನು ಆ ಶರೀರದಲ್ಲಿ ಇರೋ ಹಾಗೆ ನಾನು ನಂಬಿರ್ತಕ್ಕಂಥ ಒಂದು ಸತ್ಯ ನನ್ನನ್ನು ನಡೆಸ್ಕೊಂಡು ಬಂದಿದೆ ಅನ್ನೋದು ನನಗೂ ಕೂಡ ಅರ್ಥ ಆಗಿರುವಂತದ್ದು ಮಾಸ್ಟರ್ಸ್. ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಪ್ರಮುಖವಾದ ಅಂಶ ನಮ್ಮ ತಾಯಿಯವರು ನನ್ನ ಹತ್ರ ಯಾವಾಗ್ಲೂ ಹೇಳ್ತಾ ಇದ್ರು. ಈ ಬಲಗಿವಿಯ ಹಿಂಭಾಗದಲ್ಲಿ ಒಂದು ರಕ್ತದ ಕುರ ಆಗಿತ್ತಂತೆ ಮಾಸ್ಟರ್ಸ್. ನಾನು ಇನ್ನೂ ತುಂಬಾ ಚಿಕ್ಕ ಮಗು ಅಂತೆ ಅವಾಗ. ರಕ್ತದ ಕುರ ಆಗಿದ್ರೆ ಅದರಲ್ಲಿ ಕೀವು ರಕ್ತ ತುಂಬಿಕೊಂಡು ವಿಪರೀತವಾಗಿ ಸುರಿತಾ ಇತ್ತಂತೆ ಮಾಸ್ಟರ್ಸ್. ಅದೆಷ್ಟು ಕೀವು ರಕ್ತ ಸುರಿತಾ ಇತ್ತು ಅಂತಂದ್ರೆ, ಅಲ್ಲಿ ಬೇರೆಯವರು ಇನ್ನು ಈ ಮಗು ಉಳಿಯೋದಿಲ್ಲ, ಆಸೆ ಬಿಟ್ಬಿಡಮ್ಮ, ಸುಮ್ನೆ ಯಾಕೆ ಕಷ್ಟಪಡ್ತೀಯಾ ಅಂತ ಬೇರೆಯವ್ರು ಹೇಳ್ತಾ ಇದ್ರಂತೆ. ಅಷ್ಟ್ರ ಮಟ್ಟಿಗೆ ನನ್ನ ಒಂದು ಪರಿಸ್ಥಿತಿ ಹದಗೆಟ್ಟಿತ್ತಂತೆ ಮಾಸ್ಟರ್ಸ್. ಹಾಗಿದ್ರು ಕೂಡ ನಮ್ಮ ತಾಯಿಯವರು ಎಲ್ಲೂ ಕೂಡ ನಂಬಿಕೆ ಬಿಟ್ಟಿಲ್ಲ. ಇವಳು ಮಾಮೂಲಿಯಾಗಿ ಹುಟ್ಟಿರೋಳಲ್ಲ, ಅವಳು ಆ ಚೌಡೇಶ್ವರಿ ವರದಿಂದ ಹುಟ್ಟಿರೋದು, ಸೊ ಅವಳೇ ನೋಡ್ಕೊಳ್ತಾಳೆ, ಎಲ್ಲೂ ಕೂಡ ಅವಳು ಕೈ ಬಿಡೋದಿಲ್ಲ ಅನ್ನುವಂತ ನಂಬಿಕೆಯಿಂದ ಹಾಗೇನೆ ನಮ್ಮ ತಾಯಿಯವರು ನನ್ನನ್ನು ಆರೈಕೆ ಮಾಡ್ಕೊಂಡು ಬಂದ್ರೆ ಅಲ್ಲೂ ಕೂಡ ಹಂಗೆ ಪಿಕಪ್ ಆಗಿರುವಂತದ್ದು ಮಾಸ್ಟರ್ಸ್. ಹೀಗೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾನು ಬದುಕಿಕೊಂಡೇ ಬಂದಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ನನ್ನ ಒಂದು ಹಿನ್ನೆಲೆಯಲ್ಲಿ ನನ್ನ ಕುಟುಂಬದ ಬಗ್ಗೆ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಆರ್ಥೋಡಾಕ್ಸ್ ಕುಟುಂಬ, ತುಂಬಾ ಸಂಪ್ರದಾಯಸ್ಥ ಕುಟುಂಬ. ಮಡಿ ಮೈಲಿಗೆ ಮತ್ತೆ ಆ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ಸಂಪ್ರದಾಯವನ್ನ ಅನುಸರಿಸೋದು. ಮಡಿ ಬಟ್ಟೆನ ಒಗೆದು ಬಿಟ್ಟು ಅದನ್ನ ಮಡಿ ಬಟ್ಟೆ ಅಂತ ಸಪರೇಟ್ ಆಗಿ ಹಾಕುವಂಥದ್ದು, ಯಾರನ್ನು ಮುಟ್ಟಕ್ ಬಿಡದೆ ಇರ್ತಕ್ಕಂಥದ್ದು. ಮತ್ತೆ ಏನಾದ್ರೂ ನೈವೇದ್ಯ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿದ್ಮೇಲೆನೆ ಅವರು ಆಹಾರವನ್ನ ಸೇವನೆ ಮಾಡುವಂಥದ್ದು. ಅಬ್ಬಬ್ಬಾ, ಅವೆಲ್ಲ ಇವಾಗ ಬಾಯಲ್ಲಿ ಹೇಳಕ್ ಹೋದ್ರೆ ಎಷ್ಟು ಹೆವಿ ಅಂತ ಅನ್ಸುತ್ತೆ ಮಾಸ್ಟರ್ಸ್. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯ ಆ ಒಂದು ಕುಟುಂಬದ ವಾತಾವರಣ ಇದ್ದಿದ್ದು ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ನಿಷ್ಠೆಯಿಂದ ಅದನ್ನೆಲ್ಲವನ್ನು ಕೂಡ ನಮ್ಮ ತಾಯಿಯವರು ಅನುಸರಿಸ್ತಾ ಇದ್ದಿದ್ದು. ವಿಪರೀತವಾಗಿರ್ತಕ್ಕಂಥ ಭಕ್ತಿ ನಮ್ಮ ತಾಯಿಗೆ ಭಗವಂತನಲ್ಲಿ. ಆಕೆಯ ಆ ಒಂದು ಭಕ್ತಿ, ಆಕೆಗಿರ್ತಕ್ಕಂಥ ಧೈರ್ಯ, ಸ್ಥೈರ್ಯ, ಉತ್ಸಾಹ, ಹುಮ್ಮಸ್ಸು, ಇದು ನನ್ನ ಮೇಲೆ ತೀವ್ರವಾದಂತ ಪ್ರಭಾವವನ್ನ ಬೀರ್ತಾ ನಾನು ಕೂಡ ನನ್ನ ತಾಯಿಯ ಮಾರ್ಗದಲ್ಲಿ ಹೆಜ್ಜೆಗಳನ್ನ ಹಾಕ್ತಾ ಬೆಳೆದಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಅಮ್ಮ ಪೂಜೆ ಮಾಡ್ತಾರೆ ಅಂದ್ರೆ ನಾನು ಕೂಡ ಪೂಜೆ ಮಾಡುವಂಥದ್ದು. ಅಮ್ಮ ಯಾವ ರೀತಿಯಾಗಿರ್ತಕ್ಕಂಥ ಮನಸ್ತತ್ವವನ್ನ ಹೊಂದಿದ್ದಾರೆ, ಯಾವ ರೀತಿಯಾಗಿ ಭಗವಂತನ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ತಾ ಇದ್ರು, ಅದೆಲ್ಲ ಕೂಡ ನಾನು ಹಾಗೇನೆ ಜೀರ್ಣ ಮಾಡ್ಕೊಳ್ತಾ ಪರಮಾತ್ಮನಲ್ಲಿ ನಂಬಿಕೆಯನ್ನ ಇರಿಸ್ತಾ ನಾನು ಹಾಗೇನೆ ಬರ್ತಾ ಇದ್ದಿದ್ದು. ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶ ಮಾಸ್ಟರ್ಸ್ ನಮ್ಮ ತಾಯಿಯವರು ಆ ಒಂದು ಸಂಸಾರದಲ್ಲಿ ನಾನು ಬೆಳೆಯುತ್ತಾ ಇದ್ದಾಗ ಇದ್ದಂಥದ್ದು. ಹೇಗೋ ಒಂದು ಹಾಗೆ ಇವತ್ತಿನ ದಿನ ಕಳೆದ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ. ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಬಂಧು ಬಾಂಧವರ ಮಧ್ಯದಲ್ಲಿ ಆ ಒಂದು ಅವಮಾನ ಅದೆಲ್ಲವನ್ನು ಭರಿಸ್ತಾ, ಏನೇ ಮೋಸ ನಡೆದ್ರು, ಎಷ್ಟೇ ಪೆಟ್ಟುಗಳು ಬಿದ್ರು ಕೂಡ ಎಲ್ಲೂ ಕೂಡ ತಗ್ಗೇದೆಲೆ ಪುಷ್ಪ ಸಿನಿಮಾದು ಡೈಲಾಗ್ ಮಾಸ್ಟರ್ಸ್, ಇದು ಎನಿ ಟೈಮ್ ನೆನಪಾಗ್ತಾ ಇರತ್ತೆ. ತಗ್ಗೇದೆಲೆ ಅನ್ನುವಂಥ ಡೈಲಾಗ್ ಇದೆಯಲ್ಲ, ಆ ರೀತಿಯಾಗಿ ಎಲ್ಲೂ ಕೂಡ ತಗ್ಗದಂತೆ ಬಗ್ಗದಂತೆ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗ್ತಾ ಬೆಳೆದ್ ಬಂದಿರೋದು. ಅದು ನನ್ನ ಮೇಲೆ
ತೀವ್ರವಾಗಿರ್ತಕ್ಕಂಥ ಪ್ರಭಾವವನ್ನ ಬೀರಿರೋದು. ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಮನಸ್ತತ್ವ, ನನ್ನ ಒಂದು ವ್ಯಕ್ತಿತ್ವ ಏನಿದೆ ಅದರ ಹಿಂದೆ ನಮ್ಮ ತಾಯಿಯವರ ಒಂದು ವ್ಯಕ್ತಿತ್ವದ ಪ್ರಭಾವ ಇದೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿದ್ದಾಗ ನಾನು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಅನ್ನೋದು ನೆನಪಿಲ್ಲ ಮಾಸ್ಟರ್ಸ್, ಒಟ್ನಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಅಷ್ಟು ಮಾತ್ರ ಹೇಳ್ತೀನಿ. ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಒಂದು ಘಟನೆ ನಡೀತು ಮಾಸ್ಟರ್ಸ್. ಬೀದಿಯಲ್ಲಿ ಒಂದು ನಾಯಿ ಓಡಾಡ್ತಾ ಇತ್ತು. ಅದನ್ನ ನಾನು ಪ್ರೀತಿಯಿಂದ ರಾಮು ಅಂತ ಕರಿತಾ ಇದ್ದೆ. ಅದನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ, ನಾಯಿಗೂ ನನ್ನ ಕಂಡ್ರೆ ತುಂಬಾ ಇಷ್ಟ ಆಯ್ತು ಮಾಸ್ಟರ್ಸ್. ಅದು ಯಾವಾಗ್ಲೂ ನಮ್ಮ ಮನೆ ಹತ್ರ ಬಂದಿರ್ತಾ ಇದ್ರೆ ನಮ್ಮಮ್ಮ ಅದಕ್ಕೆ ಒಂಚೂರು ಅನ್ನ ಅದೆಲ್ಲ ಹಾಕ್ತಾ ಅದಕ್ಕೆ ಪೋಷಣೆ ಮಾಡ್ತಾ ಇದ್ರು. ಆದ್ರೆ ಅದನ್ನ ಕಟ್ಟಾಕಿ ಇದು ನಮ್ಮದು ನಾಯಿ ಅಂತ ಹೇಳುವಂತದ್ದು ಎಲ್ಲೂ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅದನ್ನ ಕಟ್ಟಾಕುವಂತ ಹಕ್ಕು ಅಧಿಕಾರ ನಮಗೇನಿದೆ, ಅದ್ರ ಸ್ವಾತಂತ್ರ್ಯ ಕಿತ್ಕೊಳ್ಳೋಕೆ ನಮ್ಗೇನ್ ಅಧಿಕಾರ ಇದೆ ಅಂತ ನಮ್ ತಾಯಿಯವರು ಅವ ಹೇಳ್ತಾ ಇದ್ದಾಗ, ಅರೆ ಹೌದಲ್ವಾ ಅನ್ನುವಂತ ಒಂದು ಭಾವನೆಯಿಂದ ಅವತ್ತಿಂದನೂ ಕೂಡ ಹಾಗೆ ಬೆಳೆದ್ ಬಂದಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಈ ರೀತಿಯಾಗಿರ್ತಕ್ಕಂಥ ಆ ಒಂದು ಸ್ಥಿತಿಗತಿಯಲ್ಲಿ ಒಂದ್ಸರ್ತಿ ನಮ್ಮ ಮನೆಯಲ್ಲಿ ಟಿವಿ ಇರ್ಲಿಲ್ಲ. ನಮ್ಮ ಹಳ್ಳಿಗೆಲ್ಲ 2 ಟಿವಿ ಇದ್ದಿದ್ದು ಆವಾಗ ನಾನು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ದಾಗ. ನಮ್ ಪಕ್ಕದ ಮನೆಯಲ್ಲೇ ಟಿವಿ ಇತ್ತು. ಎನಿ ಟೈಮ್ ನಾನು ಅವ್ರ ಮನೇಲಿ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಸ್ಕೂಲಿಂದ ಬರೋದು, ಆ ಟಿವಿ ಹಾಕಿದಾರೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡೋದು. ಈ ರೀತಿಯಾಗಿ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ನಮ್ಮ ತಾಯಿಯವರು ಅಂಬಿಕಾ ಅಂಬಿಕಾ ಬೇಗ ಬಾ ಅಂತ ಗಾಬರಿಯಿಂದ ಕೂಗಿದ್ರು. ಏನಾಯ್ತು ಅಂತ ನಾನು ಕೂಡ ಗಾಬರಿಯಿಂದ ಓಡೋದೆ ಮಾಸ್ಟರ್ಸ್. ಓಡೋಗಿ ನೋಡು ರಾಮುಗೆ ಏನೋ ಆಗಿದೆ, ಏನೋ ಹುಳನೋ ಏನೋ ಕಚ್ಬಿಟ್ಟಿದೆ, ಹಾವೋ ಏನೋ, ಬಾಯಲ್ಲಿ ನೊರೆ ಸೋರಿಸ್ತಾ ಇದೆ, ಅದು ಪ್ರಾಣ ಸಂಕಟದಿಂದ ಒದ್ದಾಡ್ತಾ ಇದೆ ಅಂತಂದ್ಬಿಟ್ಟು ಅವ್ರು ಹೇಳಿದಾಗ ನಾನು ನೋಡಿದಾಗ ನನ್ಗೆ ತುಂಬಾ ಸಂಕಟ ಆಗೋಯ್ತು ಮಾಸ್ಟರ್ಸ್. ನನ್ಗೆ ಅಳು ಬಂದ್ಬಿಡ್ತು. ರಾಮು ಅಂತ ಅಳ್ತಾ ಕೂತ್ಕೊಂಡ್ಬಿಟ್ಟೆ. ಆ ನಾಯಿಗೂ ಕೂಡ ನನ್ನ ನೋಡಿ ಅಷ್ಟೇ ದೈನ್ಯವಾಗಿ ಅದು ಕೂಡ ನನ್ನ ಕಡೆ ಹಾಗೆ ನೋಡ್ತಾ ಇದೆ. ಮತ್ತೆ ನಾನು ನಮ್ಮ ತಾಯಿ ಹಾಗೆ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಪಕ್ಕದ ಮನೆಯವರು ಬಂದ್ರು, ಆ ಕಡೆ ಪಕ್ಕದ ಮನೆಯವರು ಎಲ್ಲರೂ ದಾರಿಯಲ್ಲಿ ಹೋಗ್ತಾ ಇರೋರು ಬರ್ತಾ ಇರೋರು ಎಲ್ಲರೂ ಕೂಡ ನಮ್ಮ ಮನೆ ಹತ್ರ ಬಂದ್ಬಿಟ್ರು. ದೊಡ್ಡ ಗುಂಪು ಸೇರ್ಕೊಂಡ್ಬಿಡ್ತು. ಹಳ್ಳಿ ಅಂದ್ರೆ ಅಷ್ಟು ಮುಕ್ತವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ ಅಲ್ವಾ ಮಾಸ್ಟರ್ಸ್. ಸೊ ಯಾವುದೇ ರೀತಿ ಆಗಿರ್ತಕ್ಕಂಥ ಸಿಟಿಗಳಲ್ಲಿ ಟೌನ್ಗಳಲ್ಲಿ ನೋಡುವಂತ ಒಂದು ವಾತಾವರಣ ಇರಲ್ಲ, ತುಂಬಾ ಮುಕ್ತವಾಗಿರುತ್ತೆ. ಅಂತ ಒಂದು ದೊಡ್ಡ ಗುಂಪಲ್ಲಿ ಸೇರ್ಕೊಂಡ್ಬಿಡ್ತು. ಅಯ್ಯೋ ಎಷ್ಟ್ ಚೆನ್ನಾಗಿತ್ತು ನಾಯಿ, ಇವ್ರು ಚೆನ್ನಾಗಿ ಸಾಕೊಂಡಿದ್ರು, ಆದ್ರೂ ಕೂಡ ಇವತ್ತೇನೋ ಆಗ್ಬಿಟ್ಟಿದೆ ಅಂತ ಒಬ್ಬೊಬ್ಬರು ಒಂದೊಂದ್ ತರ ಮಾತಾಡ್ತಾ ಇದ್ರೆ ನಾನ್ ಮಾತ್ರ ಅಳ್ತಾ ಕೂತ್ಕೊಂಡಿದ್ದೀನಿ ಮಾಸ್ಟರ್ಸ್. ಅಷ್ಟೊತ್ತಿಗೆ ಆ ಹಳ್ಳಿಯಲ್ಲಿ ನಮ್ದೊಂದು ಚಿಕ್ಕದೊಂದು ಅಂಗಡಿ ಇತ್ತು. ನಮ್ ತಂದೆಯವರು ಅಂಗಡಿ ಬಾಗ್ಲು ಹಾಕೊಂಡು ರಾತ್ರಿ ಯಥಾ ಪ್ರಕಾರ ಮನೆಗೆ ಬಂದ್ರು. ಅವಾಗ ಬಂದಾಗ ದೊಡ್ಡ ಗುಂಪು ನೋಡ್ಬಿಟ್ಟು ನಮ್ಮ ಮನೇಲಿ ಏನೋ ಆಗೋಗ್ಬಿಟ್ಟಿದೆ ಅಂತ ಅವ್ರು ಗಾಬರಿ ಆಗ್ಬಿಟ್ರು. ಯಾಕೆ ಏನಾಯ್ತು ಅಂತ ಬಂದ್ರು. ಆದ್ರೆ ಅವಾಗ ನೋಡಿದಾಗ ನಾಯಿಗೆ ಏನೋ ವ್ಯತ್ಯಾಸ ಆಗಿದೆ, ನಾನು ಅಳ್ತಾ ಇದ್ದೀನಿ ಅನ್ನೋದು ಸಿಚುಯೇಷನ್ ಅವ್ರಿಗೆ ಅರ್ಥ ಆಗೋಯ್ತು. ಆಮೇಲೆ ಅವರು ಸ್ವಲ್ಪ ಹೊತ್ತು ನೋಡಿದ್ರು, ನಾಯಿನ ತಡವಿ ಎಲ್ಲಾ ಮಾಡಿದ್ರು, ಆದ್ರೂ ಕೂಡ ನಾಯಿ ಚೇತರಿಸ್ಕೊಳ್ಳುವಂತ ಲಕ್ಷಣಗಳು ಕಾಣಿಸ್ಲಿಲ್ಲ. ನನಗೆ ರೇಗ್ ಬಿಟ್ಟು ನಡಿ ಏನಾಗ್ಬೇಕು ಅದಾಗತ್ತೆ, ಎಷ್ಟೊತ್ತು ಅಂತ ಇದ್ರ ಮುಂದೆ ಕೂತ್ಕೋತೆ, ನಡೀರಪ್ಪ ಎಲ್ಲರೂ ಸಾಕು ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕಳಿಸ್ಬಿಟ್ಟು ನನ್ನನ್ನು ಒಳಗಡೆ ದರ ಅಂತ ಹೇಳ್ಕೊಂಡೋಗಿ ಬಾಗ್ಲು ಹಾಕ್ಬಿಟ್ರು ಮಾಸ್ಟರ್ಸ್. ಅಷ್ಟೇ. ಇನ್ನ ತಂದೆ ತಾಯಿನ ಮೀರಿ ಹೊರಕ್ ಬರುವಂತ ದಮ್ಮು ಧೈರ್ಯ ಏನು ಇಲ್ಲ. ಆ ಕತ್ಲಲ್ಲಿ ಬರುವಂತ ಧೈರ್ಯನೂ ಅವಾಗ ಇರ್ಲಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ನಾನು ಎಲ್ರೂ ಮಲಗಿದೀವಿ. ಆದ್ರೆ ನಾನು ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ. ಕಿಟಕಿಯಿಂದ ಆ ಕಡೆಗೆ ನೋಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಕತ್ಲಿದೆ. ಏನ್ ಮಾಡ್ಬೇಕು, ಏನು ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಅಪ್ಪ ಮಾತ್ರ ಅದಕ್ಕೆ ಒಂದು ಚೀಲ ಹಾಕಿ ಚೀಲದ ಮೇಲೆ ಮಲಗ್ಸೋದು ಈ ತರದ್ದೆಲ್ಲ ವ್ಯವಸ್ಥೆ ಮಾಡಿದ್ರು. ಆದ್ರೂ ಕೂಡ ಯಾವಾಗ ಬೆಳಕಾಗುತ್ತೋ, ಯಾವಾಗ ನಾನು ಹೊರಗಡೆ ಹೋಗಿ ನಾಯಿನ ನೋಡ್ತೀನೋ ಅನ್ನೋಂತ ಒಂದು ಕಾತುರತೆಯಿಂದ ಒದ್ದಾಡ್ತಾ ಇದ್ದೆ ಮಾಸ್ಟರ್ಸ್. ನಮ್ಮ ಅಪ್ಪ ಅಮ್ಮ ಮಲಗಿದ್ರೆ ಹೋಗಿ ಕಿಟಕಿಯಿಂದ ಬಗ್ ನೋಡುವಂತದ್ದೇ ಮಾಡ್ತಾ ಇದ್ದೆ. 5 ಗಂಟೆ ಆಗ್ತಾ ಇದ್ದಂಗೆ ಅಲ್ಲ ಕೂಗ್ತಾ ಇದ್ದಂಗೆನೆ ಜನ ಓಡಾಡುವಂತ ಶಬ್ದ ಕೇಳಿಸ್ತು ಮಾಸ್ಟರ್ಸ್. ಹಿಂದು ಮುಂದೆ ನೋಡ್ಲಿಲ್ಲ ಮಾಸ್ಟರ್ಸ್, ಲೈಟ್ ಹಾಕೊಂಡು ಹೊರಗಡೆ ಹೊಟ್ಟೋದು. ಹೊರಗಡೆ ಹೋಗ್ತಾ ಇದ್ದಂಗೆ ಅಪ್ಪ ಅಮ್ಮನ್ಗೂ ಕೂಡ ಎಚ್ಚರ ಆಯ್ತು. ಅವರು ಕೂಡ ಹೊರಗಡೆಗೆ ಬಂದ್ರು, ನಾಯಿಗೆ ಏನಾಗಿದೆಯೋ ನೋಡೋಣ ಅಂತ. ಆದ್ರೆ ಅಲ್ಲಿ ನೋಡಿದ್ರೆ ನಾಯಿ ಅಲ್ಲಲ್ಲಿ ವಾಂತಿ ಮಾಡಿರುವಂತ ಗುರುತುಗಳಿದೆ. ಆದ್ರೆ ಅದಕ್ಕೂ ಮೊದಲು ಇನ್ನೊಂದು ಘಟನೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಹೇಳ್ಬೇಕು ಮಾಸ್ಟರ್ಸ್. ನಾಯಿಯಲ್ಲಿ ಪ್ರಾಣ ಸಂಕಟದಿಂದ ಒದ್ದಾಡ್ತಾ ಇರ್ಬೇಕಾದ್ರೆ ಆಗ ನನ್ನ ಮೇಲೆ ಆ ಹಿಂದಿನ ಕಾಲದ ಭಕ್ತಿ ಪ್ರಭಾವದ ಸಿನಿಮಾಗಳು ನನ್ನ ಮೇಲೆ ತುಂಬಾ ಭಕ್ತಿ ಪ್ರಧಾನ ಸಿನಿಮಾಗಳ ಪ್ರಭಾವ ನನ್ನ ಮೇಲೆ ತುಂಬಾ ಇತ್ತು. ನಾನ್ ಮನೆ ಒಳಗಡೆ ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಎಲ್ಲಾ ದೇವಸ್ಥಾನಗಳಿಂದ ತಂದಿರುವಂತ ಕುಂಕುಮದ್ದೆಲ್ಲ ಕೂಡ ಹಾಕಿಟ್ಟಿರ್ತಕ್ಕಂಥ ಒಂದು ಭಂಡಾರದ ಡಬ್ಬಿ ಇತ್ತು ಮಾಸ್ಟರ್ಸ್. ಆ ಭಂಡಾರನೆಲ್ಲ ಒಂದು ಲೋಟಕ್ಕೆ ಹಾಕೊಂಡು ಅದ್ರಲ್ಲಿ ನೀರ್ ಹಾಕೊಂಡು ಕಲ್ಸ್ಬಿಟ್ಟು ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡೆ. ಪರಮಾತ್ಮ, ನನ್ನಲ್ಲಿ ಸತ್ಯ ಇರೋದೇ ನಿಜ ಆದ್ರೆ, ನಾನು ಈ ನಾಯಿನ ಪ್ರೀತಿಸ್ತಾ ಇರೋದೇ ನಿಜ ಆದ್ರೆ, ನೀನ್ ನಂಬಿರೋರ್ನ ಕಾಪಾಡೋದೇ ನಿಜ ಆದ್ರೆ, ಈ ನಾಯಿ ಬದುಕ್ಬೇಕು, ಇದನ್ ಕುಡಿಸ್ತೀನಿ, ನಾಯಿ ಬದುಕ್ ಬಿಡ್ಬೇಕು ಅಂತ ಅನ್ಕೊಂಡು ನಾನು ಅದನ್ನ ಬಂದು ಕುಡ್ಸಿದ್ದೆ ಮಾಸ್ಟರ್ಸ್. ಅವಾಗ ಅದನ್ನ ಕುಡ್ಸ್ಬೇಕಾದ್ರೆ ನನ್ನ ತಾಯಿ ಹತ್ರ ಕೂಡ ಇದೇ ಮಾತು ಹೇಳಿದ್ದೆ, ನನ್ನಲ್ಲಿ ಸತ್ಯ ಇದ್ರೆ
ನಂಬಿರೋರ್ನ ದೇವ್ರು ಕಾಪಾಡೋದೇ ನಿಜ ಆದ್ರೆ ಇವಾಗ ಇದ್ ನಾಯಿ ಬದುಕುತ್ತೆ ಅಮ್ಮ, ನಾನು ಇದನ್ನ ಕುಡಿಸ್ತೀನಿ ಅಂತ ಅಂದ್ಬಿಟ್ಟು ನಾಯಿಗೆ ಕುಡಿಸಿದ್ದೆ ಮಾಸ್ಟರ್ಸ್. ಆದ್ರೆ ಕುಡ್ಸಿದ್ದಾದ್ರೂ ಕೂಡ ನಾ ತಕ್ಷಣಕ್ಕೆ ಏನು ಪ್ರಭಾವ ಬೀರ್ಲಿಲ್ಲ. ಅಪ್ಪ ಒಳಗ್ ಕರ್ಕೊಂಬಂದ್ರೆ ಮತ್ ಮಾರನೇ ದಿನ ಬೆಳಿಗ್ಗೆ ಹೋಗಿ ನೋಡಿದ್ದು, ಆವಾಗ ಅಲ್ಲಲ್ಲಿ ವಾಂತಿ ಮಾಡಿರುವಂತ ಗುರುತುಗಳು ನಮ್ಗೆ ಕಾಣಿಸಿದ್ದು. ಆದ್ರೆ ನಾಯಿ ಅಲ್ಲಿ ಯಾವುದೇ ಪ್ರಾಣ ಸಂಕಟದಿಂದ ಇಲ್ಲ ಮಾಸ್ಟರ್ಸ್. ಏನ್ ಆಶ್ಚರ್ಯ ಗೊತ್ತಾ, ಅದು ಆರಾಮಾಗಿ ಮಲಗಿದೆ. ನಾವು ಹೋದ ತಕ್ಷಣ ಎದ್ದು ಸ್ವಲ್ಪ ಚೇತರಿಸ್ಕೊಂಡಿತ್ತು, ಎದ್ದು ಬಾಲ ಅಲ್ಲಾಡಿಸ್ತಾ ಇದೆ ಸಂತೋಷದಿಂದ. ನಮ್ ತಂದೆ ನಮ್ ತಾಯಿ ಇಬ್ರು ಹೇಳಿದ್ರು, ಅದಕ್ಕೆ ಎಂತ ಹಾವು ಕಚ್ಚಿತ್ತೋ ಏನೋ, ವಾಂತಿ ಮಾಡಿದೆ, ವಾಂತಿ ಮಾಡ್ಬಿಟ್ಟು ವಿಷಯ ಎಲ್ಲ ಕ್ಲಿಯರ್ ಆಗಿದೆ, ಇನ್ನು ಅದಕ್ಕೆ ಏನ್ ತೊಂದರೆ ಇಲ್ಲ, ಪ್ರಾಣಾಪಾಯ ಇಲ್ಲ ಅಂತ ಹೇಳಿದಾಗ ಆ ನಾಯಿಗೂ ಅದು ಆನಂದವಾಗಿತ್ತು, ನಾನು ಆನಂದವಾಗಿದ್ದೆ. ಅದು ಆನಂದವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಈ ಒಂದು ಘಟನೆ ನಡೆದಾಗ ನನ್ನಲ್ಲಿ ಅದೆಷ್ಟು ಗಟ್ಟಿಯಾಗಿ ನಂಬಿಕೆ ನನಗೆ ಪರಮಾತ್ಮನ ಬಗ್ಗೆ ಉಂಟಾಯ್ತು ಅಂತಂದ್ರೆ, ಭಗವಂತನ ನಂಬಿದೀವಿ ಅಂತಂದ್ರೆ ಅವನು ಯಾವತ್ತೂ ಕೈ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ನಮ್ ಕೈ ಬಿಡೋದಿಲ್ಲ. ಎಲ್ಲಾ ಸಮಯದಲ್ಲೂ ಕೂಡ ಅವನು ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ ಅನ್ನೋಂತ ಒಂದು ನಮ್ಮ ತಾಯಿ ನಮ್ಗೆ ಏನ್ ನಂಬಿಕೆ ತುಂಬಿದ್ರು, ಅದು ಅನುಭವದಿಂದ ಮತ್ತಷ್ಟು ಗಟ್ಟಿಯಾಗಿ ಬೇರೂರು ಬಿಡ್ತು ಮಾಸ್ಟರ್ಸ್. ಅದಕ್ಕೆ ಎದುರೇ ಇಲ್ಲ ಅನ್ನೋಂಥದ್ದು ಸ್ಥಿತಿಯಲ್ಲಿ ಉಂಟಾಯ್ತು. ಈ ರೀತಿಯಾಗಿ ಬೆಳೀತಾ ಬಂದಿದ್ದು ಮಾಸ್ಟರ್ಸ್. ನಂದು ಪ್ರೈಮರಿ ಎಜುಕೇಶನ್ ಮುಗೀತು, ಹೈಸ್ಕೂಲ್ ಮುಗೀತು, PUC ಮುಗೀತು, TCH ಆಯ್ತು, ಗೌರ್ಮೆಂಟ್ ಕೆಲಸ ಸಿಕ್ತು, ನಂತರ ವಿವಾಹ ಕೂಡ ಆಯ್ತು. ವಿವಾಹ ಆದ್ಮೇಲೆ ನಾನು ನನ್ನ ಮಗಳಿಗೆ 7 ತಿಂಗಳ ಗರ್ಭಿಣಿ ಆಗಿದ್ದೆ ಮಾಸ್ಟರ್ಸ್. ಆ ಒಂದು ಸಮಯದಲ್ಲಿ ಅದಕ್ಕೂ ಮೊದಲು ನನಗೆ ಹಲವಾರು ಒಂದೆರಡು ಸರ್ತಿ ನನಗೆ ಹೊಟ್ಟೆ ನೋವು ಬಂದಿತ್ತು ಮಾಸ್ಟರ್ಸ್. ಆ ಒಂದು ಹೊಟ್ಟೆ ನೋವು ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ, ಅಂದ್ರೆ ಮದುವೆಗೆ ಮುಂಚೆ ಆ ಹೊಟ್ಟೆ ನೋವು ಅದನ್ನ ತಡ್ಕೊಳಕ್ ಆಗದೆ ಇರೋ ಅಷ್ಟು ತೀವ್ರವಾಗಿ ಅದು ನನ್ನನ್ನ ಕಾಡ್ಸಿತ್ತು. ಆ ರೀತಿಯಾಗಿರ್ತಕ್ಕಂತ ಹೊಟ್ಟೆ ನೋವು ಏನಿತ್ತು, ಅದು ನಾನು 7 ತಿಂಗಳ ಗರ್ಭಿಣಿ ಆಗಿದ್ದಾಗ ಮತ್ತೆ ಅದು ರಿಪೀಟ್ ಆಗಿತ್ತು ಮಾಸ್ಟರ್ಸ್ ನನಗೆ. ಆದ್ರೆ ಆಗ ನಮ್ಮ ಯಜಮಾನ್ರು ಹೊರಗಡೆ ವ್ಯಾಪಾರ ಮಾಡ್ಕೊಂಡು ಬಂದು ಅವ್ರು ಮಲಗಿರೋರ್ನ ಎಬ್ಸೋದಿಕ್ ಇಷ್ಟ ಆಗ್ಲಿಲ್ಲ. ವೃತ್ತಿ ರೀತಿಯ ನಾನು ಬೇರೆ ಕಡೆ ಇದ್ದೆ, ನಮ್ಮ ತಾಯಿ ಮನೆ ಬೇರೆ ಊರಲ್ಲಿ, ನಮ್ಮ ಅತ್ತೆ ಮನೆ ಬೇರೆ ಊರಲ್ಲಿ, ಈ ರೀತಿಯಾಗಿ ಇದ್ದಿದ್ದು. ಆ ಟೈಮಲ್ಲಿ ರಾತ್ರಿಯಲ್ಲಿ 9:30 10 ಗಂಟೆಯಲ್ಲಿ ನಾನು ಫೋನ್ ಮಾಡಿದ್ರೆ, 7 ತಿಂಗಳು ಪ್ರೆಗ್ನೆಂಟ್, ಇವಳಿಗೆ ಏನ್ ಆಗೋಗಿದ್ಯಪ್ಪ ಅಂತ ಎಲ್ರು ಗಾಬರಿ ಪಡ್ತಾರೆ. ಸೊ ಯಾರಿಗೂ ಏನು ಹೇಳೋದ್ ಬೇಡ ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡೆ ಮಾಸ್ಟರ್ಸ್. ಪರಮಾತ್ಮ, ನನ್ನನ್ನ ಈ ಮಗುನ ಉಳಿಸ್ಬೇಕು ಅಂತ ನಿನಗಿದ್ರೆ ಉಳಿಸು, ಇಲ್ಲ ಅಂತಂದ್ರೆ ಬಿಡು, ನಾನು ಎಲ್ಲದಕ್ಕೂ ರೆಡಿ ಅಂತ ಅಂದ್ಬಿಟ್ಟು ಮಲಗ್ಬಿಟ್ಟೆ ಮಾಸ್ಟರ್ಸ್. ಆ ನೋವಲ್ಲೂ ಹಂಗೆ ನರಳ್ತಾ ಮಲಗಿದ್ದೀನಿ. ಯಾವಾಗ ನಿದ್ದೆ ಮಾಡಿದ್ದೀನೋ ಗೊತ್ತಿಲ್ಲ. ಒಂದ್ ಹೊತ್ತಲ್ಲಿ ಎಚ್ಚರ ಆಯ್ತು ಮಾಸ್ಟರ್ಸ್, ಬೆಳಗಿನ ಜಾವ 3-3:30 ಎಚ್ಚರ ಆದಾಗ ತುಂಬಾ ಸೈಲೆಂಟ್ ಆಗಿರುವಂತ ಒಂದು ವಾತಾವರಣ. ಆವಾಗ ನನ್ಗೊಂದು ಶಬ್ದ ಕೇಳಿಸ್ತಾ ಇದೆ ಮಾಸ್ಟರ್ಸ್. ಏನು ಅಂತಂದ್ರೆ, ಬೀಜಾಕ್ಷರಗಳ ಶಬ್ದ ಕೇಳಿಸ್ತಾ ಇದೆ. ಏನದು ಬೀಜಾಕ್ಷರಗಳ ಶಬ್ದ ಇವಾಗ ಕೇಳಿಸ್ತಾ ಇದೆಯಲ್ಲ, ಎಲ್ಲಿಂದ ಕೇಳಿಸ್ತಾ ಇದೆ? ಯಾರಾದ್ರೂ ಹೊರಗಡೆ ಮೈಕ್ ಸೆಟ್ ಏನಾದ್ರು ಹಾಕಿದಾರ ದೇವಸ್ಥಾನದ ಹತ್ರ ಅಂತ ಗಮನಿಸಿದ್ರೆ, ಹೊರಗಡೆ ಮೈಕ್ ಸೆಟ್ ಏನು ಸೌಂಡ್ ಬರ್ತಾ ಇಲ್ಲ. ಹೋಗ್ಲಿ, ಅಕ್ಕಪಕ್ಕದ ಮನೆಯವ್ರು ಏನಾದ್ರು ಪೂಜೆ ಮಾಡ್ತಾ ಈ ಮಂತ್ರಗಳನ್ನ ಹೇಳ್ತಾ ಇದಾರೆ ಅಂದ್ರೆ, ಹೊರಗಡೆಯಿಂದ ಯಾವುದೇ ಸೌಂಡ್ ಇಲ್ಲ. ಮತ್ತೆ ಎಲ್ಲಿಂದ ಬರ್ತಾ ಇದೆ ಈ ಸೌಂಡು ಅಂತಂದ್ರೆ, ಅದು ನಮ್ಮ ಮನೆ ಒಳಗಡೆಯಿಂದಾನೇ ಬರ್ತಾ ಇದೆ. ಅರೆ, ಇದು ನಮ್ಮ ಮನೆ ಒಳಗಡೆಯಿಂದಾನೇ ಬರ್ತಾ ಇದೆ ಈ ಶಬ್ದ. ಎಲ್ಲಿಂದ ಬರ್ತಾ ಇದೆ ಅಂದ್ರೆ, ಅದು ನನ್ನ ಗರ್ಭದಿಂದ ಬರ್ತಾ ಇತ್ತು ಮಾಸ್ಟರ್ಸ್. ಗರ್ಭದಿಂದ ಆ ಒಂದು ಶಬ್ದ ಬರ್ತಾ ಇದ್ರೆ ಮಾಸ್ಟರ್ಸ್, ನಿಜವಾಗ್ಲೂ ಕೂಡ ನನ್ನ ಗರ್ಭದಿಂದ ಯಾರು ಹೇಳ್ತಾ ಇದ್ದಾರೆ, ನನ್ನ ಗರ್ಭದಿಂದ ಈ ಬೀಜಾಕ್ಷರಗಳ ಉಚ್ಚಾರಣೆ ಯಾರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆಶ್ಚರ್ಯಚಕಿತಳಾಗ್ಬಿಟ್ಟೆ ಮಾಸ್ಟರ್ಸ್. ಈ ರೀತಿಯಾಗಿರ್ತಕ್ಕಂಥ ಅತೀಂದ್ರಿಯವಾಗಿರ್ತಕ್ಕಂಥ ಅನುಭವ ನನಗೆ ಆ ಸಮಯದಲ್ಲಿ ಆಯ್ತು. ಆ ರೀತಿಯಾಗಿ ಶಬ್ದ ಬರ್ತಾ ಇದ್ದಾಗ ಸ್ವಲ್ಪ ಕೈ ಕಾಲು ಅಲಗಾಡ್ಸ್ದೆ ಮಾಸ್ಟರ್ಸ್, ಅಷ್ಟೇ, ಸ್ಟಾಪ್ ಆಗೋಯ್ತು, ಮತ್ತೆ ಕೇಳಿಸ್ಲಿಲ್ಲ. ಆಗ ಆ ಮೊಮೆಂಟ್ ಅಲ್ಲಿ ನನಗೆ ಅನ್ಸಿದ್ದೇನು ಅಂತಂದ್ರೆ, ನಾನು ನಂಬಿರ್ತಕ್ಕಂಥ ತಾಯಿ ಆದಿಶಕ್ತಿ ಯಾರಿದ್ದಾಳೆ, ಆಕೆ ನನ್ನಲ್ಲಿ ಈ ರೀತಿಯಾಗಿ ನನ್ನ ಮಗುನ ಕಾಪಾಡ್ತಾ ಇದ್ದಾಳೆ ಅನ್ನುವಂಥದ್ದು ಅನ್ಸಿದ್ರುನು, ಅವಳು ಬೀಜಾಕ್ಷರಗಳನ್ನ ಉಚ್ಚಾರಣೆ ಮಾಡ್ತಾಳ ದೇವತೆ, ಅದು ಹೆಂಗೆ? ಇಂಥ ಪ್ರಶ್ನೆಗಳು ಉಳ್ದಿತ್ತು ಮಾಸ್ಟರ್ಸ್, ಉತ್ತರ ಸಿಕ್ಕಿರ್ಲಿಲ್ಲ ನನಗೆ. ಸೊ ಪ್ರಶ್ನೆಗಳು ಹಾಗೆ ಇತ್ತು, ಆದ್ರೆ ಮಾತ್ರ ಆ ಅತೀಂದ್ರಿಯವಾದಂತ ಅನುಭವದಿಂದ ಗಾಢವಾದ ನಂಬಿಕೆ ಇನ್ನೂ ಆಳವಾಗಿ ಬೇರೂರ್ತಾ ಬಂತು ಮಾಸ್ಟರ್ಸ್. ಇದಾದ್ಮೇಲೆ ಮತ್ತೆ ನನಗೆ ಹೆರಿಗೆ ಆಯ್ತು ಮಾಸ್ಟರ್ಸ್. ನನ್ನ ಮಗಳಿಗೆ ಆಗ ಜಸ್ಟ್ ಒಂದು ತಿಂಗಳಾಗಿತ್ತು ಮಾಸ್ಟರ್ಸ್, 1 ತಿಂಗಳ ಮಗು. ಹಾಗಿರ್ಬೇಕಾದ್ರೆ ನಮ್ಮ ತಾಯಿಯವರ ಮನೆ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಇದ್ದಿದ್ದು, ಕೊನೆ ಮನೆ ಆಗಿತ್ತು. ಆ ಕಡೆ ಈ ಕಡೆ ಮನೆಗಳು ಯಾವುದೂ ಇರ್ಲಿಲ್ಲ, ನಮ್ದೊಂದೇ ಮನೆ ಆ ಕಡೆ ಇದ್ದಿದ್ದು. ಒಂದು ನನಗೆ ಬಾಣಂತನ ಮಾಡ್ತಾ ಇದ್ದಂತ ಒಂದು ರೂಮ್ ಹೇಗಿತ್ತು ಅಂತಂದ್ರೆ, ಒಂದು ಚಿಕ್ಕದೊಂದು ಕಿಟಕಿ ಇತ್ತು ಮಾಸ್ಟರ್ಸ್. ಆ ಕಿಟಕಿ ಹತ್ರ ಒಂದು ಹೊತ್ತಲ್ಲಿ ಯಾರೋ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ.
ಒಳಗಡೆ ಬಗ್ ನೋಡೋಣ ಅಂದ್ರೂ ಕೂಡ ಬಿಡ್ತಾ ಇಲ್ಲ. ಆ ಬಗ್ ನೋಡಿ ಏನಾದ್ರು ಒಂಚೂರು ನೋಡೋಣ, ಏನಾದ್ರು ಆಗತ್ತಾ ಆಟ ಆಡಕ್ಕೆ ಅಂತ ನೋಡಿದ್ರೆ ಏನು ಇಲ್ಲಿ ನಂಗೆ ಬಗ್ಗಕ್ಕೆ ಬಿಡ್ತಾ ಇಲ್ಲ ಅಂತಂತ ಇದೆ. ಹೋಗ್ತೀರಾ ಇಲ್ವಾ ಕಡೆಗೆ ಅನ್ನುವಂತ ಶಬ್ದ ಕೇಳಿದ್ರೆ ಅಲ್ಲಿ ಮತ್ತೆ ಆ ಸೌಂಡ್ ಇಲ್ಲ ಮಾಸ್ಟರ್ಸ್, ಖಾಲಿ ಆಗೋಯ್ತು ಆ ಸೌಂಡ್. ಅದಾದ್ಮೇಲೆ ಒಂದ್ ಸಂದರ್ಭದಲ್ಲಿ ಒಂದ್ ಹೊತ್ತಲ್ಲಿ ನನ್ನ ಮಗಳಿಗೆ ಯಾವತ್ತೋ ಒಂದು ದಿನ ಅವಳು ತೀರಾ ಜೋರಾಗಿ ಕಿರ್ಚ್ಕೊಂಡು ಅಳೋದಕ್ಕೆ ಶುರು ಮಾಡ್ಬಿಟ್ಲು. ಆಮೇಲೆ ಈ ರೀತಿಯಾಗಿ ಅಳ್ತಾ ಇದ್ದಾಳೆಲ್ಲ ಯಾಕಪ್ಪ ಅಂತ ನಾನು ತುಂಬಾ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಮೇಲೆ ನಮ್ಮ ತಾಯಿಯವ್ರು ಹೇಳಿದ್ರು, ನೀನ್ ಚೌಡೇಶ್ವರಿ ದಂಡಕ ಹೇಳು ಅಂತ. ಎಸ್ ಮಾಸ್ಟರ್ಸ್, ಮಗುನ ಕೈಲಿ ಹಿಡ್ಕೊಂಡು ಚೌಡೇಶ್ವರಿ ದಂಡಕನ ಹೇಳೋದಕ್ಕೆ ಶುರು ಮಾಡಿದೆ. ಮಾಸ್ಟರ್ಸ್, ಆ ದಂಡಕ ಹೇಳ್ತಾ ಇದ್ರೆ ಮಗು ಅಳ್ತಾ ಇದ್ದೋಳು ಸೈಲೆಂಟ್ ಆಗ್ಬಿಟ್ಲು. ಕಣ್ಣುಗಳನ್ನ ಹಿಂಗ್ ಬಿಡ್ತಾ ಆ ಪುಟ್ಟ ಮಗು, 1 ತಿಂಗಳ ಮಗು ತಕ 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 ಕುಣಿತಾ ಇದೆ ಮಾಸ್ಟರ್ಸ್, ನನ್ನ ಕೈಲಿ ಹಿಡ್ಕೊಂಡಿದ್ರೆ. ಆ ರೀತಿಯಾಗಿ ತಕ ತಕ ಕುಣಿತಾ ಆ ಮಗು ತನಗೆ ಏನದು ಅಳೋದಿಕ್ಕೆ ಪ್ರಾರಂಭ ಮಾಡುತ್ತೆ ಎಲ್ಲ ಕೂಡ ಅದು ಕ್ಲಿಯರ್ ಆಗೋಯ್ತು ಮಾಸ್ಟರ್ಸ್. ಅಂದ್ರೆ ಭಗವಂತನ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಅದು ಕೂಡ ನನಗೆ ಅನುಭವ ಪೂರ್ವಕವಾಗಿ ಅರ್ಥ ಆಗಿದ್ದು ಮಾಸ್ಟರ್ಸ್. ಈ ರೀತಿಯಾಗಿ ಅನೇಕ ಅನುಭವಗಳು ನನ್ನ ಜೀವನದಲ್ಲಿ ನನಗೆ ಸಿಗ್ತಾ ಬಂದಿದ್ದು. ಆಮೇಲಿಂದ ಒಂದು ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ ಆಗ ನನಗೂ ನಮ್ಮ ಮನೆಯವರಿಗೂ ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಲಿಲ್ಲ ಮಾಸ್ಟರ್ಸ್. ಮದುವೆ ಆದಾಗಿಂದನೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ಸೇ ಇರ್ಲಿಲ್ಲ. ಅವ್ರು ನೋಡಿದ್ರೆ ನನಗಾಗಲ್ಲ, ನನ್ನನ್ನು ನೋಡಿದ್ರೆ ಅವ್ರಿಗಾಗಲ್ಲ. ತುಂಬಾ ಅಂದ್ರೆ ತುಂಬಾ ತೀವ್ರವಾಗಿರ್ತಕ್ಕಂಥ ಆ ಒಂದು ಮನಸ್ತಾಪ ಅನ್ನುವಂಥದ್ದು ನಮ್ಮಲ್ಲಿ ಇತ್ತು. ಆ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲದೆ ರವ 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 ನರಕ ಅನುಭವಿಸುವಂತ ಒಂದು ಸ್ಥಿತಿ ಇದ್ದಾಗ ನನ್ ಗಂಡ, ನನ್ ಮಕ್ಕಳು ಎಲ್ಲರೂ ಮಲಗಿದ್ದಾದ್ಮೇಲೆ ನಾನು ಪೂಜೆ ಮಾಡುವಂತದಕ್ಕೆ ಬರುವಂತ ಒಂದು ಪರಿಸ್ಥಿತಿ ಮಾಸ್ಟರ್ಸ್. ರಾತ್ರಿ 10:30, 11 ಗಂಟೆಗೆ ನಾನು ಪೂಜಾ ರೂಮ್ಗೆ ಬರ್ತಾ ಇದ್ದೆ. ಆದ್ರೆ ಅದಕ್ಕೆ ಮೊದಲು ತುಂಬಾ ಸ್ಟ್ರಿಕ್ಟ್ ಆಗಿ ನಾನು ಎಲ್ಲಾನು ಕೂಡ ನಮ್ಮ ತಾಯಿಯವ್ರ ತರ ಫಾಲೋ ಮಾಡ್ಕೊಂಡು ಬಂದಾಗ ಎಲ್ಲೋ ಒಂದು ಸಂದರ್ಭದಲ್ಲಿ ನನಗೆ ಅನ್ಸಕ್ಕೆ ಶುರುವಾಗಿತ್ತು ಮಾಸ್ಟರ್ಸ್. ಏನು ಅಂತಂದ್ರೆ, ಈಗ ಇಷ್ಟೊಂದೆಲ್ಲ ಮಡಿ ಮೈಲಿಗೆ ಎಲ್ಲ ಆಚಾರ ಮಾಡ್ತಾ ವಿಚಾರ ಇದನ್ನೆಲ್ಲ ಆಚಾರ ಮಾಡ್ತಾ ಇದ್ದಾರಲ್ವಾ, ಎಲ್ಲ ಮಾಡ್ಕೊಂಡು ದೇವ್ರ ಮನೆಗೆ ಬರೋ ಅಷ್ಟೊತ್ತಿಗೆ ಶರೀರ ತುಂಬಾ ಸುಸ್ತಾಗಿ ಹೋಗ್ತಾ ಇದೆ, ತುಂಬಾ ಹಶ್ವಾಗ್ತಾ ಇದೆ. ಹಶ್ವಾಗಿ ನಾನು ದೇವ್ರ ಮುಂದೆ ಕೂತ್ಕೊಂಡು ಎಲ್ಲ ಅಡುಗೆ ಎಲ್ಲ ಮಾಡಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ದೇವ್ರ ಮುಂದೆ ಬಂದು ಕೂತ್ಕೊಂಡ್ರೆ ದೀಪ ಹಚ್ಚಿ ಯಾವಾಗ ಹೊರಗಡೆಗೆ ಬರ್ತೀನಪ್ಪ, ಯಾವಾಗ 4 ತುತ್ತು ತಿಂತೀನಪ್ಪ, ಯಾವಾಗ ರೆಸ್ಟ್ ತಗೊಳ್ತೀನಪ್ಪ ಅನ್ನೋಂಥ ರೀತಿಯಲ್ಲೇ ನನ್ನ ಪರಿಸ್ಥಿತಿ ಇರ್ತಾ ಇದ್ದಾಗ ತುಂಬಾ ನೋವಾಗ್ತಾ ಇತ್ತು ಮಾಸ್ಟರ್ಸ್. ಪರಮಾತ್ಮ, ನಾನಿವಾಗ ನಿನ್ ನಾಮಸ್ಮರಣೆ ಮಾಡ್ಬೇಕು, ಕಣ್ಮುಚ್ಕೊಂಡು ಹಾಗೇ ಕೂತ್ ಬಿಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಆದ್ರೆ ಹಶ್ವಾಗ್ತಾ ಇದೆ, ನನಗೆ ನಿದ್ದೆ ಬರ್ತಾ ಇದೆ, ಸುಸ್ತಾಗ್ತಾ ಇದೆ. ಇದು ಎಂತದ್ ಇದು ಪೂಜೆ, ಇದು ಬೇಕಾ ಇಷ್ಟೆಲ್ಲ, ನೀನೇನ್ ಬಯಸ್ತೀಯಾ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನನ್ನಲ್ಲಿ ಉಂಟಾಗ್ತಾ ಇತ್ತು ಮಾಸ್ಟರ್ಸ್. ಅಂದ್ರೆ ಇದು ನನ್ನ ಸ್ಥಿತಿಗತಿಗಳಿಂದ ನನಗೆ ಬಂದಿರ್ತಕ್ಕಂಥ ಪ್ರಶ್ನೆಗಳು. ಸೊ ಆ ರೀತಿಯಾಗಿ ನನ್ನಲ್ಲಿ ಆ ಪ್ರಶ್ನೆಗಳು ಬಂದಾಗ ಒಂದು ಸಂದರ್ಭದಲ್ಲಿ ನನ್ನಿಂದ ಈ ಶಿಷ್ಟಾಚಾರಗಳನ್ನ, ಈ ಸಂಪ್ರದಾಯವನ್ನ ಇಷ್ಟೊಂದು ಕಟ್ಟುನಿಟ್ಟಾಗಿ ಫಾಲೋ ಮಾಡಕ್ ನನ್ನಿಂದ ಸಾಧ್ಯ ಇಲ್ಲ. ನಾನು ನಿನ್ನನ್ನ ಮನಸ್ಸಿನಲ್ಲಿ ಸ್ಮರಿಸ್ತೀನಿ, ಹಬ್ಬಬ್ಬ ಅಂದ್ರೆ ದೀಪ ಒಂದು ಹಚ್ತೀನಿ, ಅದು ಯಾವಾಗಾದ್ರೆ ಅವಾಗ. ನಿನ್ಗೆ ಕಾಪಾಡ್ಬೇಕು ಅಂತ ಅನ್ಸಿದ್ರೆ ಕಾಪಾಡು, ನಿನ್ ಕೋಪ ಬಂತು ಇಲ್ಲ ನಿನ್ಗೆ ಶಿಕ್ಷೆ ಕೊಡ್ತೀನಿ ಅಂತಂದ್ರೆ ಬದುಕಿಸ್ತೀಯೋ ನುಂಗಾಕ್ತೀಯೋ ನಿನ್ನಿಷ್ಟ, ನನ್ನಿಂದ ಸಾಧ್ಯ ಇಲ್ಲ, ನಾನು ನಿನ್ನನ್ನ ಅಂತರಂಗದಲ್ಲಿ ಮಾತ್ರ ಸ್ಮರಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ಆ ರೀತಿಯಾಗಿ ಅಷ್ಟು ಗಟ್ಟಿಯಾಗಿ ತಯಾರಾಗ್ಬಿಟ್ಟೆ ಮಾಸ್ಟರ್ಸ್. ಯಾವಾಗ ಅವಕಾಶ ಆಗುತ್ತೋ ಆವಾಗ್ಲೇ ದೇವ್ರ ಮನೆಯಲ್ಲಿ ಗುಡಿಸೋದು, ದೇವ್ರ ದೀಪ ತೊಳೆಯೋದು, ದೀಪ ಹಚ್ಚೋದು, ಇಷ್ಟೇ ಮಾಡ್ತಾ ಇದ್ದಿದ್ ಮಾಸ್ಟರ್ಸ್. ಸೊ ಒಂದ್ ಸಂದರ್ಭದಲ್ಲಿ ರಾತ್ರಿ 11 ಗಂಟೆಯಲ್ಲಿ ದೀಪ ಹಚ್ಚಕ್ ಹೋಗಿದ್ದೀನಿ. ಅಷ್ಟೊತ್ನಲ್ಲಿ ಹೋಗ್ಬಾರ್ದು ಅಂತ ನಮ್ಮ ಅಮ್ಮವರೆಲ್ಲ ಹೇಳ್ತಾ ಇದ್ರು. ಅದು ಕೂಡ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ. ನನ್ಗೆ ಇವಾಗ ಆಗಿದೆ, ಹಚ್ತೀನಿ, ನಿನ್ ಇಷ್ಟ ಏನಾದ್ರು ಮಾಡ್ಕೊ, ಭಗವಂತನಿಗೆ ಈ ರೀತಿಯಾಗಿ ಟ್ರಿಗರ್ ಮಾಡ್ತಾ ಹೋಗ್ತಾ ಇದ್ದಿದ್ದು. ಸೊ 11 ಗಂಟೆಯಲ್ಲಿ ಅವತ್ತು ದೀಪ ಹಚ್ಚಿದ್ದೀನಿ. ಮನೆಯಲ್ಲಿ ಎಲ್ಲ ಲೈಟ್ಗಳು ಆಫ್ ಮಾಡಿರ್ತೀನಿ, ಬರೀ ದೇವ್ರ ಮನೆಯಲ್ಲಿ ಮಾತ್ರ ಲೈಟ್ ಆನ್ ಅಲ್ಲಿ ಇರುತ್ತೆ. ಆ ರೀತಿಯಾಗಿ ದೀಪ ಹಚ್ಚಿ ಕೂತ್ಕೊಂಡಿದ್ದೀನಿ ಮಾಸ್ಟರ್ಸ್. ಮನಸ್ಸಿನಲ್ಲಿ ಎನಿ ಟೈಮ್ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿ ಮಾತಾಡೋದು, ಭಗವಂತನ ಜೊತೆ ಮಾತಾಡೋದು. ನಾನೇನ್ ತಪ್ಪು ಮಾಡಿದ್ದೀನಿ, ನಾನೇನ್ ಪಾಪ ಮಾಡಿದ್ದೀನಿ ಅಂತ ನನ್ಗಿಂತ ಪರಿಸ್ಥಿತಿ, ನನ್ಗೂ ನನ್ ಗಂಡನ್ಗೂ ಯಾಕೆ ಈ ತರದ್ದು, ನನ್ ಗಂಡ ಬದಲಾಗ್ಬೇಕು, ನನ್ ಗಂಡ ಬದಲಾಗ್ಬೇಕು, ನಮ್ಮ ಅತ್ತೆ ಮಾವ ಬದಲಾಗ್ಬೇಕು, ನನ್ ಮೈದ್ನ ಬದಲಾಗ್ಬೇಕು ಅಂತ ಅಂದ್ಬಿಟ್ಟು ಭಗವಂತನ ಜೊತೆ ಮನಸ್ಸಿನಲ್ಲಿ ಎನಿ ಟೈಮ್ ಫೈಟಿಂಗ್ ಮಾಡೋದೇ ಮಾಸ್ಟರ್ಸ್ ನನ್ ಕೆಲ್ಸ. ಅವತ್ತು ನೈಟು ಆ ರೀತಿಯಾಗಿ ಇರ್ಬೇಕಾದ್ರೆ ದೇವ್ರ ಮನೆಯಲ್ಲಿ ಧಗ್ಗಂತ ಬೆಳಕಾಯ್ತು ಮಾಸ್ಟರ್ಸ್. ಅದು ಮಾಮೂಲಿ ಬೆಳಕಲ್ಲ, ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಬೆಳಕು. ಅದು ಫ್ಲಾಶ್ ಆಯ್ತು, ಬೆಚ್ಚ ಬಿದ್ದೆ ಮಾಸ್ಟರ್ಸ್ ನಾನು. ಅಯ್ಯೋ ಬಲ್ಪ್ ಬರ್ನ್ ಆಗೋಯ್ತು ಏನೋ ಅಂತ ಅಂದ್ಬಿಟ್ಟು, ಅಯ್ಯೋ ಇವಾಗ್ಲೇ ಬಲ್ಪ್ ಬರ್ನ್ ಆಗ್ಬೇಕಾ ಅಂತ ಅಂದ್ಬಿಟ್ಟು ಬಲ್ಪ್ ಕಡೆ ನೋಡ್ತೀನಿ, ಬಲ್ಪ್ ಆರಾಮಾಗಿ ಉರಿತಾ ಇದೆ. ಪ್ರಶ್ನೆ, ಅರೆ ಈ ಬೆಳಕು ಇದೆಲ್ಲಿಂದ ಬಂತು, ಹೇಗ್ ಬಂತು? ಏನು ಗೊತ್ತಿಲ್ಲ ಮಾಸ್ಟರ್ಸ್ ಅವಾಗ ಆಧ್ಯಾತ್ಮಿಕತೆ ಬಗ್ಗೆ. ಸೊ ಆ ಬೆಳಕು ಆ ರೀತಿಯಾಗಿ ದಗ್ಗಂತ ಪ್ರಜ್ವಲಿಸಿದಾಗ ಅದೇನು ಅಂತ ಗೊತ್ತಾಗದೆ ಇದ್ದಾಗ ಲಾಜಿಕ್ ಮೈಂಡ್ ಎಲ್ಲಿಂದ ಬಂದಿರ್ಬೋದು ಅನ್ನೋದಕ್ಕೆ
ಹುಡುಕಾಟ ಮಾಡ್ತು ನನ್ನ ಮನ್ಸು. ಕಿಟಕಿಯಿಂದ ಏನಾದ್ರು ಯಾವ್ದಾದ್ರು ವೆಹಿಕಲ್ಸ್ ಓಡಾಡ್ತಾ ಆ ಒಂದು ಬೆಳಕು ಏನಾದ್ರು ಒಳಕ್ ಬಂತ ಅಂತಂದ್ರೆ ಆ ಕಿಟಕಿ ಕಡೆ ಎಲ್ಲ ದೊಡ್ಡ ದೊಡ್ಡದಾಗಿ ಗಿಡಗಳು ಬೆಳೆದ್ ಬಿಟ್ಟಿದೆ. ಅಷ್ಟು ತೀವ್ರವಾಗಿ ಫೋಕಸಿಂಗ್ ಆಗಿ ಲೈಟ್ ಬೀಳಕ್ ಅವಕಾಶನೇ ಇಲ್ಲ. ಹೋಗ್ಲಿ ಇನ್ನೇನಾದ್ರೂ ರೀತಿಯಲ್ಲಿ ಬಂದಿದೆ ಅಂತಾನೆ ಏನಕ್ಕೂ ಅವಕಾಶ ಇಲ್ಲ. ಹಾಲಲ್ಲಿ ಯಾರು ಬಂದು ಲೈಟ್ ಹಾಕಿರೋದಿಲ್ಲ, ಏನು ಇಲ್ಲ. ಸೊ ಆ ಮೂಮೆಂಟ್ ಅಲ್ಲಿ ನನ್ನನ್ನ ಪರಮಾತ್ಮ ಎಷ್ಟು ಹತ್ತಿರವಾಗಿ ನನ್ನನ್ನ ನೋಡ್ತಾ ಇದ್ದಾನೆ, ಎಷ್ಟು ಹತ್ತಿರವಾಗಿ ನನ್ನ ಬೆನ್ ಕಾಯ್ತಾ ಇದ್ದಾನೆ ಅನ್ನುವಂಥದ್ದು ನನಗೆ ಅರ್ಥ ಆಗಿದ್ದು ಮಾಸ್ಟರ್ಸ್. ಅದು ಮತ್ತೊಂದು ಅತೀಂದ್ರಿಯವಾಗಿರ್ತಕ್ಕಂಥ ಅನುಭವ. ಈ ರೀತಿಯಾಗಿರ್ತಕ್ಕಂಥ ಅನುಭವ ನನಗೆ ಸಿಗ್ತಾ ಬಂದಾಗ ನನ್ನ ಬಗ್ಗೆ ನನಗೆ ತುಂಬಾ ಕುತೂಹಲ ಉಂಟಾಯ್ತು. ಇದು ಏನು ನನಗೆ ಹೀಗೆಲ್ಲ ಆಗ್ತಾ ಇದೆಯಲ್ಲ ಅನ್ನೋಂಥದ್ದು. ಮತ್ತೊಂದು ಸಂದರ್ಭದಲ್ಲಿ ವಿಸ್ಮಯ ಅನ್ನೋಂಥದ್ದು ಇನ್ನೊಂದು ಅನುಭವ ಮಾಸ್ಟರ್ಸ್. ಒಂದು ಭಾನುವಾರ ದೇವ್ರ ಮನೆಯಲ್ಲೆಲ್ಲ ಹೂಗಳನ್ನೆಲ್ಲ ಅಲಂಕಾರ ಮಾಡಿ ದೀಪ ಹಚ್ಚಿ ಮಾಮೂಲಿ ಕೂತ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು. ನಮ್ಮ ಮನೆಯವ್ರು ಅವತ್ತು ಚಿಕ್ಕಬಳ್ಳಾಪುರಕ್ಕೆ ವ್ಯಾಪಾರಕ್ಕೆ ಅಂತ ಹೋಗಿದ್ರು. ಅವರು ವ್ಯಾಪಾರ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರ್ಬೇಕಾದ್ರೆ ಅವ್ರು ಬರ್ತಾ ಇದ್ದಂತ ಬಸ್ಸು 3 ಪಲ್ಟಿ ಹೊಡೆದು ಆಕ್ಸಿಡೆಂಟ್ ಆಗಿದೆ. ಸ್ಪಾಟ್ ಅಲ್ಲೇನೆ 4-5 ಜನ ಹೋಗ್ಬಿಟ್ಟಿದ್ದಾರೆ. ಡ್ರೈವರ್ಗೆ ಕಾಲ್ ಕಟ್ ಆಗಿದೆ, ಕಂಡಕ್ಟರ್ ಸ್ಪಾಟ್ ಔಟ್, ತುಂಬಾ ಜನ ಸ್ಪಾಟ್ ಔಟ್. ಅವ್ರು ಫೋನ್ ಮಾಡಿದ್ರು, ಅಂಬಿಕಾ ನಾನು ಬರ್ತಾ ಇರೋ ಬಸ್ ಹಿಂಗೆ ಆಕ್ಸಿಡೆಂಟ್ ಆಗೋಯ್ತು, ನನಗೂ ಕೂಡ ತಲೆಯಲ್ಲಿ ರಕ್ತ ಬರ್ತಾ ಇದೆ ಅಂತ ಅವ್ರು ಹೇಳಿದಾಗ ನನಗೆ ತುಂಬಾ ತುಂಬಾ ಶಾಕ್ ಆಯ್ತು ಮಾಸ್ಟರ್ಸ್. ಶಾಕ್ ಜೊತೆಗೆ ಆಶ್ಚರ್ಯ ಆಯ್ತು. ಯಾಕೆ ಅಂತಂದ್ರೆ ಆ ಫೋನ್ ಬರೋಕ್ಕೂ ಮೊದಲು ನಾನು ದೇವ್ರ ಮನೇಲಿ ಕೂತಿದ್ದೀನಲ್ವಾ, ಎಲ್ಲ ದೇವ್ರ ಫೋಟೋಗಳಿಗೆ ಹೂಗಳ ಅಲಂಕಾರ ಮಾಡಿದೀನಿ. ಒಂದು ಫೋಟೋಗೆ ದಾಸವಾಳದ ಹೂವನ್ನ ಅಲಂಕಾರ ಮಾಡಿದ್ದೆ. ನಮ್ ತಾಯಿಯವರು ಯಾವಾಗ್ಲೂ ಕೂಡ ಬಲಗಡೆಗೆ ತಿರುಗಿಸ್ಬಿಟ್ಟು ಇಡು ಹೂಗಳನ್ನ, ಆತರ ದೊಡ್ಡ ದೊಡ್ಡ ಹೂಗಳನ್ನ ಅಂತ ಹೇಳಿದ್ರು. ಸೊ ಅದಕ್ಕೆ ತೊಟ ಉದ್ದ ಇದ್ದಿದ್ರಿಂದ ಬಲಗಡೆಗೆ ತಿರುಗಿಸಿ ಇಟ್ಟಿದ್ದೆ ಮಾಸ್ಟರ್ಸ್. ನಾನು ಸೈಲೆಂಟ್ ಆಗಿ ದೀಪ ಹಚ್ಚಿ ದೇವರುಗಳ ಕಡೆ ನೋಡ್ತಾ ಹಾಗೆ ಕೂತಿದ್ದೀನಿ. ಬಲಗಡೆಗಿದ್ದಂತ ಹೂವು ನಿಧಾನವಾಗಿ ಎಡಗಡೆಗೆ ತಿರುಗ್ತಾ ಇದೆ. ಹೈ, ಈ ಹೂವ ಏನಪ್ಪ ಹಿಂಗ್ ತಿರುಗ್ತಾ ಇದೆಯಲ್ಲ ಬಲಗಡೆಗೆ ಅಂತ ಆಶ್ಚರ್ಯ ಆಗ್ತಾ ಇದೆ ಮಾಸ್ಟರ್ಸ್. ಆ ತಿರುಗ್ತಾ ಇರುವಂತ ಹೂ ಬಿದ್ದೋಗಕ್ ಹೋಗಿದೆ, ಪೂರ್ತಿ ಬಿದ್ದೋಗಿಲ್ಲ, ಹಾಗೆ ಇದೆ. ಇದೇನಿದು ಹೀಗೆ ಬಿದ್ದೋಗಕ್ಕೆ ಹೋಗಿದೆ ಆದ್ರೆ ಹಾಗೆ ಇದೆ. ಆದ್ರೆ ಬಿದ್ದೋಗೋದಿಕ್ಕೆ ಎಲ್ಲಾ ಅವಕಾಶಗಳು ಪುಷ್ಕಳವಾಗಿದೆ, ಆದ್ರೂ ಬಿದ್ದೋಗ್ತಾ ಇಲ್ಲ ಹೂವು. ಏನಿದು, ಏನ್ ತೋರಿಸ್ತಾ ಇದಾರೆ, ನನ್ಗೆ ಏನ್ ಅರ್ಥ ಮಾಡಿಸ್ತಾ ಇದಾರೆ, ಇದೇನ್ ಹಿಂಗಾಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ್ಲೇನೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ದು, ಅಂಬಿಕಾ ನಾನ್ ಬರ್ತಾ ಇದ್ದಂತ ಬಸ್ಸು ಆಕ್ಸಿಡೆಂಟ್ ಆಗಿದೆ, ನನಗೂ ಕೂಡ ತಲೆಯಲ್ಲಿ ರಕ್ತ ಬರ್ತಾ ಇದೆ ಅಂತ. ಆಮೇಲೆ ನಮ್ಮ ಮನೆಯವ್ರು ಬಂದ್ರು, ನೋಡಿದ್ರೆ ಅಷ್ಟು ನಮ್ಮ ಮನೆಯವರು ತುಂಬಾ ಉದ್ದ ಇದ್ದಾರೆ ಮಾಸ್ಟರ್ಸ್. ಉದ್ದ ಇರುವಂತ ಆ ಮನುಷ್ಯ ಆ ಬಸ್ ಪಲ್ಟಿ ಹೊಡೆದಾಗ ಎಷ್ಟು ಅದ್ಭುತವಾಗಿ ನಾನು ನಂಬಿರ್ತಕ್ಕಂಥ ದೈವ ನನ್ನನ್ನ ಕಾಪಾಡಿದೆ ಅಂದ್ರೆ, ಅವರು ಸೀಟ್ ಕೆಳಗಡೆಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಪಲ್ಟಿ ಹೊಡೆದ್ರು ಕೂಡ ಆ ಸೀಟ್ ಕೆಳಗಡೆ ಇದ್ದಿದ್ರಿಂದ ಅಲ್ಲಿ ಮತ್ತೆ ಅವ್ರ ಪಕ್ಕದಲ್ಲಿ ಇನ್ನೊಂದಷ್ಟು ಜನ ಬಿದ್ದಿದ್ರಿಂದ ಇವ್ರಿಗೊಂದು ಚೂರು ಕೂಡ ಶೇಕ್ ಆಗಕ್ಕಾಗ್ದಂಗೆ, ಶರೀರಕ್ಕೆ ಎಲ್ಲೂ ಏನು ಪೆಟ್ಟುಗಳು ಬೀಳ್ದಂಗೆ ಆರಾಮಾಗಿದ್ದಾರೆ ಮಾಸ್ಟರ್ಸ್. ಒಂದು ಚೂರು ಏನು ನೋವಾಗಿಲ್ಲ ಅವ್ರಿಗೆ. ಅದ್ರ ಕಿಟಕಿಯಿಂದ ಅವ್ರನ್ನ ಹೊರಗಡೆಗೆ ಎಳ್ಕೋಬೇಕಾದ್ರೆ ಗಾಜಿಂದು ಚೂರು ತರ್ಚಿ ಅದರಿಂದ ರಕ್ತ ಬಂದಿರೋದು ಮಾಸ್ಟರ್ಸ್ ನಮ್ಮ ಮನೆಯವ್ರ ತಲೆಯಿಂದ. ಈ ರೀತಿಯಾಗಿ ನಮ್ಮ ಮನೆಯವರು ಅಂತಹ ದೊಡ್ಡ ಗಂಡಾಂತರದಿಂದ ಪಾರಾಗಿರ್ತಕ್ಕಂಥದ್ದು. ಆಗ ನನಗೆ ಅಬ್ಬಾ, ಇದನ್ನ ಅರ್ಥ ಮಾಡಿಸೋದಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಆ ಹೂವಿನ ರೂಪದಲ್ಲಿ ನನಗೆ ಸೂಚನೆಯನ್ನ ಮುಂಚಿತವಾಗಿ ಕೊಟ್ಟಿರೋದ, ಇದನ್ನ ನನಗೆ ಈ ರೀತಿಯಾಗಿ ಅರ್ಥ ಮಾಡಿಸಿರೋದ, ನಾನಿದ್ದೀನಿ ನಿನ್ ಪಾಲ್ಗೆ ಅಂತ ಅನ್ಬಿಟ್ಟು ಬಿದ್ದೋಗ್ಬೇಕಾಗಿರುವಂತ ಹೂವನ್ನ ಹಾಗೆ ನಿಲ್ಸಿ ನನ್ನ ಮಾಂಗಲ್ಯನ ಆ ರೀತಿಯಾಗಿ ಉಳಿಸಿದೀವಿ ಅಂತ ಸೂಚಕವಾಗಿ ಅದನ್ನ ತಿಳಿಸಿದಾರ ಅಂತ ಅಂದ್ಬಿಟ್ಟು ನನಗೆ ತುಂಬಾ 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 ಆಶ್ಚರ್ಯ, ಆನಂದ ಆಗಿದ್ದು ಮಾಸ್ಟರ್ಸ್. ಈ ರೀತಿಯಾಗಿರ್ತಕ್ಕಂಥ ಅನುಭವ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇದೆಲ್ಲದ್ರಿಂದ ಅತಿಯಾಗಿರ್ತಕ್ಕಂಥ ನಂಬಿಕೆ ಭಗವಂತನಲ್ಲಿ ಗಟ್ಟಿಯಾಗಿ ನನ್ನಲ್ಲಿ ಶರೀರದ ಕಣದಲ್ಲೂ ತುಂಬಿಕೊಳ್ತಾ ಬಂದಿದ್ದು ಮಾಸ್ಟರ್ಸ್. ಒಂದು ಸಂದರ್ಭದಲ್ಲಿ ನನಗೂ ನಮ್ಮ ಮನೆಯವ್ರಿಗೂ ತೀವ್ರವಾಗಿರ್ತಕ್ಕಂಥ ಮನಸ್ತಾಪ ಬಂದಾಗ ಅವರು ನಾನು ಬೇರೆ ಆಗುವಂತ ಒಂದು ಪರಿಸ್ಥಿತಿ ಉಂಟಾಗಿತ್ತು ಮಾಸ್ಟರ್ಸ್. ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ನೀನು ಬೇಡ, ನಿನ್ ಮಕ್ಳು ಬೇಡ ಅಂತ ಅವ್ರು ಒಂದ್ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೋಗಿದ್ದಾಗ 5 ವಾರಗಳ ಕಾಲ ನಮ್ಮನ್ನ ಬಿಟ್ಟು ಹೊಟ್ಟೋಗಿದ್ರು ಮಾಸ್ಟರ್ಸ್. ಮತ್ತೆ ಅವ್ರು ಬರ್ಬೇಕು ಅಂತಂದಾಗ ನಾನು ಅವ್ರನ್ನ ಈಸಿಯಾಗಿ ಕರ್ಕೊಳ್ಳಿಲ್ಲ. ಸಂಸಾರ ಅಂದ್ರೆ ಮಕ್ಕಳಾಟ ಅಲ್ಲ. ಸೊ ಇಷ್ಟು ವರ್ಷ ಆಗಿದ್ರು ಕೂಡ ಇದೇ ರೀತಿಯಾಗಿದೆ. ಎಲ್ಲಿ ಯಾರಿಂದ ಏನ್ ತಪ್ಪಾಗ್ತಾ ಇದೆ, ಸ್ವಲ್ಪ ದೊಡ್ಡವರಿಂದ ಮಾರ್ಗದರ್ಶನ ತಗೊಂಡು ಆಮೇಲೆ ಸರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಒಂದ್ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ ಮನೆ ಕಡೆಯವ್ರು ನೀವು ಕರೀರಿ, ನಮ್ಮ ಮನೆ ಕಡೆಯವ್ರು ನಾನ್ ಕರಿತೀನಿ, ಆಮೇಲೆ ಸ್ವಲ್ಪ ದೊಡ್ಡವ್ರು ಏನೇನು ನಮ್ ತಪ್ಪು ಒಪ್ಪುಗಳನ್ನ ಅರ್ಥ ಮಾಡಿಸ್ಲಿ, ಸರ್ ಮಾಡ್ಕೊಳ್ಳೋಣ. ಅವಾಗ್ಲೂ ಸರ್ ಮಾಡ್ಕೊಂಡ್ಮೇಲೆ ಸಂಸಾರ ಇರ್ಬೇಕು ಅಂತ ಅನ್ಸಿದ್ರೆ ಇರ್ಲಿ, ಇಲ್ಲ ಅಂತಂದ್ರೆ ಬೇಡ, ನಿಮ್ದೇನೋ ನೀವು ನೋಡ್ಕೊಳ್ರಿ, ನಿಮ್ ಸುಖ ಸಂತೋಷ ನೀವು ನೋಡ್ಕೊಳ್ರಿ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಉಂಟಾಗಿತ್ತು ಮಾಸ್ಟರ್ಸ್. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮೂರ ಹತ್ರ ಒಂದು ದೇವಸ್ಥಾನ ಇದೆ ಮಾಸ್ಟರ್ಸ್, ವಿದುರಾಶ್ವತ್ಥ ಅಂತ. ಆ ವಿದುರಾಶ್ವತ್ಥದಲ್ಲಿ ಎಲ್ಲರೂ ಕೂಡ ಸೇರಿದ್ದು.
ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಮ್ಮ ಮನೆ ಇದ್ದಂತ ಏರಿಯಾದಲ್ಲಿ ಒಂದು ಬ್ರಾಹ್ಮಣರ ಕುಟುಂಬ ಇತ್ತು ಮಾಸ್ಟರ್ಸ್. ಅಲ್ಲಿ ಅವರು ಒಬ್ಬ ಆದಿಶಕ್ತಿಯನ್ನ ತುಂಬಾ ಪೂಜೆ ಮಾಡ್ತಾ ಇದ್ರು. ಆಕೆ ನಮ್ ತಾಯಿಯವರು ಹೇಳಿದ್ರು, ನೀನೇನಾದ್ರೂ ನಿನ್ ಮನಸ್ಸಿನಲ್ಲಿ ಇರೋದನ್ನ ಹೇಳ್ಬೇಕು ಅಂತ ಅನ್ಸಿದ್ರೆ ಆ ಕುಟುಂಬದಲ್ಲಿ ಮಾತ್ರ, ಅವ್ರ ಮನೆಗೆ ಮಾತ್ರ ಹೋಗು, ಇನ್ ಯಾರ ಮನೆಗೂ ನೀನ್ ಹೋಗ್ಬೇಡ ಅಂತ ಹೇಳಿದ್ರು. ಸೊ ನಾನು ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ತುಂಬಾ ಆತ್ಮೀಯತೆ ಇತ್ತು. ನಮ್ಮ ಕುಟುಂಬಕ್ಕೆ ಅವ್ರ ಕುಟುಂಬಕ್ಕೂ ನಮ್ಮ ತಾಯಿಯವರು ನಮ್ಮೂರಲ್ಲಿ ಇದ್ದಾಗಿಂದನೂ ತುಂಬಾ ಆತ್ಮೀಯತೆ ಇತ್ತು. ನನ್ಗೂ ಅದೇ ಆತ್ಮೀಯತೆ ಕಂಟಿನ್ಯೂ ಆಗಿತ್ತು ಮಾಸ್ಟರ್ಸ್. ಆಗ ಅಲ್ಲಿ ಆಕೆ ಮೈ ಮೇಲೆ ಆ ಭವಾನಿ, ಅಂಬಾ ಭವಾನಿ ಅನ್ನುವಂತ ಶಕ್ತಿ ದೇವತೆ ಆವಾಹನೆ ಆಗ್ತಾ ಇದ್ಲು ಅನ್ನುವಂಥದ್ದು ಮಾಸ್ಟರ್ಸ್. ಆಗ ಆಕೆ ಹೇಳಿದ್ಲು ಮೈ ಮೇಲೆ ಬಂದು, ಯಾರ್ ಏನ್ ಮಾಡಿದ್ರು ಕೂಡ ನಿನ್ ಸಂಸಾರನ ನಾನು ಉಳಿಸ್ತೀನಿ, ನಾನ್ ನಿನ್ ಸಂಸಾರಕ್ಕೆ ಬೆಂಗಾವಲಾಗಿ ಇರ್ತೀನಿ, ನಾನ್ ನಿನಗೆ ಬೆಳಕಾಗಿರ್ತೀನಿ ಅಂತ ಅಂದ್ಬಿಟ್ಟು ನನಗೆ ಮಾತು ಕೊಟ್ಟಿದ್ಲು. ಆದ್ರೆ ಈ ನ್ಯಾಯ ಪಂಚಾಯತಿ ಮಾಡ್ಬೇಕು ಅಂತ ನಾವ್ ಅಲ್ಲಿಗೆ ಹೋಗಿದ್ದಾಗ ಫಸ್ಟ್ ಆಫ್ ಅಲ್ಲಿ ಎಲ್ಲಾ ಸೆಟ್ರೇಟ್ ಆಗ್ತಾ ಇದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಎದ್ದೊಳೋದು ಹಟ್ ಪುಟ್ ಅಂತ ಅನ್ನೋದು ಎಲ್ಲ ಹಾಳು ಮಾಡೋದು ಹಿಂಗ್ ಮಾಡಿದಾಗ ನೋಡಿ 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 ನನಗ್ ಸಾಕಾಗಿ ನಾನು ಎದ್ ಬಂದ್ಬಿಟ್ಟೆ ಮಾಸ್ಟರ್ಸ್. ನನ್ ಮಗನ ನಾನು ಎತ್ಕೊಂಡು, ಯಾವ ಗಂಡನೂ ಬೇಡ, ಯಾವ ಸಂಸಾರನೂ ಬೇಡ, ಇನ್ನೊಂದ್ ಸರ್ತಿ ನ್ಯಾಯ ಪಂಚಾಯತಿ ಅಂದ್ರೆ ಯಾರಿಗೂ ಮರ್ಯಾದೆ ಇರಲ್ಲ ಅಂತ ನಾನ್ ಸಿಕ್ಕಾಪಟ್ಟೆ ರೇಗಾಡ್ಬಿಟ್ಟು ನನ್ ಮಗುನ ಎತ್ಕೊಂಡು ನಾನು ಬಂದ್ಬಿಟ್ಟೆ ಮಾಸ್ಟರ್ಸ್. ಆಗ ಮನ್ಸಿನಲ್ಲಿ ಭವಾನಿನ ರೇಗಾಡ್ಕೊಂಡೆ. ಆ ಪಾರ್ಟಿ ಹೇಳಿದ್ದೆ ನಾನು ನಿನ್ ಸಂಸಾರ ಉಳಿಸ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನಾನು ಇದ್ದೀನಿ ಅಂತ. ಎಲ್ಲರೂ ಸುಳ್ಳು, ಭವಾನಿನೂ ಸುಳ್ಳು, ಎಲ್ಲ ಸುಳ್ಳು ಅಂತ ತೀವ್ರವಾಗಿರ್ತಕ್ಕಂಥ ಭಾವೋದ್ವೇಗದಲ್ಲಿ ನಾನು ಸಿಕ್ಕಾಕೊಂಡಿದ್ದೆ ಮಾಸ್ಟರ್ಸ್. ಆ ರೀತಿಯಾಗಿ ಇರ್ಬೇಕಾದ್ರೆ ಮತ್ತೆ ನಾನು ಅಲ್ಲಿ ಒಂದತ್ರ ಎಲ್ಲ ಊಟಕ್ಕೆ ಒಂದು ಚೌಲ್ಟ್ರಿ ಇತ್ತು ಆರ್ಯ ವೈಶ್ಯಸ್ದು. ಆ ಚೌಲ್ಟ್ರಿಯಲ್ಲಿ ನಾವೆಲ್ಲರೂ ಮತ್ತೆ ಊಟಕ್ಕೆ ಸೇರಿದಾಗ ನನ್ನ ಗಂಡನ ಕಡೆಯವರೆಲ್ಲರೂ ಕೂಡ ಒಂದು ಸಾಲು, ಅದ್ರ ಆಪೋಸಿಟ್ ಸಾಲಲ್ಲಿ ನನ್ನ ಕಡೆಯವರೆಲ್ಲರೂ ಕೂಡ ನಾವು ಊಟಕ್ಕೆ ಕೂತಿದ್ದು. ಆಗ ನನ್ನ ಮಗ ಇನ್ನೂ ಚಿಕ್ಕ ಮಗು ಮಾಸ್ಟರ್ಸ್. ಅವಾಗ ಊಟ ಮಾಡ್ತಾ ಇದ್ದೀನಿ, ಅವನು ಆ ಬಾತ್ರೂಮ್ ಹೋಗ್ಬೇಕು ಅಂತಂದಾಗ ನಾನು ಬಂದ್ಬಿಟ್ಟೆ ಮಾಸ್ಟರ್ಸ್. ಬಂದ್ಬಿಟ್ಟಾಗ ನಮ್ಮ ಮನೆಯವರು ಕೂಡ ಎದ್ದು ಬಂದ್ಬಿಟ್ರು. ಆಗ ಹೋಗು, ನಾನು ಮಗುನ್ ನೋಡ್ಕೋತೀನಿ, ನೀನು ಊಟ ಮಾಡೋಗು ಅಂತ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು. ನಾನು ಆದ್ರೆ ತುಂಬಾ ನೊಂದಿದ್ನಲ್ಲ, ನಾನು ಅಷ್ಟ್ ಬೇಗ ಒಪ್ಕೊಳ್ಳಿಲ್ಲ. ನಿಮ್ದೇನೋ ನೀವು ನೋಡ್ಕೊಳ್ರಿ ಅಂತ ಈ ರೀತಿಯಾಗಿ ಹೇಳುವಂತ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿತ್ತು ಮಾಸ್ಟರ್ಸ್. ಆದ್ರೂ ಬಿಡ್ಲಿಲ್ಲ, ಅವ್ರ ಮಗುನ್ನ ನೋಡ್ಕೊಂಡ್ರು, ಅವರೆಲ್ಲ ಕ್ಲೀನ್ ಮಾಡಿದ್ರು. ಮತ್ತೆ ಬಂದ್ವಿ. ನಾನು ನನ್ನ ಮಗನ್ ಕರ್ಕೊಂಡು ನಾನು ಈ ಕಡೆ ಬಂದ್ಬಿಟ್ರೆ ಇಲ್ಲಿ ಇವ್ರೆಲ್ಲಾರು ಮತ್ತೆ ಶುರುವಚ್ಕೊಂಡಿದ್ದಾರೆ ನ್ಯಾಯ ಪಂಚಾಯತಿಗೆ. ನನ್ ತಮ್ಮ ಬಂದ್ಬಿಟ್ಟ ನನ್ನನ್ನು ಹುಡುಕೊಂಡು, ಅಕ್ಕ ಬಾಕ ಇಲ್ಲ ಕಣ ನಾನು ಬರಲ್ಲ ಅಂತಂದೆ. ಈ ರೀತಿಯಾಗಿ ಬರಲ್ಲ ಅಂತಂದ್ರು ಕೂಡ ಅವ್ನು ಬಿಡ್ಲಿಲ್ಲ, ನನ್ ಹೇಳ್ಕೊಂಡ್ ಬಂದ್ಬಿಟ್ಟ. ಆಮೇಲೆ ಎಲ್ರು ದೊಡ್ಡವ್ರು ಯಾವ ರೇಂಜ್ ಅಲ್ಲಿ ಆವಾಜುಗಳು ಹಾಕಿ ನನ್ನನ್ನು ನಮ್ಮ ಮನೆಯವ್ರನ್ನ ಸುಮ್ಮನೆ ಇರಿಸಿ ಮತ್ತೆ ಸಂಸಾರನ ಒಂದು ಮಾಡಿದ್ರು ಅಂದ್ರೆ ಬೇರೆಯವ್ರು ಯಾರು ಬಾಯ್ ಬಿಡಕ್ಕೆ ಸಾಧ್ಯ ಇಲ್ಲ. ಬಂದಿದ್ದಂತ ಮಧ್ಯವರ್ತಿಗಳು ಆ ಮಟ್ಟಕ್ಕೆ ರೆಬೆಲ್ ಆಗಿ ಎದ್ಬಿಟ್ರು ಮಾಸ್ಟರ್ಸ್. ಸೊ ಆಮೇಲಿಂದ ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ಯಾವ್ದು ಏನಾದ್ರು ನಮ್ಮ ಮನೆಯವರು ನನಗೆ ನನ್ನ ಹೆಂಡತಿನ ಮಕ್ಕಳು ಬೇಕು ಅನ್ನುವಂಥದ್ದು ಮುಂಚಿತವಾಗೇನೆ ನಿರ್ಧಾರ ಮಾಡ್ಕೊಂಡು ಲಗೇಜ್ ಕೂಡ ಪ್ಯಾಕ್ ಮಾಡ್ಕೊಂಡು ಯಾವುದೋ ಒಂದು ಅಂಗಡಿಯಲ್ಲಿ ಇಟ್ಟು ಅಲ್ಲಿ ಮತ್ತೆ ಅಲ್ಲಿ ಏನು ಗೊತ್ತಿಲ್ದಂಗೆ ಬಂದಿದ್ದಾರೆ ಅನ್ನುವಂಥದ್ದು ಅರ್ಥ ಆಗಿದ್ದು ಮಾಸ್ಟರ್ಸ್. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಪರಮಾತ್ಮ ಅನ್ನುವಂಥವನು ಎಷ್ಟೆಲ್ಲ ಬ್ಲೂ ಪ್ರಿಂಟ್ ಹಾಕಿರ್ತಾನೆ, ಎಷ್ಟೆಲ್ಲ ಆಟ ಆಡಿಸ್ತಾನೆ ಅನ್ನುವಂಥದ್ದು ಅರ್ಥ ಆಗಿ ಆಗ ಆ ಆದಿಶಕ್ತಿ ಭವಾನಿಯಲ್ಲಿ ಅತೀವವಾಗಿರ್ತಕ್ಕಂಥ ನಂಬಿಕೆ, ಶ್ರದ್ಧೆ, ಭಕ್ತಿ ಎಲ್ಲವೂ ಕೂಡ ತುಂಬಿಕೊಂಡಿದ್ದು ಮಾಸ್ಟರ್ಸ್. ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ನನ್ನ ಜೀವನದಲ್ಲಿ ನನಗೆ ಅನುಭವ ಸಿಗ್ತಾ ಬಂದಿದ್ದು. ಆಮೇಲೆ ಇದಾದ್ಮೇಲೆ ಮಾಸ್ಟರ್ಸ್ 2010 ಅನ್ನುವಂಥದ್ದು ನನ್ನ ಜೀವನದಲ್ಲಿ ನನಗೆ ಹೊಸ ಟರ್ನಿಂಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈಗಾಗ್ಲೇ ಸಮಯ ಸಾಕಷ್ಟು ಮುಗಿದಿದೆ. ಹಾಗಾಗಿ ನಾನು ಈ ವಿಚಾರಗಳಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ ಮಾಸ್ಟರ್ಸ್. ಮುಂದೆ ನನಗೆ ಅವಕಾಶ ಸಿಕ್ಕಿದ್ರೆ 2010ರಿಂದ ಮುಂದಕ್ಕೆ ಏನ್ ನಡೀತು ನನ್ನ ಜೀವನದ್ದು ಅನ್ನುವಂಥದ್ದನ್ನ ತಿಳಿಸ್ತಾ ನನ್ನ ವಿಚಾರಗಳನ್ನ ಹಂಚ್ಕೊಳ್ಳುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ, ಮುಂದಿನ ಅವಕಾಶಗಳಲ್ಲಿ ಅಷ್ಟೇ ಮಾಸ್ಟರ್ಸ್. ಸೊ ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಕೊಟ್ಟಂತ ಈ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮ್ಯಾಮ್, ನಿಮ್ಮ ಧ್ವನಿ ಮತ್ತೆ ನಿಮ್ಮ ವಾಯ್ಸ್, ನಿಮ್ಮ ಅನುಭವ ಏನಿದೆ ಅಂತಂದ್ರೆ ಅದ್ರ ಹಿಂದಿನ ಅರ್ಥವನ್ನ ತಿಳಿಸುತ್ತೆ. ಯಾಕೆಂದ್ರೆ ಪ್ರತಿ ಒಂದು ಕ್ಲಾಸ್ ಅಲ್ಲಿ ಆಗಿರಬಹುದು, ಅದರಿಂದ ಹಿಂದೆ ಇರುವಂತ ಗೂಢಾರ್ಥವನ್ನು ಸಹ ತಿಳ್ಕೊಳಕ್ಕೆ ಎಷ್ಟು ಮಾಸ್ಟರ್ಸ್ಗೆ ಅನುಕೂಲ ಆಗುತ್ತೆ. ನೀವೊಂದು ಮಿಲರ್ ರೇಪರ್ ಬಗ್ಗೆ ಒಂದು ಬೆಳಗ್ಗೆ ವೇದಿಕೆಯಲ್ಲಿ ಕ್ಲಾಸ್ ಮಾಡಿದ್ರಿ ಮೇಡಮ್, ಅದು ತುಂಬಾನೇ ಚೆನ್ನಾಗಿ ನೆನಪಾಗ್ತಿತ್ತು. ಅಲ್ಲಿ ಹೇಗೆ ಇತ್ತು ಅನ್ನೋದಾದ್ರೆ ಇವನ್ನೆಲ್ಲವನ್ನು ಪ್ರೀ ಪ್ಲಾನ್ ಅಂತಾರಲ್ಲ ಮ್ಯಾಮ್, ಅದೇ ತರ ಆ ಪುಸ್ತಕವನ್ನು ಸಹ ನೀವು ಬರ್ದಿದ್ದಕ್ಕೂ ತುಂಬಾನೇ ಧನ್ಯವಾದಗಳು ಅಂತ ಹೇಳಕ್ ನಂಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಹೊಸ ಮಾಸ್ಟರ್ಸ್ ಇರೋದ್ರಿಂದ, ಹಾಗಾಗಿ ನಿಮ್ಮ ಅನುಭವದ ಮುಂದೆ ಇನ್ನೊಬ್ರಿಗೂ ಸಹ ನನಗೆ ಹೇಳ್ತಿರ್ತಾರೆ ಮಾಸ್ಟರ್ಸ್ ಅವರೆಲ್ಲರೂ,
ಏಕೆಂದ್ರೆ ನನ್ನ ಅನುಭವದ ಮುಂದೆ ಬೇರೆ ಏನು ಇಲ್ಲ ಅಂತಂದೇಳಿ ಎಲ್ಲರೂ ಹಾಗೆ ಹೇಳೋದು. ಹಂಗ ಅನ್ಕಂಡೆ ನಾವು ಮುಂದಿನ ಜೀವನವನ್ನು ಹೋಗ್ಕೋಬೇಕು. ಇನ್ನೊಬ್ರಿಗೆ ಯಾವುದೇ ಕಾರಣಕ್ಕೆ ಇಲ್ಲಿ ಹೋಲಿಸ್ಕೋಬಾರ್ದು ಅಂತೇಳಿ ಅತ್ಯುತ್ತಮವಾಗಿ ವಿಷಯ ತಿಳಿಸಿದ್ರಿ. ಬಟ್ ನೀವ್ ಇನ್ನು ಧ್ಯಾನಕ್ಕೆ ಹೇಗ್ ಬಂದ್ರಿ ಮತ್ತೆ ಧ್ಯಾನದಿಂದ ಮುಂದೆ ಏನು ಅಂತ ಇನ್ನೂ ಸಹ ಟಚ್ ಅಪ್ ಸಹ ಮಾಡಕ್ ಆಗಿಲ್ಲ ಮ್ಯಾಮ್ ನೀವು ಹೇಳ್ಬೇಕಂದ್ರೆ. ಇನ್ನು ಬಟ್ ತುಂಬಾ ಕಡಿಮೆ ಕಾಲಾವಕಾಶವನ್ನು ಕೊಟ್ಟಿದೀವಿ, ದಯವಿಟ್ಟು ಕ್ಷಮೆ ಇರ್ಲಿ. ಯಾಕೆಂದ್ರೆ ಮಾಸ್ಟರ್ಸ್ ತುಂಬಾ ಪ್ರಶ್ನೆಗಳು ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಹಿರಿಯ ಮಾಸ್ಟರ್ಸ್ ಬಂದಿದ್ದಾರೆ ವೇದಿಕೆಗೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಮತ್ತೆ ಅದರ ಮುಂದುವರೆದ ಭಾಗವನ್ನ ನೀವು ದಯಮಾಡಿ ನಮ್ಮ ವೇದಿಕೆ ಬೇಕು ಬಂದು ಹಂಚ್ಕೋಬೇಕು ಮ್ಯಾಮ್. ಖಂಡಿತ ಗೀತಮ್ಮ, ಖಂಡಿತ ಅವಕಾಶ ಆದಾಗ ನಾನು ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ನೋಡಿದ್ರಲ್ಲ ಮೇಡಮ್ ಎಷ್ಟು ಜೀವನದ ಚರಿತ್ರೆ, ಅವರ ತಂದೆ ತಾಯಿಗಳಿಗೆ ಮೊದ್ಲಿಗೆ ನಾವು ನಮನ ತಿಳಿಸ್ಬೇಕು. ಇಂತ ಅತ್ಯುತ್ತಮವಾದ ಚೇತನವನ್ನ ನಮಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಇವರಿದ್ದ ಒಂದು ಧ್ಯಾನವನ್ನು ಪಡಿತಿದೀವಿ, ಜ್ಞಾನವನ್ನು ಪಡಿತಿದೀವಿ ಅಂದ್ರೆ ಅವರ ತಂದೆ ತಾಯಿಗಳಿಗೆ ನಾವು ಫಸ್ಟ್ ನಮನಗಳನ್ನ ತಿಳಿಸ್ಬೇಕು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮಾಸ್ಟರ್ಸ್ ಏನೇ ಪ್ರಶ್ನೆ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು, ಮೇಡಮ್ ಇದ್ದಾರೆ, ಹಾಡು ಆಗಿರ್ಬೋದು, ಕತೆ ಆಗಿರ್ಬೋದು, ಇವತ್ತು ಎಲ್ಲದಕ್ಕೂ ಮುಕ್ತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಪ್ರತಿಯೊಬ್ಬ ಮಾಸ್ಟರ್ಸ್ನು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮಾಸ್ಟರ್ಸ್ ಪ್ಲೀಸ್. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಏನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ಫಸ್ಟ್ ಕೇಳ್ಬಿಡೋಣ, ಆಮೇಲೆ ನಂತರ ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋಣ ಮಾಸ್ಟರ್ಸ್. ಎಸ್ ಜ್ಯೋತಿ ಮ್ಯಾಮ್. ನಮಸ್ತೆ ಸ್ವರನಾಗಾಂಬಿಕಾ ಮೇಡಮ್. ನಮಸ್ತೆ ಜ್ಯೋತಿ ಮೇಡಮ್. ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ಆಕ್ಚುಲಿ ಈ ಒಂದು ಏನ್ ಇಷ್ಟು ತನಕ ನಿಮ್ಮ ಜೀವನ ಬಾಲ್ಯದಿಂದ ಹಿಡ್ದು ಅಮ್ಮಂಗೆ ಮಕ್ಕಳಾಗದೇ ಇರೋಂತ ಟೈಮಲ್ಲೂ ಕೂಡ ಒಂದು ತಾಯಿ ಚೌಡೇಶ್ವರಿನ ಪ್ರಾರ್ಥನೆ ಮಾಡಿದ್ದು, ಆ ಒಂದು ಇದರಿಂದ ನೀವು ಗರ್ಭದಲ್ಲಿದ್ದಾಗಲೂ ಕೂಡ ತುಂಬಾ ಅಡೆತಡೆಗಳಾಗಿದ್ದು, ತುಂಬಾ ಗಂಡಾಂತರಗಳಾಗಿದ್ದು, ಅದನ್ನ ಮೀರಿ ನೀವು ಹುಟ್ಟಿದ್ದು, ಇವುಗಳನ್ನೆಲ್ಲ ಕೇಳಿದಾಗ ಅಯ್ಯಪ್ಪ, ನಾವೇನೇನು ಅನ್ಕೊಂತ ಇರ್ತೀವಿ. ನಮ್ಮ ಎಲ್ಲಾ ಜೀವನದಲ್ಲೂ ಇರುತ್ತೆ, ಕಷ್ಟ ಸುಖಗಳೆಲ್ಲ ಇರುತ್ತೆ. ಬಟ್ ನಮ್ದನ್ನೇ ಹೈಲೈಟ್ ಮಾಡ್ತಾ ಇರ್ತೀವಿ. ಅಯ್ಯೋ ನಮ್ ತರ ಸ್ಥಿತಿ ಯಾರಿಗೂ ಬರೋದ್ ಬೇಡ, ಹಾಗೆ ಹೀಗೆ ಅಂತ. ಆದ್ರೆ ನಿಮ್ಮ ಜೀವನ ಚರಿತ್ರೆನ ಕೇಳಿದಾಗ ನಮ್ದೇನು ಇಲ್ಲ ಮೇಡಮ್. ಯಾಕೆಂದ್ರೆ ಇಷ್ಟು ನೋವನ್ನ ತಿಂದ್ಕೊಂಡು ನೀವು ಆ ಎಲ್ಲಾ ಕಷ್ಟಗಳನ್ನ ಅನುಭವಿಸ್ಕೊಂಡು ಒಂದು ಮೆಟ್ಟಿ ನಿಂತು ಇವತ್ತು ಆ ಜ್ಞಾನ ಜ್ಯೋತಿಯಾಗಿ ಇವತ್ತು ನಮ್ಮ ಮುಂದೆ ನಿಮ್ಮ ಜ್ಞಾನದ ಅನುಭವವನ್ನು ಹಂಚೋದಕ್ ಬಂದಿದ್ದೀರಲ್ವಾ, ನಿಮ್ಗೆ ಕೋಟಿ ಕೋಟಿ ಶರಣು ಮೇಡಮ್, ಕೋಟಿ ಶರಣು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲು ನನ್ಗನ್ಸುತ್ತೆ ಆಕ್ಚುಲಿ ನಂದೇ ಜೀವನ ಆಕ್ಚುಲಿ ನಮ್ ಬಗ್ಗೆ ಕೇಳಿದಾಗ ನಮ್ದೇ ಹೆಚ್ಚು, ನಮ್ದೇ ಎಲ್ಲಾ, ಅಯ್ಯೋ ನಮ್ ಕಷ್ಟಗಳು ಯಾರಿಗೂ ಬರೋದ್ ಬೇಡ ಅಂತ. ಬಟ್ ನಿಮ್ಮನ್ನ ನೋಡಿದಾಗ ನಮ್ದೆಂತ ಜೀವನ, ಎಲ್ಲರ ಜೀವನದಲ್ಲೂ ಬರುತ್ತೆ, ಒಬ್ರಿಗಿನ್ನ ಒಬ್ಬರದು ತುಂಬಾ ಜೋರ್ ಇರುತ್ತೆ. ಆದ್ರೆ ನಿಮ್ಮನ್ನ ನೋಡಿದಾಗ ಹಂಗ ಅನ್ಸಲ್ಲ. ಬಟ್ ನಿಮ್ಮ ಅನುಭವನ ನೀವು ಶೇರ್ ಮಾಡ್ಕೊಂಡಾಗ ನಮ್ದೇನು ಅಲ್ಲ ಮೇಡಮ್, ನಮ್ದೇನು ಅಲ್ಲ. ಥ್ಯಾಂಕ್ ಯು ಮೇಡಮ್ ಒಬ್ರು ಏನು ಕಂಟಿನ್ಯೂ ಮಾಡಿ ಅಂತ ಒಂದು ಮೆಸೇಜ್ ಹಾಕಿದಾರೆ ಮ್ಯಾಮ್ ನಿಮ್ಗೆ. ಎಸ್, ಆಗ್ಲಿ ಗೀತಮ್ಮ. ಶನಿವಾರಗಳು ಅಷ್ಟೇ ಅಲ್ಲದೆ ಮಧ್ಯದಲ್ಲಿ ಬೇರೆ ಯಾವಾಗಾದ್ರೂ ಕೂಡ ಈ ತರ ಅವಕಾಶ ಆದ್ರೆ ನಾನ್ ನಿಮ್ಗೆ ಮುಂಚಿತವಾಗಿ ತಿಳಿಸ್ತೀನಿ. ಆ ದಿನಗಳಲ್ಲೂ ಕೂಡ ಈ ಒಂದು ವಿಚಾರಗಳನ್ನ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಓಕೆನಾ? ಎಸ್ ಮ್ಯಾಮ್. ನೀವ್ ವರ್ಕಿಂಗ್ ಮಾಡೋದ್ರಿಂದ ಸ್ವಲ್ಪ ನಮಗೂನು ಯಾವ ಟೈಮಲ್ಲಿ ಕರಿಬೇಕು ಏನು ಅಂತ ಒಂದ್ಸಲ ಅನ್ಸುತ್ತೆ. ಆದ್ರೆ ನಿಮ್ಮ ಇದನ್ನ ಕೇಳ್ತಾ ಇದ್ರೆ, ಅನುಭವವನ್ನು ಕೇಳ್ತಾ ಇದ್ರೆ, ಇಷ್ಟ ಬೇಗ ಮುಗ್ದೋಯ್ತಾ, ಇಷ್ಟ ಬೇಗ ಇನ್ನು ನೀವು ಧ್ಯಾನಕ್ಕೇನೆ ಬಂದಿಲ್ಲ, ಧ್ಯಾನದಿಂದ ಆಗಿರೋಂತ ಇನ್ನೂ ಅದ್ಭುತವಾದ ಇದೆ. ಅದಕ್ಕೆ ನಾವು ಟೆಸ್ಟ್ ಸಹ ಮಾಡಿಲ್ಲ ಮ್ಯಾಮ್. ಹಾಗಾಗಿ ಇನ್ನು ಕಂಟಿನ್ಯೂ ಮಾಡಬೇಕು ಮೇಡಮ್ ಅಂತ ಕೇಳಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಎಸ್, ಮಮತಾ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ನಮಸ್ತೆ, ಹೇಳಿ ಮೇಡಮ್. ಮೇಡಮ್ ನಿಮ್ ಜೀವನ ತುಂಬಾ ಅದ್ಭುತ ಆಗೈತೆ ಮೇಡಮ್. ಜೊತೆಗೆ ನಿಮ್ದು ಸ್ಟೋರಿನೂ ಅಷ್ಟೇ, ನಿಮ್ ನೋಡಿದ್ರಂಗ ಅನ್ಸಲ್ಲ ಇಷ್ಟೆಲ್ಲ ಅನುಭವಿಸಿ ಈ ಲೆವೆಲಿಗೆ ಬಂದಿರಾ ಅಂತ. ನಿಮ್ಮ ನೋಡಿದ್ರೆ ರೆಬ್ಬಲ್ ಅನಿಸ್ತತೆ.
ಅದಕ್ಕೆ ಈ ಜೀವನ ಇಷ್ಟೊಂದು ಇದ್ರೂನು ನೀವು ಇಷ್ಟು ಚೆನ್ನಾಗಿದ್ದೀರಾ ಮೇಡಮ್. ಅಷ್ಟು ಖುಷಿಯಾಗಿರ್ತೀರಾ. ನಿಮ್ಮನ್ನ ನೋಡಿದ್ರೆ ಆದರ್ಶ ಅನ್ಸುತ್ತೆ ಮೇಡಮ್. ನಾವು ನಿಮ್ ತರನೇ ಇರ್ಬೇಕು. ಏನೇ ಬರ್ಲಿ ಭಗವಂತನ ದಯೆ ಒಂದಿದೆ ಅಂತ ಹೇಳಿ ಜೀವನ ಮಾಡ್ಬೇಕು ಮೇಡಮ್. ನಾವು ಸಣ್ಣ ಸಣ್ಣ ವಿಷಯಕ್ಕೂ ಅಪ್ಸೆಟ್ ಆಗಿ ಡಿಪ್ರೆಷನ್ಗೆ ಹೋಗಿ ಲೈಫ್ ಏನೇನೋ ಮಾಡ್ಕೊಂತೀವಿ. ಬಟ್ ನಿಮ್ಮನ್ನ ನೋಡಿದ್ರೆ ನಮಗೂ ಈ ತರ ಒಂದ್ ಸಾಧನೆ ಮಾಡ್ಬೇಕು ಅಂತ ಅನ್ಸುತ್ತೆ ಮೇಡಮ್. ನಿಮ್ ಜೀವನ ತುಂಬಾ ಚೆನ್ನಾಗಿದೆ. ಜೊತೆಗೆ ನಿಮ್ ವಾಯ್ಸು ಚೆನ್ನಾಗಿದೆ. ನಿಮ್ಮ ಎಲ್ಲಾ ಕ್ಲಾಸು ಕೇಳ್ತಾ ಇರ್ತೀನಿ ಮೇಡಮ್. ನಿಮ್ದು ಯಾವುದೇ ಕ್ಲಾಸ್ ಬಂದ್ರೂ ನಾ ಮಿಸ್ ಮಾಡ್ಕೊನಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮಮತಾ ಮ್ಯಾಮ್. ಮಂಜುಳಾ ಬಿ ಮ್ಯಾಮ್, ನಮಸ್ತೆ, ಮಾತಾಡಿ ಮಾ. ಮೇಡಮ್ ಎಲ್ರಿಗೂ ನಮಸ್ಕಾರ. ಮೇಡಮ್ ಅನುಭವ ತುಂಬಾ ಚೆನ್ನಾಗಿತ್ತು ಮೇಡಮ್. ನೀವು ಕಂಟಿನ್ಯೂ ಮಾಡ್ಬೇಕಿತ್ತು ಮೇಡಮ್. ಯಾಕೆಂದ್ರೆ ಆಗ್ಲಿ ಮೇಡಮ್. ಈಗ ಮೇಡಮ್ದು ಹಿಂದ್ಲಿಂದ ಕಷ್ಟ, ನಮ್ಗೆ ಯಾವ್ದೂ ಕಷ್ಟ ಅನ್ಭವಿಸ್ತಾರೆ ದೇವ್ರು ಚೆನ್ನಾಗೇ ಇಟ್ಟಿದ್ದ ಇದುವರೆಗೂ. ಈಗ ಒಂದು 7-8 ವರ್ಷದಿಂದ ಫ್ಯಾಮಿಲಿದೇನು ಇಲ್ಲ, ಕೆಲವೊಂದ್ ವಿಷಯದಲ್ಲಿ ಅಯ್ಯೋ ದೇವ್ರೆ ಯಾಕಪ್ಪ ಇಷ್ಟು ಕಷ್ಟ ಕೊಟ್ಟಿದ್ಯಾ ಅಂತ ಅನ್ಕೊಂತೀವಿ ನಾವೇನೆ. ಅವಾಗ್ಲೇ ಈ ಧ್ಯಾನ ಪರಿಚಯ ಆಯ್ತು ನನ್ಗೆ 2 years ಬ್ಯಾಕ್. ಅಂತ ಟೈಮ್ ನಲ್ಲಿ ಅನ್ಕೊಂತೀವಿ ನಾವ್ ನಮ್ದೇ ಕಷ್ಟ ಅಂತ ಮೇಡಮ್ದು, ಯಾಕೆಂದ್ರೆ ಕಷ್ಟ ಅನುಭವಿಸಿರೋರ್ಗೆ ಅದ್ರದ್ದೇನು ಅಂತ ಗೊತ್ತಿರುತ್ತೆ. ಹಂಗಾಗಿ ಅದಕ್ಕೆ ಮೇಡಮ್ದು ಕಂಟಿನ್ಯೂ ಮಾಡ್ಸಿ ಗೀತಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ. ಎಸ್, ನೋಡೋಣ ಮ್ಯಾಮ್. ಇನ್ನೊಂದ್ ಇಬ್ರು ಮಾಸ್ಟರ್ಸ್ ನ ಕೇಳ್ಬಿಟ್ಟು ಅವ್ರದ್ದು ಯಾವ್ದು ಹಾಡು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ ಅನ್ನೋದಾದ್ರೆ ಮೇಡಮ್ಗೆ ನಿಜವಾದ ನನಗೂ ಸಹ ಖಂಡಿತ ಅವ್ರಿಗೆ ಅವಕಾಶ ಕೊಡ್ಲಿಕ್ಕೆ ಇಷ್ಟ ಇದೆ. ಎವ್ರಿ ವೀಕು ಇರುತ್ತಲ್ವಾ ಮೇಡಮ್? ಬೇಕಾದ್ರೆ ನಾವ್ 6 ಗಂಟೆ ಆಗ್ಲಿ ಕೂತ್ಕೊಂಡ್ ಕೇಳಕ್ ರೆಡಿ ಇದೀವಿ. ಹೇಳಿ ಮೇಡಮ್ ಮೇಡಮ್ಗೆ. ಎಸ್, ಖಂಡಿತ ಮ್ಯಾಮ್, ಖಂಡಿತ. ಎಸ್, ಥ್ಯಾಂಕ್ ಯು ಮಂಜುಳಾ ಮ್ಯಾಮ್. ಲಕ್ಷ್ಮಿ ಮ್ಯಾಮ್, ನಮಸ್ತೆ, ಮಾತಾಡಿ ಮಾ. ಅದನ್ನ ಮ್ಯೂಟ್ ಮಾಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಅಂಬಿಕಾ ಮೇಡಮ್. ನಾನು ಸ್ಟಾರ್ಟಿಂಗ್ ನಮಸ್ತೆ. ಕೇಳಲಿಲ್ಲ ಮೇಡಮ್, ಎಲ್ಲ ಹೊರಗಡೆ ಹೋಗಿದೆ. ಹಂಗಾಗಿ ಲಾಸ್ಟಿಗೆ ಕೇಳ್ದೆ ಅಷ್ಟೇ. ನಾನು ಮೇಡಮ್ಗೆ ಹೇಳೋದಂದ್ರೆ ಮೇಡಮ್ ಅಂದ್ರೆ ಅವ್ರೊಬ್ರಿಗೆ ಅಲ್ಲ, ನಮಗೆ ಎಲ್ಲಾನು ಅಷ್ಟೇ, ಕಷ್ಟ ಬಂದಷ್ಟು ನಾವು ಗಟ್ಟಿ ಹಾಕ್ತಿವಲ್ಲ ಮೇಡಮ್. 100% ಸತ್ಯ ಮೇಡಮ್ ಅದು. ಮೇಡಮ್ ಯಾವುದೇ ಕಷ್ಟ ಬಂದ್ರು ಅದನ್ನ ಫೇಸ್ ಮಾಡ್ತಾ 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 ನಮಗೆ ಏನೇ ಬರ್ತಾ ಇದ್ರು ಒಂಥರ ಧೈರ್ಯ. ಏನ್ ಬಂದ್ರು ನಾನು ಫೇಸ್ ಮಾಡ್ತೀನಿ, ಇನ್ನೂ ನಾನು ಗಟ್ಟಿ ಆಗ್ತೀನಿ. ಯಾವುದೇ ನೋವು ಬರ್ಲಿ, ಎಂತದೇ ನೋವು ಬರ್ಲಿ, ಫ್ಯಾಮಿಲಿದೆ ಅಂತಲ್ಲ, ಎಂತ ನೋವು ಬಂದ್ರು ನಾವು ಫೇಸ್ ಮಾಡ್ತಾ ಇದ್ದಷ್ಟು ಗಟ್ಟಿ ಆಗ್ತೀವಲ್ವಾ. ಏನೇ ಬಂದ್ರು ತಡ್ಕೊಳ್ಳೋ ಅಂತ ಶಕ್ತಿ ಬರುತ್ತೆ ನಮ್ಗೆ. ಸ್ಟಾರ್ಟಿಂಗ್ ಇಂದ ಕೇಳಿಲ್ಲ ಮೇಡಮ್, ನಾನು ಲಾಸ್ಟ್ ಕೇಳ್ದೆ, ಅದಕ್ಕೆ ಮಾತಾಡ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ ಮುಂದೆ ನಮ್ಮ ಅನುಭವಗಳು ಏನು ಅಲ್ಲ, ಅಂದ್ರೆ ನಿಮ್ ಅನುಭವ ಕೇಳ್ತಾ ಇದ್ರೆ ನಮಗೂ ಇನ್ನು ಏನ್ ಬಂದ್ರು ನಾವು ಸಾಧನೆ ಮಾಡ್ಬೋದು ಅನ್ನೋಷ್ಟು ಧೈರ್ಯ ಬರ್ತಾ ಇದೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಗೀತಾ ಮೇಡಮ್, ಅವಕಾಶಕ್ಕೆ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮಾಸ್ಟರ್ಸ್, ಇನ್ನೊಂದು ಎಲ್ಲರೂ ಮೆಸೇಜ್ ಮಾಡ್ತಿದಾರೆ ಮೇಡಮ್, ಪ್ಲೀಸ್ ಕಂಟಿನ್ಯೂ ಮಾಡಿ ಅಂತಂದೇಳಿ. ಎಲ್ಲರಿಗೂ ಯಾರಿಗೆ ನೀವು ಮೇಡಮ್ದು ಕ್ಲಾಸಸ್ ಕೇಳಕ್ಕೆ ಇನ್ನೂ ಮುಂದುವರಿಬೇಕು ಅನ್ನೋದಾದ್ರೆ ಒಂದು ಎಸ್ ಅಂತ ಮೆಸೇಜ್ ಮಾಡಿ. ಯಾರಿಗೂ ಸಹ ಇವತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಮಗೆ ಬೇಡ. ಇವತ್ತು ಮೇಡಮ್ನವರ ಧ್ಯಾನದಿಂದ ಹಿಂದೆ ಜೀವನದ ಬಗ್ಗೆ ಹೇಳಿದ್ದಾರೆ ಮ್ಯಾಮ್. ಈಗ ಧ್ಯಾನದಿಂದ ಮುಂದಿನ ಜೀವನವಾದ ಇನ್ನು ಪರಿಚಯನೂ ಸಹ ಮಾಡ್ಕೊಂಡಿಲ್ಲ ಅವರು. ಅದ್ರ ಮುಂದಿನ ಭಾಗವನ್ನು ತಿಳ್ಕೊಬೇಕಾದ್ರೆ ಎಲ್ರು ಎಸ್ ಅಂತ ಮೆಸೇಜ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ. ಆಗ ಮೇಡಮ್ಗೆ ಅವಕಾಶ ಕೊಡ್ತೀನಿ ಖಂಡಿತ. ವೋಟಿಂಗ್ ತುಂಬಾ ಜಾಸ್ತಿ ಇದೆ ಮ್ಯಾಮ್. ಸಮಯವನ್ನ ವ್ಯರ್ಥ ಮಾಡೋದು ಬೇಡ. ದಯಮಾಡಿ ನೀವು ಕಂಟಿನ್ಯೂ ಮಾಡಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓವರ್ ಟು ಮ್ಯಾಮ್. ಥ್ಯಾಂಕ್ ಯು. ಆಯ್ತು, ಕಂಟಿನ್ಯೂ ಮಾಡ್ತೀನಿ. ಮಹಾಭಾಗ್ಯ. ಈ ಅನುಭವಗಳನ್ನ ಹಂಚ್ಕೊಳ್ಳುವಂತ ಒಂದು ಕೆಲಸ ಮಾಡ್ಬೇಕಾದ್ರೆ ಮಾಸ್ಟರ್ಸ್, ನನಗೇ ಗೊತ್ತಿಲ್ಲದೆ ನನಗೆ ಮತ್ತಷ್ಟು ಶಕ್ತಿ, ಉತ್ಸಾಹ ಅನ್ನೋದು ನನ್ನಲ್ಲಿ ತುಂಬಿಕೊಳ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಎಲ್ಲೂ ಕೂಡ ಆ ಒಂದು ಉತ್ಸಾಹ ಆಗ್ಲಿ, ಶಕ್ತಿ ಆಗ್ಲಿ, ಅದು ಕಡಿಮೆ ಆಗುವಂತ ಮಾತೇ ಇರೋದಿಲ್ಲ ಮಾಸ್ಟರ್ಸ್. ಅದು ಹಾಗೇನೆ ಮುಂದುವರಿಬೇಕು, ಇನ್ನೂ ಹೆಚ್ಚಾಗ್ಬೇಕು ಅನ್ನೋಂತ ಒಂದು ಪ್ರಜ್ಞೆ ಜಾಗೃತ ಮಾಡ್ತಾನೆ ಇರುತ್ತೆ. ಎಸ್, ಓಕೆ ಮಾಸ್ಟರ್ಸ್, ಕಂಟಿನ್ಯೂ ಮಾಡ್ತೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಪೆಟ್ಟುಗಳು ಬೀಳ್ತಾ ಅದ್ರ ಮಧ್ಯದಲ್ಲಿ ಆ ಒಂದು ಭಗವಂತನಲ್ಲಿ ನಂಬಿಕೆ ಅನ್ನುವಂಥದ್ದು ಗಟ್ಟಿಯಾಗಿ ತುಂಬಿಕೊಳ್ತಾ ಬರ್ತಾ ಇದ್ದಿದ್ದು. ಮತ್ತೆ ನನಗೆ ಕನಸುಗಳಲ್ಲಿ ಬಂದು ಇವತ್ ನನಗೆ ಮಡ್ಲಕ್ಕಿ ಇಡು ಅಂತ ಕೇಳೋಂಥದ್ದು ಇರ್ಬೋದು. ಮತ್ತೆ ಹೋಮ ಮಾಡು ಅಂತ ಸೂಚನೆಗಳು ಕೊಡೋದು ಆ ದೇವತೆಗಳು. ಈ ರೀತಿಯಾಗಿ 1-2
ಅಬ್ಬಬ್ಬಾ ಅದೆಲ್ಲ ತುಂಬಾ ಅಂದ್ರೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಕಮ್ಯುನಿಕೇಶನ್ ಅನ್ನುವಂಥದ್ದು ಪರಮಾತ್ಮನ ಜೊತೆ ನನ್ಗೆ ಅದು ಸಿಗ್ತಾ ಇತ್ತು. ಸೊ ಈ ರೀತಿಯಾಗಿ ಇರ್ಬೇಕಾದ್ರೆ 2010ರಲ್ಲಿ ನನಗೆ ಒಂದು ಸೆನ್ಸಸ್ ವರ್ಕ್ ಅಲಾಟ್ ಮಾಡಿದ್ರು. ಆ ಒಂದು ಏರಿಯಾದಲ್ಲಿ ನಾನು ಅವತ್ತು ಇಷ್ಟು ಮನೆಗಳನ್ನ ನಾನು ಸೆನ್ಸಸ್ ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದೆ. ಬೆಳಿಗ್ಗೆ ಹೊರಟಾಗಿ ತಿಂಡಿ ತಿಂದಿದ್ದೋಳು ಮಧ್ಯಾಹ್ನ 3 ಗಂಟೆ ಆಗಿದೆ. ಅಷ್ಟೊತ್ತಿಗಾಗ್ಲೇ ಅದು ಬೇಸಿಗೆ ಕಾಲ, ಸಮ್ಮರ್ ಹಾಲಿಡೇಸ್ ಅಂದ್ರೆ ಅಲ್ವಾ ಮಾಸ್ಟರ್ಸ್, ತುಂಬಾ ಬಿಸ್ಲಿತ್ತು. ಅದು ಮನೆ ಮನೆಗೂ ಹೋಗ್ತಾ ಎಲ್ಲರ ಹತ್ರ ಮಾಹಿತಿನ ಸಂಗ್ರಹ ಮಾಡ್ತಾ ನೋಟ್ ಮಾಡ್ಕೊಳ್ಳೋದು ಅದೆಲ್ಲ ತುಂಬಾ ಹೆವಿ, ತುಂಬಾ ಸುಸ್ತಾಗ್ತಾ ಇತ್ತು, ಅಶ್ವಾಗಿತ್ತು, ಬಾಯಾರಿಕೆ ಆಗಿತ್ತು, ಸುಸ್ತಾಗಿತ್ತು. ಆದ್ರೆ ಒಬ್ಬರ ಮನೆಯಲ್ಲಾದ್ರೂ ಕೇಳಿ ನೀರ್ ಕುಡಿಬೇಕು ಅನ್ನೋದಕ್ ಮನ್ಸು ಬರ್ತಾ ಇರ್ಲಿಲ್ಲ. ಯಾರಾದ್ರೂ ಒಬ್ರು ಒಳಗಡೆ ಕರೆದ್ರೆ ಹೋಗಿ ಕೂತ್ಕೊಳ್ಳೋಣ ಅಂತಂದ್ರೆ ಅಷ್ಟು ಮನೆಗಳಲ್ಲಿ ಹಬ್ಬ ಅಂದ್ರೆ ಒಂದು 4-5 ಮನೆ ಒಳಗಡೆ ಹೋಗಿರ್ಬೋದು ಅಷ್ಟೇ ಮಾಸ್ಟರ್ಸ್. ನಾನು ಇನ್ನ ಬೇರೆ ಮನೆಗಳಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಸ್ಥಿತಿ ಹಾಗಿರ್ತಾ ಇತ್ತು. ನನ್ನ ಸ್ಥಿತಿ ಹೇಗಿರ್ತಾ ಇತ್ತು ಹಾಗೇನೆ ಅದು ಮುಂದಕ್ಕೆ ಹೊಟ್ಟೋಗ್ತಾ ಇತ್ತು ಅಷ್ಟೇ. ಸೊ ಈ ರೀತಿಯಾಗಿ ಇರ್ಬೇಕಾದ್ರೆ ಒಂದು ಏರಿಯಾಗೆ ಬಂದೆ. ಅಲ್ಲಿ ಎಲ್ಲಾ ಮನೆಗಳು ಮುಗಿಸ್ಕೊಂಡು ಕೊನೆಯದು ಒಂದು ಮನೆ, ಆ ಮನೇನ ಮಾಡೋ ಅಷ್ಟೊತ್ತಿಗೆ, ಅಲ್ಲಿ ಬರೋ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗಿತ್ತು ಮಾಸ್ಟರ್ಸ್. ಮಧ್ಯಾಹ್ನ 3:15 ಆಗ್ತಾ ಬಂದಿತ್ತು ಮಾಸ್ಟರ್ಸ್. ಸೊ ಅವರು ಒಳಗ್ ಕರೆದ್ರು. ಸೆಕೆಂಡ್ ಥಾಟ್ ಇಲ್ಲ ಮಾಸ್ಟರ್ಸ್, ಆರಾಮಾಗಿ ಒಳಗಡೆಗೆ ಹೋಗ್ಬಿಟ್ಟೆ. ನೀರ್ ಕುಡಿತೇನಮ್ಮ ಅಂದ್ರು. ಹೌದು ಅಂತಂದೆ. ನೀರ್ ತಂದ್ಕೊಟ್ಟು ನೀರ್ ಕುಡಿತಾ ಇದ್ದೀನಿ, ಸ್ವಲ್ಪ ಊಟ ಮಾಡು ಅಂತಂದ್ರು. ಹೊರಗಡೆ ಎಲ್ಲೂ ಕೂಡ ಊಟ ಮಾಡಕ್ ನಾನು ಇಷ್ಟಪಡಲ್ಲ, ಗೊತ್ತಿಲ್ಲದೆ ಇರೋರ್ ಮನೆಗಳಲ್ಲಿ. ಆದ್ರೆ ಅವ್ರು ಊಟ ಮಾಡು ಅಂತಂದ್ರೆ ಬೇಡ ಅಂತಾದ್ರೂ ಅನ್ಬೇಕಲ್ವಾ. ನಾನು ಏನು ಅಂದಿಲ್ಲ, ಆಯ್ತು ಅಂತಂದಿದ್ದೀನಿ. ನನಗೆ ಆಶ್ಚರ್ಯ, ಅದ್ಯಾಕೆ ಹಿಂಗೆ ಅಂತ. ಆಮೇಲೆ ಸೊ ನೀರ್ ಕುಡಿತಾ ಇದ್ದೀನಿ. ಅವ್ರು ಊಟ ತಗೊಂಡು ಬರೋ ಅಷ್ಟೊತ್ತಿಗೆ ಆಂಟಿ ಊಟ ತರಕ್ ಹೋದ್ರು. ಅಲ್ಲಿ ಅಂಕಲ್ ಅವರು ನನ್ಗೆ ಬೇಕಾಗಿರೋ ಮಾಹಿತಿ ಕೊಡೋದಿಕ್ಕೆ, ರೆಕಾರ್ಡ್ಸ್ ಅನ್ನ ಹುಡ್ಕೋದಿಕ್ಕೆ ಅವ್ರು ಹೋದ್ರು. ಸೊ ಅವ್ರು ಊಟ ತಟ್ಟೆ ಹಾಕೊಂಡ್ ಬರೋ ಅಷ್ಟೊತ್ತಿಗೆ ನನ್ನ ಮುಂದೆ ಟೀಪಾಯ್ ಇತ್ತು ಮಾಸ್ಟರ್ಸ್. ಟೀಪಾಯ್ ಮೇಲೆ ಒಂದಷ್ಟು ಬುಕ್ಸ್ ಎಲ್ಲ ಇತ್ತು. ಅದ್ರ ಜೊತೆಗೆ ನನ್ನಲ್ಲಿ ಒಂದು ಬದಲಾವಣೆ ಆಗೋದಿಕ್ಕೆ ಪ್ರಾರಂಭ ಆಯ್ತು. ಅದನ್ನ ನಾನು ಗಮನಿಸ್ಕೊಂಡೆ. ಅವಾಗ ಧ್ಯಾನ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಮಾಸ್ಟರ್ಸ್. ಹಂಗಿದ್ರು ಕೂಡ ಏನಾದ್ರೂ ನನ್ನಲ್ಲಿ ಬದಲಾವಣೆಗಳಾದ್ರೆ ಅದನ್ನ ಗಮನಿಸ್ಕೊಳ್ಳುವಂಥದ್ದು ಅವಾಗ್ಲಿಂದ ಇತ್ತು ನನಗೆ. ಸೊ ಅಷ್ಟೊಂದು ಸುಸ್ತಾಗಿದ್ದಂತ ಶರೀರದಲ್ಲಿ ಸುಸ್ತಲ್ಲ ಅದಷ್ಟಕ್ಕದೇ ಹೊಟ್ಟೋಗ್ತಾ ಇದೆ, ಶಕ್ತಿ ತುಂಬಿಕೊಳ್ತಾ ಇದೆ. ಅಶ್ವು, ಬಾಯಾರಿಕೆ ಅದೆಲ್ಲ ಏನಿತ್ತು ಅದಷ್ಟಕ್ಕದೇ ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ನನಗೆ ಆಶ್ಚರ್ಯ ಆಯ್ತು, ಇದೇನು ತುಂಬಾ ವಿಶೇಷವಾಗಿದೆಯಲ್ಲ ಇವ್ರ ಮನೆಯಲ್ಲಿ ನನಗೆ ಅನುಭವ ಅಂತ ಅನ್ನಿಸ್ತು. ಆಮೇಲೆ ಆಂಟಿ ಊಟ ತಂದು ಕೊಟ್ರು. ಊಟ ಮಾಡ್ತಾ ಅವ್ರ ಹತ್ರ ಮಾತಾಡಿದೆ. ನಾನು ಇದುವರೆಗೂ ಎಷ್ಟೊಂದು ಮನೆಗಳನ್ನ ನಾನು ಸೆನ್ಸಸ್ ಮಾಡ್ಕೊಂಡು ಬಂದಿದ್ದೀನಿ, ಆದ್ರೆ ಎಲ್ಲೂ ನನಗೆ ಈ ತರದ ಅನುಭವ ಆಗಿಲ್ಲ. ನಿಮ್ಮ ಮನೆಯಲ್ಲಿ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಹಿಂಗಿತ್ತು ನನ್ನ ಬಾಡಿ ಕಂಡೀಷನ್ನು. ಆದ್ರೆ ಇವಾಗ ನನ್ಗೆ ಊಟ ಮಾಡ್ದಿದ್ರು ಕೂಡ ನನ್ಗೆ ಶಕ್ತಿ ಇದೆ, ಊಟ ಮಾಡ್ಬೇಕು ಅನ್ನೋ ಅಷ್ಟು ತೀವ್ರತೆ ಅಶ್ವಿಲ್ಲ ನನಗೆ ಅಂತ ಹೇಳಿದಾಗ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡ್ರು. ಫಸ್ಟ್ ಊಟ ಮಾಡಮ್ಮ ಅಂತಂದ್ರು. ಊಟ ಮಾಡ್ತಾನೆ ಮಾತಾಡೋದಿಕ್ಕೆ ಶುರು ಮಾಡಿದ್ವಿ. ನಮ್ಮ ಮನೆಯಲ್ಲಿ ನಿನ್ಗೆ ಇಂಥ ಅನುಭವ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಪ್ರತಿದಿನಾಗ್ಲೂ ಕೂಡ ಬೆಳಗ್ಗೆ ಸಂಜೆ ಅಗ್ನಿಹೋತ್ರ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಈ ಮನೆಯಲ್ಲಿ ಪ್ರತಿನಿತ್ಯ ವೇದ ಪಠಣವನ್ನ ಮಾಡ್ತೀವಿ, ಗಾಯತ್ರಿ ಜಪ ಮಾಡ್ತೀವಿ. ಸೊ ಇದೆಲ್ಲ ಕೂಡ ಡಿವೈನ್ ವರ್ಕ್ ನಾವು ಮಾಡ್ತಾ ಇರೋದ್ರಿಂದ ನಮ್ಮ ಮನೆಯಲ್ಲಿ ಅಂತ ವೈಬ್ರೇಷನ್ಸ್ ಇರೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳಿದೆ. ಸೊ ಆ ಮಾತುಗಳು ಕೇಳ್ತಾ ಇದ್ದಾಗ ನಂದು ಊಟ ಆಗೋಯ್ತು. ತಕ್ಷಣ ಬೇಗ ಮುಗಿಸ್ಕೊಂಡ್ ಮನೆಗೆ ಹೋಗ್ಬೇಕು ಅಂತ ಇದ್ದೋಳು. ಅವ್ರ ಜೊತೆ ಮಾತುಕತೆ ಹೇಳಿದ್ರೆ ಅವರು ಹಂಗೆ ಮಾತುಕತೆ ಕೂತ್ಕೊಂಡ್ರು. ನಾನ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟು ಗೊತ್ತಾ ಮಾಸ್ಟರ್ಸ್, ಟೈಮು ಸಂಜೆ 6:30. ಅಷ್ಟು ಸುದೀರ್ಘವಾಗಿರ್ತಕ್ಕಂಥ ಸತ್ಸಂಗ ಅವ್ರ ಹತ್ರ ನಡೀತು ಮಾಸ್ಟರ್ಸ್ ಆ ದಿನ. ಅವರು ಅಗ್ನಿಹೋತ್ರ ಮಾಡೋದು ಹೇಗೆ, ಅದರ ಪವರ್ ಏನು, ಇದೆಲ್ಲ ಕೂಡ ಹೇಳ್ತಾ ಬಂದ್ರು. ಮತ್ತೆ ನಾನ್ ಕೂಡ ಮಾಡ್ಬೋದಾ ಅಂತಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಅವ್ರು ಏನು ಫಾಲೋ ಅಪ್ ಮಾಡ್ತಾ ಇದಾರೆ ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ರು. ಮನೆಗ್ ಬಂದೆ ಮಾಸ್ಟರ್ಸ್. ಆಗ ನನಗೂ ನಮ್ಮ ಮನೆಯವ್ರು ಹೆಂಗಿತ್ತು ಅಂತಂದ್ರೆ ತೆಲುಗುನಲ್ಲಿ ಹೇಳ್ತಾರೆ ರಾಯಿ ಟೆಂಕಾಯಿ ಅಂತ, ಅಂದ್ರೆ ಅಷ್ಟು ಭಗಭಗ ಅನ್ನುವಂತ ಒಂದು ವಾತಾವರಣ. ಸೊ ನನ್ನ ಮನೇಲಿ ಅಗ್ನಿಹೋತ್ರ ಮಾಡ್ತೀನಿ ಅಂತಂದ್ರೆ ಬಿಸಾಕು ಅಂತ ಒಂದು ಕೋಪ, ಆವೇಶ ಅವ್ರಿದ್ದಾಗ ನಾನ್ ಮಾಡಕ್ ಸಾಧ್ಯ ಇಲ್ಲ. ನಾನ್ ಮನೆಯಲ್ಲಿ ಇದ್ದಂತ ಸಮಯದಲ್ಲಿ ಅವ್ರೇನಾದ್ರೂ ಹೊರಗಡೆ ಹೋಗಿದ್ದಾರೆ, ಒಂದ್ ಸ್ವಲ್ಪ ಹೊತ್ತು ಟೈಮ್ ಸಿಗುತ್ತೆ ಅಂದಾಗ ಆ ಗ್ಯಾಪ್ ಅಲ್ಲಿ ನಾನು ಅಗ್ನಿಹೋತ್ರ ಮಾಡುವಂಥದ್ದು, ಈ ರೀತಿಯಾಗಿ ಮಾಡುವಂಥದ್ದು. ಅಲ್ಲಿಂದ ಆ ಒಂದು ಗಾಯತ್ರಿ ಜಪ ಮಾಡ್ಬೇಕು ಅನ್ನುವಂತ ಒಂದು ತುಡಿತ ಪ್ರಾರಂಭ ಆಗಿದ್ದು. ಜಪ ಮಾಡ್ತಾ 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 ಅದ್ಭುತವಾಗಿರ್ತಕ್ಕಂಥ ಅನುಭವಗಳು ನನಗೆ ಸಿಗೋದಿಕ್ಕೆ ಶುರುವಾಗಿದ್ದು. ಮತ್ತೆ ಆ ಕುಟುಂಬದ ಸಂಪರ್ಕ ಸಿಕ್ಕಿದ್ದಾದ್ಮೇಲೆ ನನ್ನ ಪ್ರಜ್ಞೆಯ ವಿಕಾಸ ಆಗಿದ್ದು. ಅದುವರೆಗೂ ನನ್ನ ಪ್ರಜ್ಞೆ ಎಷ್ಟಿತ್ತು ಅಂತಂದ್ರೆ ನಾನು, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮತ್ತೆ ಮನೆ, ನನ್ನ ತವ್ರ ಮನೆ, ಎಲ್ಲರೂ ಚೆನ್ನಾಗಿರ್ಬೇಕು ಇಷ್ಟೇ ನನ್ಗಿದ್ದಿದ್ದು ಪ್ರಜ್ಞೆ ವಿಕಾಸ. ಆದ್ರೆ ಅತೀಂದ್ರಿಯವಾಗಿರ್ತಕ್ಕಂಥ ಅನುಭವ, ಭಗವಂತನ ಜೊತೆ ಕನೆಕ್ಟಿವಿಟಿ ಎಲ್ಲ ಇದೆ, ಆದ್ರೆ ಪ್ರಜ್ಞೆಯ ವಿಕಾಸ ಆಗಿರ್ಲಿಲ್ಲ. ಆದ್ರೆ ಅವ್ರು ಯಾವಾಗ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ಒಂದು ಪರಿಕಲ್ಪನೆಯಿಂದ ಅವರ ಜೀವನದ
ಆ ಒಂದು ಡೆಡಿಕೇಶನ್ ಅನ್ನ ಅವ್ರು ತಿಳಿಸಿದ್ರು, ಅಲ್ಲಿಂದ ನನ್ನ ಪ್ರಜ್ಞೆ ವಿಕಾಸ ಆಯ್ತು. ಎಸ್, ಅಲ್ಲಿಂದ ಮುಂದಕ್ಕೆ ನಾನು ಅದೇ ರೀತಿ ತಯಾರಾಗಿದ್ದು ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಗಾಯತ್ರಿ ಜಪ ಅನ್ನುವಂಥದ್ದು ಫಸ್ಟ್ ಟೈಮ್ ಸ್ಟಾರ್ಟ್ ಆಯ್ತು. ಆ ರೀತಿಯಾಗಿ ಸ್ಟಾರ್ಟ್ ಆಗಿ ಅದ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂತ ಒಂದು ಮನಸ್ಥಿತಿ ಮಾಸ್ಟರ್ಸ್. ಹೀಗೆ ಇರ್ಬೇಕಾದ್ರೆ ಒಂದು ಭಾನುವಾರ, ಅವತ್ತು ಅಮಾವಾಸ್ಯೆ, ನಾನು ಮಲಗಿದ್ದೀನಿ ಮಾಸ್ಟರ್ಸ್. ಅಂದ್ರೆ 12 ಗಂಟೆವರೆಗೂ ಕ್ಲೀನಿಂಗ್ ಕೆಲಸ, ವಾರ ಪೂರ್ತಿ ಹೆಂಗೋ ಒಂದಂಗೆ ಅಂತ ಅಂದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಸ್ಕೂಲ್ ಹೊಟ್ಟೋಗ್ತಾ ಇದ್ದಿದ್ದು ಸಂಜೆ 6:30 ಆಗ್ತಾ ಇತ್ತು ನಾನು ಬರೋದು. ಏನೋ ಒಂಚೂರು ಬೇಯಿಸ್ಬಿಡೋದು, ತಿನ್ನೋದು, ಅಷ್ಟೇ. ಏನೋ ವಿಶೇಷವಾಗಿ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಅವಾಗ, ಅಷ್ಟೇ ನನಗಿದ್ದಿದ್ದು ತಾಕತ್ತು. ಸೊ ಹಾಗಿರ್ಬೇಕಾದ್ರೆ ಒಂದು ದಿನ ಮಧ್ಯಾಹ್ನ 12 ಗಂಟೆವರೆಗೂ ಕೆಲಸ ಮಾಡಿದ್ದೀನಿ ಮಾಸ್ಟರ್ಸ್, ಭಾನುವಾರ. ಅಷ್ಟು ಕೆಲಸ ಮಾಡುವಷ್ಟೊತ್ತಿಗೆ ತುಂಬಾ ಸುಸ್ತಾಗಿದೆ. ಒಂದ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಆಮೇಲಿಂದ ಕೆಲಸ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಹೋಗಿ ರೂಮಲ್ಲಿ ಮಲಗಿದ್ದೀನಿ. ನನ್ನ ಮಗಳು ಮನೆ ಮುಂದೆ ಆಟ ಆಡ್ತಾ ಇದ್ದಾಳೆ. ಎದುರುಗಡೆ ಮನೆಯವರು, ಆ ಕಡೆ ಮನೆಯ ಮಕ್ಕಳೆಲ್ಲರೂ ಕೂಡ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ನನ್ ಮಗ ಜೋಲಿ ಅಂತ ಹೇಳ್ತೀವಲ್ಲ ಮಾಸ್ಟರ್, ಸೀರೆಯಲ್ಲಿ ಮಕ್ಕಳನ್ನ ಮಲಗಿಸೋದಿಕ್ಕೆ ಕಟ್ಬಿಟ್ಟು ಮಾಡಿರ್ತೀವಲ್ಲ, ಅದ್ರಲ್ಲಿ ನನ್ ಮಗ ಮಲಗಿದ್ದಾನೆ. ನಾನು ಸುಸ್ತಾಗಿ ಮಲಗಿದ್ದೀನಿ. ಈ ರೀತಿಯಾಗಿ ಮಲಗಿರ್ಬೇಕಾದ್ರೆ ಒಂದ್ ಅನುಭವ ಆಯ್ತು ಮಾಸ್ಟರ್ಸ್. ನನ್ನ ಪಾದಗಳಿಂದ ಏನೋ ಜುಯ್ ಅಂತ ನನ್ನ ಶರೀರದೊಳಗೆ ಬರ್ತಾ ಇರುವಂತ ಅನುಭವ ಆಯ್ತು. ಇದೇನಿದು, ಯಾಕೆ ಹಿಂಗಾಗ್ತಾ ಇದೆ ಅಂತಂದ್ರೆ ಕೈ ಕಾಲು ಅಲಗಾಡ್ಸಕ್ ಆಗ್ತಾ ಇಲ್ಲ. ಆದ್ರೆ ಗಮನಿಸ್ತಾ ಇದ್ದೀನಿ ಇದೇನಾಗ್ತಾ ಇದೆ ಅಂತ. ಅದು ಫುಲ್ ಬಾಡಿ ಎಲ್ಲ ಕವರ್ ಆಗೋಯ್ತು. ಕವರ್ ಆದ್ಮೇಲೆ ಏನಾಗ್ತಾ ಇದೆ, ನನ್ ಪಾಡಿಗೆ ನಾನು ಮಲಗಿದ್ರೆ ಹಿಂಗ್ ಪಕ್ಕಕ್ಕೆ ಹಿಂಗ್ ತಿರುಗ್ತಾ ಇದೆ ಬಾಡಿ. ಹಿಂಗ್ ಪಕ್ಕಕ್ಕೆ ತಿರುಗ್ತಾ ಕೆಳಗಡೆ ಬಿದ್ದೋಗಕ್ಕೆ ಹೋಗ್ತಾ ಇದೆ ಬಾಡಿ. ಕೆಳಗಡೆ ಬಿದ್ರೆ ಮೂತಿ ಮುಸುಡಿ ಏಟಾಗತ್ತಲ್ಲ, ಇದು ಯಾಕೆ ಹಿಂಗೆ ನಾನ್ ಕೆಳಗಡೆ ಬೀಳೋದು, ಇದ್ ಏನಾಗ್ತಾ ಇದೆ ಅಂತಂದ್ರೆ ಪದೇ ಪದೇ ಫೋರ್ಸಿಬಲ್ ಆಗಿ ನನ್ನ ಶರೀರ ಕೆಳಗಡೆ ಬೀಳಕ್ ಹೋದಾಗ ಅರ್ಥ ಆಯ್ತು, ಏನೋ ಒಂದು ಶಕ್ತಿ ನನ್ನನ್ನ ಕೆಳಗಡೆ ತಳ್ಳಕ್ ಪ್ರಯತ್ನ ಮಾಡ್ತಾ ಇದೆ ಅಂತ. ಆಗ ಭಯ ಆಗ್ಲಿಲ್ಲ ಮಾಸ್ಟರ್ಸ್, ನನ್ಗೆ ಭಯ ಆಗ್ಲಿಲ್ಲ, ಒಳಗಡೆಯಿಂದ ಆವೇಶ ಬಂತು ನನಗೆ. ಏನಂತ ಅದ್ರ ಜೊತೆ ಹೇಳಿದೆ ಗೊತ್ತಾ, ಯಾರ್ ನೀನು ನನ್ನನ್ ಕೆಳಗಡೆ ಬೀಳ್ಸಕ್ಕೆ ಏನು ನೀನ್ ಪ್ರಯತ್ನ ಮಾಡ್ತಾ ಇರೋದು? ಒಂದ್ ವೇಳೆ ನೀನ್ ಬೀಳ್ಸ್ಬೇಕು ಅಂದ್ರೆ ನಾನ್ ಬಿದ್ದೋಗ್ಬೇಕಾ? ನಾನ್ ಯಾಕೆ ಬೀಳ್ಬೇಕು? ಶರೀರ ಇಲ್ದೇ ಇರೋ ನಿನಗೆ ಇಷ್ಟು ಪೊಗರು ಇರ್ಬೇಕಾದ್ರೆ, ಇಷ್ಟು ಧೈರ್ಯ ಇರ್ಬೇಕಾದ್ರೆ, ಶರೀರ ಇರೋಳು ನನಗಿನ್ನೆಷ್ಟಿರ್ಬೇಕು ಪವರು, ನನಗಿನ್ನೆಷ್ಟಿರ್ಬೇಕು ಪೊಗರು? ನೀನ್ ನನ್ನನ್ನು ಏನು ಮಾಡಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನನ್ನ ಇಷ್ಟ ದೇವತೆ ಭವಾನಿದು ಹೆಸರು ಹೇಳ್ಕೊಳಕ್ ಶುರು ಮಾಡಿ. ಏನ್ ಮಾಡ್ತು ಗೊತ್ತಾ ಮಾಸ್ಟರ್ಸ್, ಹಿಂದ್ಗಡೆಯಿಂದ ನನ್ನ ಶರೀರನ ಹೀಗೆ ಬಳಸಿ ಒಂದ್ ಕೈಯನ್ನ ತಗೊಂಬಂದು ಈ ಕೆಳಗಡೆ ತುಟಿಯಿಂದ ಹಿಂಗ್ ಲಾಕ್ ಮಾಡ್ತು, ಉಚ್ಚಾರಣೆ ಮಾಡಕ್ಕಾಗ್ದಂಗೆ. ನನ್ಗೆ ನಗು ಬಂದ್ಬಿಡ್ತು. ಅಯ್ಯೋ ಮೂರ್ಖ ಶಿಖಾಮಣಿನೇ, ನನ್ನ ತುಟಿನ ನೀನ್ ಬಂದ್ ಮಾಡ್ದೆ, ನನ್ನ ಅಂತರಂಗದಲ್ಲಿ ನನ್ನ ಹೃದಯದಲ್ಲಿ ನಾನ್ ಮಾಡೋ ಜಪನ ನೀನ್ ತಡಿಯಕ್ಕಾಗತ್ತಾ ಅಂತ ಅಂದ್ಬಿಟ್ಟು ಜೈ ಭವಾನಿ ಅಂತ ಅನ್ಕೊಳ್ತಾ ಇದ್ದಂಗೆನೆ ಚಿಟಿಕೆ ಹಾಕೋಷ್ಟೊಳಗೆ ಇಲ್ಲ ಮಾಸ್ಟರ್ಸ್. ಈ ರೀತಿಯಾಗಿ ಆಗಿದೆ. ಅದಕ್ಕೆ ನಾನೇನಾದ್ರೂ ಭ್ರಮೆಯಲ್ಲಿ ಇದೀನೋ ಏನೋ ಅಂತ ಅನ್ಕೊಂಡ್ರೆ, ನನ್ನ ಮಗಳಾಗಿರ್ಬೋದು, ಅಲ್ಲಿರುವಂತ ಮಕ್ಕಳೆಲ್ಲರೂ ಕೂಡ ಕಿಟಕಿಲಿ ಬಂದ್ ನೋಡ್ತಾ ಇದ್ದಾರೆ. ಆಮೇಲೆ ಮಗಳು ಒಳಗಡೆ ಬಂದ್ಬಿಟ್ಟು ಮಮ್ಮಿ ಯಾಕೆ ಮಮ್ಮಿ ಏನಾಯ್ತು ಮಮ್ಮಿ ಅಂತ ನನ್ನ ಮಗಳು ಕೇಳ್ತಾ ಇದ್ದಾಳೆ, ಬೇರೆಯವರು ಕೇಳ್ತಾ ಇದ್ದಾರೆ. ಅಂದ್ರೆ ನಾನು ಅಷ್ಟು ಹೋರಾಟ ಮಾಡಿದೀನಿ ಶರೀರ ಕೆಳಕ್ಕೆ ಬೀಳ್ದಂಗೆ. ಅಂದ್ರೆ ಅದು ನನಗೆ ಕನ್ಫರ್ಮ್ ಆಯ್ತು, ನಾನು ಭ್ರಮೆಯಲ್ಲಿಲ್ಲ, ಭ್ರಾಂತಿಯಲ್ಲಿಲ್ಲ, ಇದು ನಿಜವಾಗ್ಲೂ ನಡೆದಿದೆ ಅನ್ನುವಂಥದ್ದು ನನಗೆ ಕನ್ಫರ್ಮ್ ಆಯ್ತು ಮಾಸ್ಟರ್ಸ್. ಈ ರೀತಿಯಾಗಿ ನನಗೆ ಆ ಒಂದು ಅನುಭವ ಅನ್ನುವಂಥದ್ದು ಸಿಕ್ಕಿದಾಗ ಆ ಭಗವಂತನ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಅನುಭವಪೂರ್ವಕವಾಗಿ ಅರ್ಥ ಆಗಿತ್ತು. ಸೊ ಈ ರೀತಿಯಾಗಿ ಆದ್ಮೇಲೆ ಒಂದು ಸಂದರ್ಭದಲ್ಲಿ ಹೇಳಿದ್ನಲ್ಲ, ಮಧ್ಯದಲ್ಲಿ ಕೆಲವು ನೆನಪಾಗಿರೋದಂಗೆ ಹೇಳ್ತಾ ಇದೀನಿ ಮಾಸ್ಟರ್ಸ್. ನಮ್ಮ ಮನೆಯವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡು 5 ವಾರ ಬಿಟ್ಟು ಹೋಗಿದ್ರಲ್ಲ, ಆ ಸಮಯದಲ್ಲಿ ರಾತ್ರಿ 10:30, 11 ಗಂಟೆ ಆದ್ರೂ ನಿದ್ದೆ ಬರ್ತಾ ಇರ್ಲಿಲ್ಲ. ತುಂಬಾ ಅಳು ಬರ್ತಾ ಇತ್ತು, ದುಃಖ ಆಗ್ತಾ ಇತ್ತು. ಒಂದ್ ಮೊಮೆಂಟ್ ಅಲ್ಲಿ ತುಂಬಾ ದುಃಖದಿಂದ ಡಿಪ್ರೆಷನ್ ಅಲ್ಲಿ ಇದ್ಬಿಟ್ಟು ಕುಸಿದ್ ಬೀಳೋಂಗ್ ಆದಾಗ ನನ್ನ ಒಳಗಡೆಯಿಂದ ಒಂದ್ ಶಬ್ದ ಬಂತು, ಅಂಬಿಕಾ ವೀಕ್ ಆಗ್ಬೇಡ, ವೀಕ್ ಆಗೋದಿಕ್ ನೀನ್ ಹುಟ್ಟಿಲ್ಲ ಅನ್ನುವಂತ ಒಂದು ಪದಗಳು ಕೇಳಿಸ್ದಾಗ ಝುಯ್ ಅಂತ ಎದ್ಬಿಟ್ಟೆ ಮಾಸ್ಟರ್ಸ್. ಇದ್ಯಾರಪ್ಪ ನನ್ ಒಳಗಡೆಯಿಂದ ಹಿಂಗ್ ಮಾತಾಡ್ತಾ ಇದ್ರಿ, ಇದೇನ್ ಹಿಂಗ್ ಶಬ್ದ ಕೇಳಿಸ್ತಲ್ಲ ಅಂತ ಉತ್ಸಾಹ ಅನ್ನೋದು ಹಂಗೆ ಉಕ್ಕೊಂಡು ಬಂತು ಮಾಸ್ಟರ್ಸ್. ಸೊ ಈ ರೀತಿಯಾಗಿರ್ತಕ್ಕಂಥ ಅತೀಂದ್ರಿಯವಾದಂತ ಅನುಭವಗಳು ನನ್ನಲ್ಲಿ ಉಂಟಾದಾಗ ಅದ್ರ ಜೊತೆಗೆ ಇನ್ನೊಂದು ನನಗೆ ಪವರ್ಫುಲ್ ಆಗಿ ಆಡ್ ಆಗಿದ್ದೇನು ಅಂದ್ರೆ, ಟಿವಿ9 ಚಾನೆಲ್ ನಲ್ಲಿ ಪ್ರತಿ ಭಾನುವಾರ ಹೀಗೂ ಉಂಟೆ ಪ್ರೋಗ್ರಾಮ್ ಬರುತ್ತಲ್ಲ, ಅದು ವಿಪರೀತವಾಗಿ ನನ್ನಲ್ಲಿ ಬದಲಾವಣೆಗಳು ತರೋದಿಕ್ಕೆ ಶುರು ಮಾಡ್ತು ಮಾಸ್ಟರ್ಸ್. ಅಲ್ಲಿ ಎಲ್ಲ ಕೂಡ ವಿಶೇಷವಾಗಿರಂತ ವಿಚಿತ್ರವಾಗಿರ್ತಕ್ಕಂಥದ್ದು ಕಥನಗಳನ್ನ ಅಲ್ಲಿ ತೋರಿಸ್ತಾ ಇದ್ರು. ಪ್ರೂಫ್ ಆಗಿ ಎಲ್ಲ ಅನುಭವಗಳು ಅಲ್ಲಿ ಇರ್ತಕ್ಕಂಥದ್ದು ಸಾಕ್ಷಿ ಸಮೇತವಾಗಿ ಅವ್ರು ತೋರಿಸ್ತಾ ಇದ್ದಾಗ, ಇದು ಹೇಗೆ ಸಾಧ್ಯ
ಅಲ್ಲೂ ಹಾಗೆ ಹೇಳ್ತಾ ಇದ್ದಾರೆ, ನನಗೂ ಹೀಗೆಲ್ಲ ಆಗ್ತಾ ಇದೆ, ಇದು ಏನು, ನಾನು ಯಾರು, ನನಗೆ ಯಾಕಿಂತ ಅನುಭವಗಳಾಗ್ತಾ ಇದೆ. ಇಂಥ ಪ್ರಶ್ನೆಗಳು ನನಗೆ ಉಂಟಾದಾಗ ನನ್ನಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ಅತೀಂದ್ರಿಯ ಅನುಭವಗಳಿಗೆ ಉತ್ತರಗಳನ್ನ ಹುಡುಕುವಂತ ಪ್ರಯತ್ನ ತೀವ್ರವಾಗಿ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ಆಗ 2010ರಲ್ಲಿ ಆ ಕುಟುಂಬದ ಪರಿಚಯ ಆಯ್ತಲ್ವಾ, ಅಲ್ಲಿಂದ ಮುಂದಕ್ಕೆ ಪ್ರಜ್ಞೆ ವಿಕಾಸ ಆಯ್ತು ಅಂತ ಹೇಳಿದ್ನಲ್ಲ. ಮತ್ತೆ ಅವ್ರ ಹತ್ರ ಅವ್ರ ಈ ಒಂದು ಅನುಭವಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದಾಗ ಇದಕ್ಕೆಲ್ಲ ಉತ್ತರ ಹೇಳೋಷ್ಟು ನಮಗ್ ಗೊತ್ತಿಲ್ಲಮ್ಮ, ಇಂಥವ್ರು ವರಾಹಮೂರ್ತಿ ಅಂತ ಇದ್ದಾರೆ ಈ ಗೌರಿಬಿದ್ನೂರಲ್ಲಿ, ಅವ್ರನ್ನ ಹೋಗಿ ಕೇಳು, ಅವ್ರು ನಿಂಗೆ ಆನ್ಸರ್ ಕೊಡ್ತಾರೆ ಅಂತ ಹೇಳಿದ್ರು. ಅವರು ಇನ್ನೂ ಅವ್ರ ಧ್ಯಾನದಲ್ಲಿ ತುಂಬಾ ಆಳವಾಗಿದ್ದಾರೆ, ಅವ್ರಿಗೆಲ್ಲ ಇವೆಲ್ಲ ಗೊತ್ತಾಗುತ್ತೆ ಅಂತಂದಾಗ ಯಾರು ಇವ್ರು ವರಾಹಮೂರ್ತಿ ಅನ್ನುವಂತ ಪ್ರಶ್ನೆ ಬಂದ ಎನ್ಕ್ವೈರಿ ಮಾಡ್ಕೊಂಡಾಗ ಗೊತ್ತಾಯ್ತು ಮಾಸ್ಟರ್ಸ್, ನನ್ಗೆ ಗೊತ್ತಿದ್ದಾರೆ. ಆ ಮೊಮೆಂಟ್ ಅಲ್ಲಿ ಆ ಹೆಸರು ನನಗೆ ಅವ್ರು ಹೇಳಿದಾಗ ರೀಕಾಲ್ ಆಗ್ಲಿಲ್ಲ ಅಷ್ಟೇ. ಸೊ ಇವ್ರ ನನ್ಗೆ ಗೊತ್ತು ಅಂತ ಅನ್ಕೊಂಡು ತುಂಬಾ ಖುಷಿ ಆಯ್ತು. ಆದ್ರೆ ಅವ್ರ ಹತ್ರ ಮಾತಾಡಕ್ ಅವಕಾಶ ಇಲ್ಲ. ಬೆಳಗ್ಗೆ ಹೋದ್ರೆ ಸಂಜೆಗೆ ಬರ್ತೀನಿ, ಭಾನುವಾರ ಒಂದು ದಿನ ಟೈಮ್ ಸಿಗುತ್ತೆ, ಮನೆಯಲ್ಲಿಂದ ಕದ್ಲಕ್ ಆಗೋದಿಲ್ಲ, ಮಕ್ಕಳು ಪುಟ್ಟವರು, ಮನೆಯವರು ಅವತ್ತೇ ಬಿಸ್ನೆಸ್ಗೆ ಹೊರಗಡೆ ಹೋಗ್ತಾರೆ, ನಾನು ಮನೆಯಲ್ಲಿದ್ದಾಗ ಯಾವಾಗ ಹೋಗೋದು ಮಾತಾಡೋದು ಅವಕಾಶನೇ ಇರ್ಲಿಲ್ಲ. ಆದ್ರೆ ಹೀಗಿರ್ಬೇಕಾದ್ರೆ ಒಂದ್ಸರ್ತಿ ಎಲೆಕ್ಷನ್ ಡ್ಯೂಟಿ ಪರ್ಪಸ್ ನಮ್ಗೆ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ ಮಾಸ್ಟರ್ಸ್. ಆ ಟ್ರೈನಿಂಗ್ಗೆ ಒಂದು ಕಾಲೇಜಲ್ಲಿ ನಮ್ಗೆ ಟ್ರೈನಿಂಗ್ ಅರೇಂಜ್ ಮಾಡಿದ್ರು. ಅದಕ್ಕೆ ಆ ವರಾಹಮೂರ್ತಿ ಅವರು ರೂಟ್ ಆಫೀಸರ್ ಆಗಿದ್ರು ಮಾಸ್ಟರ್ಸ್. ರೂಟ್ ಆಫೀಸರ್ ಆಗಿದ್ದಾಗ ಅವರೆಲ್ಲರೂ ಸೇರಿನ ಆ ಟ್ರೈನಿಂಗ್ ನಮ್ಗೆ ಕೊಟ್ಟಿದ್ದು. ಅವ್ರು ಇದ್ದಾರೆ ಇದೇ ಕಾಲೇಜಲ್ಲಿ ಅವ್ರು ವರ್ಕ್ ಮಾಡೋದು ಅನ್ನೋಂಥದ್ದು ಗೊತ್ತಿತ್ತು. ನಾನು ಎಲ್ಲಾ ಮುಗಿಸ್ಕೊಂಡು ಎಲ್ರು ಹೊಟ್ಟೋಗಿದ್ರು, ನಿಧಾನವಾಗಿ ಹೆಜ್ಜೆ ಹಾಕ್ತಾ ಹೋಗ್ತಾ ಇದ್ದೀನಿ. ಇವಾಗ ಅವ್ರು ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು, ಅವ್ರ ಹತ್ರ ಮಾತಾಡಕ್ ಅವಕಾಶ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡ್ ಹೋಗ್ತಾ ಇದ್ದೀನಿ ಮಾಸ್ಟರ್ಸ್. ಸಡನ್ ಆಗಿ ಒಂದ್ ರೂಮ್ ಕಡೆ ಹಿಂಗ್ ತಿರುಗಿ ನೋಡಿದ್ರೆ ಅಲ್ಲವ್ರು ಕೂತಿದ್ದಾರೆ. ಅಯ್ಯೋ ಸರ್ ಕೂತಿದಾರಲ್ವಾ, ಇವಾಗ ಹೋಗಿ ಮಾತಾಡ್ಬೋದೇನೋ ಅಂತ ಅಂದ್ಬಿಟ್ಟು ಬಾಗ್ಲಲ್ಲಿ ನಿಂತ್ಕೊಂಡು, ಸರ್ ಒಳಗ್ ಬರ್ಬೋದಾ ಸರ್ ಅಂತಂದ್ರೆ, ಬನ್ನಿ ಅಂತಂದ್ರೆ, ಸರ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತಂದ್ರೆ, ಜಸ್ಟ್ 5 ಮಿನಿಟ್ಸ್ ಮಾತ್ರ ಟೈಮ್ ಇದೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು, ನಮ್ ರೂಟ್ ಆಫೀಸರ್ಸ್ RO ಕೂಡ ನಮ್ದು ಮೀಟಿಂಗ್ ಇದೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರು. ಓಕೆ ಸರ್ ಅಂತಂದೆ. ಸರ್ ಆವಾಗ ನಾನು ಅವ್ರ ಹತ್ರ ಹೇಳ್ದೆ, ನೀವು ಧ್ಯಾನದಲ್ಲಿ ಮುಂದೆ ಇದ್ದೀರಂತೆ, ನನಗೆ ಇದಕ್ಕೆ ಅನೇಕ ಪ್ರಶ್ನೆಗಳಿದೆ ಸರ್, ಉತ್ತರ ಬೇಕು, ಈ ಒಂದು ಧ್ಯಾನ ಪದ್ಧತಿ ಬಗ್ಗೆ ನನಗೆ ಗೊತ್ತಾಗ್ಬೇಕು ಸರ್ ಅನ್ನುವಂಥದ್ದು ಹೇಳಿದಾಗ, ಮಾಸ್ಟರ್ಸ್ ಈಗಾಗ್ಲೇ ತುಂಬಾ ಸಮಯ ಆಗಿದೆ, 4:15. ಮತ್ತೆ ಮುಂದಿನ ಅವಕಾಶದಲ್ಲಿ ವಿಚಾರಗಳನ್ನ ಹಂಚ್ಕೊಳ್ಳೋಣವಾ ಅಂತ, ಯಾಕೆಂದ್ರೆ 4:15ಗಿಂತಲೂ ಜಾಸ್ತಿ ಆಗೋದು ಬೇಡ್ವೇನೋ ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ. ಇಲ್ಲ ಮ್ಯಾಮ್, ಇನ್ನು ಧ್ಯಾನದ್ದು ಸರ್ ಪರಿಚಯ ಆಗಿದ್ದು ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡಿ ಮ್ಯಾಮ್ ನೀವು. ಓಕೆ ಸರಿ. ಹೊಸ ಮಾಸ್ಟರ್ಸ್ ಇರೋದ್ರಿಂದ ಧ್ಯಾನದಲ್ಲಿ ಸ್ವಲ್ಪ ಒಂಚೂರು ಪರಿಚಯ ಮಾಡ್ಕೊಳ್ಳಿ ಮ್ಯಾಮ್ ನೀವು. ಓಕೆ, ಹತ್ರಕ್ ಬರ್ತಾ ಇದ್ದೀನಿ, ಧ್ಯಾನಕ್ಕೆ ಹತ್ರಕ್ ಬಂದಿದೆ ನಂದು ಲೈಫ್ ಸ್ಟೋರಿ. ಸೊ ಈ ರೀತಿಯಾಗಿ ಅವ್ರ ಹತ್ರ ಮಾತಾಡೋದಕ್ಕೆ ಅವಕಾಶ ಆಯ್ತು. ಆದ್ರೆ ಅದಕ್ಕೂ ಮೊದಲು ಒಂದು ವಿಚಾರ ಇದೆ ಮಾಸ್ಟರ್ಸ್, ಅದನ್ನ ಹೇಳ್ಬೇಕಾಗತ್ತೆ. ನಾನು ಟ್ರಾನ್ಸ್ಫರ್ ಆಗಿ ಒಂದು ಬೇರೆ ಸ್ಕೂಲ್ಗೆ ಬಂದಾಗ ಅಲ್ಲೊಬ್ರು ಮೇಷ್ಟ್ರು, ತುಂಬಾ ಚಿಕ್ಕ ಹುಡುಗನೇ ಅಪಾಯಿಂಟ್ ಆಗಿರುವಂತದ್ದು, ತುಂಬಾ ಚುರುಕು, ಯೋಗ ಇದರಲ್ಲಿ ತನ್ನನ್ನ ತಾನು ಆಳವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಆ ಹುಡುಗನ್ಗೆ ತುಂಬಾ ಆಸಕ್ತಿ ಇತ್ತು. ಸೊ ಆ ಹುಡುಗನ್ ಜೊತೆ ನನಗೆ ತುಂಬಾ ಆತ್ಮೀಯತೆ, ಆ ಹುಡುಗನ್ ನನ್ ಜೊತೆ ತುಂಬಾ ಆತ್ಮೀಯವಾಗಿ ಇರ್ತಾ ಇದ್ದ. ಏನಪ್ಪಾ ಇವಾಗ ಇದೇನಿದು, ಇದು ಹೇಗೆ, ಅದು ಹೇಗೆ ಅಂದ್ರೆ ಆ ಹುಡುಗ ತನಗ್ ಗೊತ್ತಿರುವಂತ ಆಧ್ಯಾತ್ಮಿಕ ವಿಚಾರಗಳನ್ನ ಹೇಳ್ತಾ ಇದ್ದ, ನಾನು ಹಾಗೆ ಹೇಳ್ತಾ ಇದ್ದೆ. ಹೀಗೆ ಆ ಸ್ಕೂಲಲ್ಲಿ ಆ ಮೇಷ್ಟ್ರು ನಾನು ತುಂಬಾ ಆಧ್ಯಾತ್ಮಿಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಿದ್ದು. ಒಂದ್ ಸಂದರ್ಭದಲ್ಲಿ ನಾನ್ ಮನೆಯಲ್ಲಿ ಟಿವಿ ನೋಡ್ತಾ ಇರ್ಬೇಕಾದ್ರೆ ವಿಜಯ ಸಂಕೇಶ್ವರ ಅವರು, ಅವ್ರ ಪರಿವಾರದವ್ರೆಲ್ಲರೂ ಕೂಡ ರೇಖಿ ಅನ್ನುವಂತ ಒಂದು ಟ್ರೈನಿಂಗ್ ಸೆಷನ್ ಸಮಾರೋಪ ಸಮಾರಂಭದಲ್ಲಿ ಅವರೆಲ್ಲರೂ ಪಾಲ್ಗೊಂಡಿದ್ರು ಅನ್ನುವಂಥದ್ದು ಅಲ್ಲಿ ನ್ಯೂಸ್ ಅಲ್ಲಿ ನೋಡ್ದೆ, ಅವ್ರು ಮಾತಾಡಿದ್ ಕೂಡ ಕೇಳಿಸ್ಕೊಂಡೆ. ರೇಖಿ ಅಂತ ಹೇಳ್ತಾ ಇದ್ದಾರೆ, ಏನಪ್ಪಾ ಇದು ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಇದಾರಲ್ಲ, ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ರೇಖಿ ಅಂತದ್ದು ಅಂತ ಫಸ್ಟ್ ಟೈಮ್ ರೇಖಿ ಅನ್ನೋ ಹೆಸರು ಕೇಳಿಸ್ಕೊಂಡೆ ಮಾಸ್ಟರ್ಸ್. ಅವಾಗ ಕುತೂಹಲ ಆಯ್ತು. ಮಾರನೇ ದಿನ ಸ್ಕೂಲಲ್ಲಿ ಬಂದು ಮೇಷ್ಟ್ರು ಇದ್ರಲ್ಲ ಚಿಕ್ಕ ಹುಡುಗ, ಆ ಹುಡ್ಗನ್ ಕೇಳ್ದೆ, ನೋಡ್ತಮ್ಮಯ್ಯ ಈ ತರ ರೇಖೆ ಅಂತ ಹೇಳ್ತಾ ಇದಾರೆ, ಅದೇನು ಅಂತಂದ್ರೆ, ಆ ಹುಡ್ಗ ಆಮೇಲಿಂದ ಮಾತಾಡ್ತೀನಿ ಇರಿ ಅಕ್ಕ ಅಂತ ಅಂದ್ಬಿಟ್ಟು ಆ ಹುಡ್ಗ ಕ್ಲಾಸ್ ರೂಮ್ಗೆ ಹೋದ. ಅಲ್ಲಿ ನನ್ ಮುಂದೆ ನ್ಯೂಸ್ ಪೇಪರ್ ಇತ್ತು, ನೋಡ್ತೀನಿ ನಿನ್ನೆ ದಿನ ನ್ಯೂಸ್ ಅಲ್ಲಿ ನೋಡಿರುವಂತ ಪ್ರೋಗ್ರಾಮ್ದು ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ. ಅದ್ರ ಬಗ್ಗೆ ಮತ್ತೆ ರೇಖೆ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಉಲ್ಲೇಖ ಇದೆ. ಒಂದು ಉಲ್ಲೇಖ ಇದ್ದಾಗ ನಾನ್ ಮತ್ತೆ ಹುಡುಗ ಬಂದ್ಮೇಲೆ ಏನಪ್ಪಾ ಇದು ರೇಖೆ ಅಂತ ಹೇಳ್ತಾ ಇದ್ರೆ, ನೆನ್ನೆ ನ್ಯೂಸ್ ಅಲ್ಲಿ ನೋಡ್ದೆ, ಇವಾಗ ಇಲ್ಲೂ ಬಂದಿದೆ, ಏನದು ಅಂತ ಕೇಳಿದೆ. ಅಕ್ಕ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಹತ್ರ ಒಂದು ಬುಕ್ ಇದೆ, ಅದನ್ನ ತಂದು ಕೊಡ್ತೀನಿ ಅಂತ. ಮಾರನೇ ದಿನ ಬುಕ್ ತಂದು ಕೊಟ್ಟ ಮಾಸ್ಟರ್ಸ್. ರೇಖಿ ಅನ್ನುವಂತ ಶೀರ್ಷಿಕೆ ಇರುವಂತ ಪುಸ್ತಕ ಕೈ ತಗೊಂಡ ತಕ್ಷಣ ಜುಮ್ ಅಂದ್ಬಿಡ್ತು ಮಾಸ್ಟರ್ಸ್ ಮೈ.
ರೋಮಾಂಚನ ಆಗೋಯ್ತು. ಮೈ ಮೇಲಿರೋ ಕೂದಲೆಲ್ಲ ನೆಟ್ಟಗೆ ನಿಂತ್ಕೊಂಡ್ಬಿಡ್ತು. ಅಂತ ಶಕ್ತಿ ಸಂಚಾರ ಆಗೋಯ್ತು ನನಗೆ. ಅದಿನ್ನೂ ಕುತೂಹಲ ಉಂಟು ಮಾಡ್ತಿದ್, ಏನಿದೆ ಬುಕ್ ಹಿಡ್ಕೊಂಡ ತಕ್ಷಣ ನನ್ಗೆ ಹಿಂಗ ಆಗ್ತಾ ಇದೆಯಲ್ಲ ಅಂತ. ಅವತ್ ಮನೆಗೆ ಹೋದೆ, ಒಂದೇ ರಾತ್ರಿಗೆ ಆ ಬುಕ್ ಎಲ್ಲ ಓದ್ಬಿಟ್ಟೆ ಮಾಸ್ಟರ್ಸ್. ಅಷ್ಟು ಕುತೂಹಲ ಉಂಟಾಯ್ತು. ಆಮೇಲೆ ಏನಪ್ಪಾ ಇದಿಷ್ಟು ಚೆನ್ನಾಗಿದೆಯಲ್ಲ, ರೇಖೆಗೆ ಸಂಬಂಧಪಟ್ಟಂಗೆ ಅದೇನೋ ದೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ದೀಕ್ಷೆ ಎಲ್ಲಿ ಸಿಗುತ್ತೆ ಏನಾದ್ರು ಅನ್ನೋದು ಗೊತ್ತಿದೆ ಅಂತಂದ್ರೆ, ಅಕ್ಕ ಇದೆಲ್ಲ ಬೆಂಗಳೂರು ಮೈಸೂರು ಈ ಕಡೆ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಸರಿ, ಬೆಂಗಳೂರು ಮೈಸೂರು ನನಗೆ ಹೆಂಗೆ ಅಂದ್ರೆ ನಂದು ನನಗೆ ಎಷ್ಟು ಗೊತ್ತಿತ್ತು ಅಂದ್ರೆ, ಮನೆ ಬಿಟ್ರೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಬಿಟ್ರೆ ರೈಲ್ವೆ ಸ್ಟೇಷನ್, ಇಷ್ಟು ಬಿಟ್ರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಗೌರಿಬಿದನೂರು, ಇಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಬೆಂಗಳೂರು ಮೆಜೆಸ್ಟಿಕ್ ಇಂದ ಬೇರೆ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಯಾರಾದ್ರೂ ಜೊತೆಯಲ್ಲಿ ಇರ್ಬೇಕು, ಯಾಕಂದ್ರೆ ಏನು ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇನ್ನ ಹೊರಗಡೆ ಹೋಗೋದು, ದೀಕ್ಷೆ ತಗೊಳ್ಳೋದು ಇದೆಲ್ಲ ಕನಸಿನ ಮಾತು ಅನ್ಕೊಂಡು ನಾನು ಆಸೆ ಬಿಟ್ಬಿಟ್ಟೆ. ಆದ್ರೆ ಅದ್ರ ಬಗ್ಗೆ ನನಗೆ ತೀವ್ರವಾದ ತುಡಿತ ಹೇಗಿತ್ತು ಅಂತಂದ್ರೆ, ದೇವ್ರ ಮನೆಯಲ್ಲಿ ಮಕ್ಕಳೆಲ್ಲರೂ ಟ್ಯೂಷನ್ ಕೊಟ್ಟೋಗಿರ್ತಾ ಇದ್ರು, ಯಜಮಾನರು ಅಂಗಡಿಯಲ್ಲಿ ಇರ್ತಾ ಇದ್ರು, ನಾನೊಬ್ಳೆ ಮನೆಯಲ್ಲಿ ದೇವ್ರ ಮುಂದೆ ಕೂತ್ಕೊಂಡ್ಬಿಟ್ಟು, ಪರಮಾತ್ಮ ನಾನು ನೀನ್ ನಂಬಿದೀನಲ್ವಾ, ನೀನ್ ದೇವ್ರೇ ಆಗಿದ್ರೆ, ನಿನಗ್ ತಾಕತ್ತೇ ಇದ್ರೆ ನನಗ್ ದೀಕ್ಷೆ ಕೊಡು, ಮತ್ತೆ ನೋಡೋಣ. ನಾನು ಎಲ್ಗೂ ಹೋಗಲ್ಲ, ಬೆಂಗಳೂರಿಗೆ ಹೋಗಲ್ಲ, ಮೈಸೂರಿಗೂ ಹೋಗಲ್ಲ, ಹುಡ್ಕಾಡ್ಕೊಂಡು ಹೋಗೋಕೆ ಅಸಲ್ಗೆ ಇದೆಲ್ಲ ಸೀನುಗಳಿಲ್ಲ ನನಗೆ. ಆದ್ರೆ ದೀಕ್ಷೆ ಬೇಕು, ನಿನಗ್ ತಾಕತ್ತಿದ್ರೆ ನೀನ್ ಕೊಡು ದೀಕ್ಷೆ ನೋಡೋಣ ಅಂತ ಹಿಂಗೆ ಆವಾಜ್ ಆಗ್ತಾ ಇದ್ದೆ ಮಾಸ್ಟರ್ಸ್. ಭಗವಂತನಿಗೆ ಆವಾಜ್ ಆಗ್ತಾ ಇದ್ದೆ. ಆ ರೀತಿಯಾಗಿ ಆವಾಜ್ ಆಗ್ತಾ ಇರ್ಬೇಕಾದ್ರೆ ಮಾಸ್ಟರ್ಸ್ ಒಂದು ಸಂದರ್ಭದಲ್ಲಿ ಈ ಚಕ್ರಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹುಡುಗನ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೆ ಸ್ಕೂಲಲ್ಲಿ. ಲಂಚ್ ಬ್ರೇಕ್ ಫುಲ್ ನಮ್ದು ಆಧ್ಯಾತ್ಮಿಕ ಚರ್ಚೆನೇ ಇರ್ತಾ ಇತ್ತು. ಸೊ ಚಕ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ ಆ ಹುಡುಗನ ಆ ಬುಕ್ ತೋರ್ಸ್ಬಿಟ್ಟು, ಆಜ್ಞಾ ಚಕ್ರ ಎಲ್ಲಿರುತ್ತೆ, 2 ಕಣ್ಣುಬುಗಳ ಮಧ್ಯದಲ್ಲಿ ಇರುತ್ತಾ, ಹಣೆ ಮಧ್ಯದಲ್ಲಿ ಇರುತ್ತಾ, ಎಲ್ಲಿರುತ್ತೆ ಆಜ್ಞಾ ಚಕ್ರ, ನಂಗೆ ಇದು ಗೊತ್ತಾಗ್ತಾ ಇಲ್ಲ ಕಣಪ್ಪ ಅಂತಂದ್ರೆ, ಅಕ್ಕ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಂಥವ್ರ ಮನೆಗೆ ಹೋಗ್ರಿ, ಫೋನ್ ನಂಬರು ಅಡ್ರೆಸ್ ಕೊಡ್ತೀನಿ, ಫೋನ್ ಮಾಡ್ಬಿಟ್ಟು ಹೋಗ್ರಿ ಅಂತಂದ್ರು. ಹೋದೆ. ಸಂಜೆ ಹೋಗ್ತಾ ಇದ್ದಂಗೆ ಅವ್ರು ನಂಗೆ ಪರಿಚಯದವರೇ ಆಗಿತ್ತು. ಅವ್ರಿಗೆ ನಾನು ಬುಕ್ ತೋರಿಸ್ಬಿಟ್ಟು, ಈ ಬುಕ್ ಅಲ್ಲಿ ಪ್ಲೇಸ್ಮೆಂಟ್ ಇಲ್ಲಿದೆ ಆಜ್ಞಾ ಚಕ್ರದ್ದು, ಬಟ್ ನನಗ್ ಗೊತ್ತಿರೋದು ಇಲ್ಲಿ ಎಲ್ಲಿರುತ್ತೆ ಆಜ್ಞಾ ಚಕ್ರ ಅನ್ನೋಂಥದ್ದು ಅವ್ರ ಹತ್ರ ಕೇಳಿದಾಗ, ಆ ಪ್ರಶ್ನೆಗೆ ಉತ್ತರ ಹೇಳೋದಿಲ್ಲಿ ಬುಕ್ ನೋಡ್ಬಿಟ್ಟು ಅವ್ರು ಶಾಕ್ ಆದ್ರು. ರೇಖಿ, ಈ ಬುಕ್ ನಿಮ್ಗೆ ಎಲ್ಲಿ ಸಿಕ್ತು, ಇದ್ರ ಬಗ್ಗೆ ನಿಮಗ್ ಹೇಗ್ ಗೊತ್ತು ಅಂತಂದ್ರೆ, ಇದ್ರ ಬಗ್ಗೆ ನಿಮಗ್ ಹೇಗ್ ಗೊತ್ತು ಅಂತಂದ್ರೆ ಹಂಗಾರೆ ನಿಮಗ್ ಗೊತ್ತಿದ್ಯಾ ಅಂತಂದ್ರೆ, ಹೌದು ನನಗ್ ಗೊತ್ತಿದೆ, ನಾನು 3 ಡಿಗ್ರಿಗಳದ್ದು ದೀಕ್ಷೆ ತಗೊಂಡಿದ್ದೀನಿ ಅಂತಂದ್ರೆ, ಅಯ್ಯ ಬಾಬೋಯ್ ಇದ್ ಏನಪ್ಪ ಇದು, ನಿನಗ್ ತಾಕತ್ತಿದ್ರೆ ನೀನ್ ದೀಕ್ಷೆ ಕೊಡು ನೋಡೋಣ ಅಂತ ಇದ್ರೆ ಆ ದೀಕ್ಷೆಗೆ ಸಂಬಂಧಪಟ್ಟಿರೋ ಮಾಹಿತಿ ನನ್ಗೆ ಇರೋ ಹತ್ರಕ್ಕೆ ಸಿಗ್ತಾ ಇದೆಯಲ್ಲ ಅಂತ ಖುಷಿ ಆಗೋಯ್ತು. ಅಣ್ಣ ನೀವ್ ಎಲ್ಲಿ ದೀಕ್ಷೆ ತಗೊಂಡಿದ್ದು ಅಂದ್ರೆ, ನಾನ್ ಬಾಗೇಪಲ್ಲಿಗೆ ಹೋಗಿದ್ದಮ್ಮ ಅಂತಂದ್ರೆ. ಬಾಗೇಪಲ್ಲಿ ಅಂದ್ರೆ ಸ್ವಲ್ಪ ಹತ್ರನೇ ಅಲ್ವಾ, ನನ್ಗೆ ಹೋಗಕ್ ಗೊತ್ತಾಗ್ಬೋದ ಅಂದ್ರೆ, ಅಯ್ಯೋ ನೀನ್ ಬಾಗೇಪಲ್ಲಿವರೆಗೂ ಯಾಕೆ ಹೋಗ್ತೀಯಾ, ನಮ್ ಗೌರಿಬಿದನೂರಲ್ಲೇ ದೀಕ್ಷೆ ಕೊಡೋರು ಇದಾರಲ್ವಾ ಅಂತಂದ್ರು. ಅಮ್ಮ ಹೆಂಗಾಗಲ್ಲ ಹೇಳಿ ಮಾಸ್ಟರ್ಸ್, ನಾನೇನು ಧಮ್ಕಿ ಹಾಕ್ತಾ ಇದ್ದಿದ್ದು, ಭಗವಂತನಿಗೆ ಆವಾಜ್ ಆಗ್ತಾ ಇದ್ದಿದ್ದು, ನಿನಗ್ ತಾಕತ್ತಿದ್ರೆ ದೀಕ್ಷೆ ಕೊಡು ನೋಡೋಣ, ನಾನು ಎಲ್ಲೂ ಹುಡ್ಕೊಂಡು ಹೋಗಲ್ಲ ಅಂತಂದ್ರೆ, ಎಲ್ಲೂ ಹುಡ್ಕೊಂಡು ಹೋಗ್ಬೇಡ, ಈ ಊರಲ್ಲೇ ನಿಂಗೆ ದೀಕ್ಷೆ ಕೊಡಿಸ್ತೀನಿ ಅಂತ ಅದಕ್ಕೆ ಲಿಂಕ್ ಕೊಟ್ಬಿಟ್ನಲ್ಲ ಮಾಸ್ಟರ್ಸ್. ನನಗೆ ಅವ್ರ ಹತ್ರ ಫೋನ್ ನಂಬರ್ ತಗೊಂಡಿದ್ದಾಯ್ತು, ಅವ್ರು ಫೋನ್ ಮಾಡಿದ್ದಾಯ್ತು, ಅಲ್ಲಿಗೆ ಅವ್ರ ಮನೇನ ಹುಡ್ಕೊಂಡು ಹೋದೆ. ಅದು ಹತ್ರದಲ್ಲೇ ಇತ್ತು ಆ ಏರಿಯಾ, ಅಲ್ಲೂ ಕೂಡ ಸೆನ್ಸಸ್ ಮಾಡಿದ್ದೆ. ಸೊ ಅದು ಅವ್ರು ಹೇಳಿದ ತಕ್ಷಣ ನನ್ಗೆ ಅರ್ಥ ಆಯ್ತು, ಹುಡ್ಕೋದ್ ಕಷ್ಟ ಇಲ್ಲ, ಸಲೀಸಾಗಿ ಹೋಗ್ಬಿಟ್ಟೆ. ಅಲ್ಲಿಗೆ ಹೋದ್ಮೇಲೆ ಮಾಸ್ಟರ್ಸ್ ಅವರು ಎನರ್ಜಿ ಅನ್ನುವಂಥದ್ರ ಬಗ್ಗೆ ಪರಿಚಯ ಹೆಂಗ್ ಮಾಡಿದ್ರು ಅಂದ್ರೆ, ಮೊದಲು ಒಂದ್ ಪೆನ್ ಕೊಟ್ರು ಮಾಸ್ಟರ್ಸ್ ನನ್ಗೆ, ಈ ಪೆನ್ ಹಿಡ್ಕೊಮ್ಮ ಅಂತಂದ್ರು. ಹಿಡ್ಕೊಂಡೆ. ಏನಾದ್ರು ವ್ಯತ್ಯಾಸ ಗೊತ್ತಾಯ್ತಾ ಅಂದ್ರೆ ಏನು ಇಲ್ಲ ಅಂತಂದೆ. ಆಮೇಲೆ ಅವ್ರ ಆ ಪೆನ್ನಿಗೆ ಎನರ್ಜಿ ಪಾಸ್ ಮಾಡಿದ್ರು. ಎನರ್ಜಿ ಪಾಸ್ ಮಾಡಿ, ಇವಾಗ ತಗೊಮ್ಮ ಪೆನ್ನು, ಇವಾಗ ಮುಟ್ಟು, ಈಗ ತಗೊಂಬಂದ್ರು. ಅದನ್ನ ಕೈಗೆ ತಗೊಂಡ ತಕ್ಷಣ ಜುಮ್ ಅಂತು. ಸರ್ ಇವಾಗ ಜುಮ್ ಅಂತ ಇದೆ ಅಂದ್ರೆ ದಟ್ ಈಸ್ ಎನರ್ಜಿ ಅಂತ ಹೇಳಿದ್ರು. ನಾವು ಎಲ್ಲಿಗ್ ಬೇಕೋ ಅಲ್ಲಿಗೆ ಆ ಒಂದು ಎನರ್ಜಿನ ಕಳಿಸ್ಬೋದು ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಬಂದ್ರು. ಕೌನ್ಸಿಲಿಂಗ್ ಮಾಡಿದ್ರು. ಕೌನ್ಸಿಲಿಂಗ್ ಮಾಡಿದ್ದಾದ್ಮೇಲೆ ನಿನಗೆ ಏಕ್ದಮ್ ಅಂತ ನಾನು ದೀಕ್ಷೆ ಕೊಡ್ತೀನಿ ಅಂತ ಹೇಳಕ್ ಆಗ್ತಾ ಇಲ್ಲ, ನಾನು ಸ್ವಲ್ಪ ಧ್ಯಾನಕ್ಕೆ ಕೂತ್ಕೊಂಡು ಆಮೇಲೆ ಚೆಕ್ ಮಾಡ್ಕೊಂಡು ಹೇಳ್ತೀನಿ ಅಂತ ಅಂದ್ರು. ನಾಳೆ ಫೋನ್ ಮಾಡಮ್ಮ ಹೇಳ್ತೀನಿ ಅಂದ್ರು. ಇದ್ಯಾಕಪ್ಪ ಇದು ಹಿಂಗ್ ಹೇಳ್ತಾ ಇದಾರಲ್ಲ ಅಂತ ಅನ್ಕೊಂಡ್ ಮತ್ತೆ ಏನೋ ಬಾ ಅಂತ ಅನ್ಕೊಂಡು ಹೋದೆ ಮಾಸ್ಟರ್ಸ್. ಆದ್ರೆ ಮನೆಯಲ್ಲಿ ಒಂದೇ ಪ್ರಾರ್ಥನೆ, ನಂಗೆ ದೀಕ್ಷೆ ಸಿಗೋ ಹಾಗೆ ಮಾಡಿ, ದೀಕ್ಷೆ ಸಿಗೋ ಹಾಗೆ ಮಾಡಿ. ಮಂತ್ರ, ಅದೇ ಮಂತ್ರ, ಕೂತ್ಕೊಂಡ್ರು ನಿಂತ್ರು ನಂಗೆ ದೀಕ್ಷೆ ಬೇಕು ಕೊಡ್ಸಿ, ದೀಕ್ಷೆ ಬೇಕು ಕೊಡ್ಸಿ, ಇಷ್ಟೇ. ಮಾರನೇ ದಿನ ಫೋನ್ ಮಾಡ್ದೆ, ಬಾಮ್ಮ ಅಂತಂದ್ರು. ಸಂಜೆ ಹೋದ್ರೆ ಅವತ್ ಮತ್ತು ಕೌನ್ಸಿಲಿಂಗ್ ಮಾಡಿ, ಸರಿ ಇಂಥ ದಿನ ಬನ್ರಿ ಅಂತಂದ್ರೆ. ಸ್ಕೂಲ್ಗೆ ಹೋಗಿ ನಮ್ಮ HM ಸರ್ ಹೇಳ್ದೆ, ಈ ತರ ದೀಕ್ಷೆ ಕೊಡ್ತಾರಂತೆ ಸರ್ ಅಂದ್ರೆ, ಮೇಡಮ್ ನಾನು ಬರ್ತೀನಿ ನಡೀರಿ ಮೇಡಮ್ ಅಂತಂದ್ರು.
ಇಬ್ರು ಹೋದ್ವಿ. ಇಬ್ರು ಹೋದ್ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಮೇಷ್ಟ್ರ ಹತ್ರ ಮಾತಾಡಿದಾದ್ಮೇಲೆ ನಮ್ ತರ ಇನ್ನು ಯಾರೋ ಕೆಲವರೆಲ್ಲ ದೀಕ್ಷೆ ತಗೊಳ್ಳೋರಿದ್ರು. ಎಲ್ಲರನ್ನು ಕೂರಿಸಿ ಒಂದು ದಿನ ದೀಕ್ಷೆ ಕೊಟ್ರು. ಈ ರೀತಿಯಾಗಿ ನಾನು ಆ ಒಂದು ಧ್ಯಾನ ಮಾಡುವ ವಿಧಾನದ ದೀಕ್ಷೆ ಅನ್ನೋದು ಫಸ್ಟ್ ಟೈಮ್ ತಗೊಂಡಿದ್ದು. ಆದ್ರೆ ಅದಕ್ ಮೊದ್ಲು ಈ ರೀತಿ ತಗೊಂಡಿದ್ದು ಇದೆಲ್ಲಾನು ನನಗೆ ಅದು ಸಿಗೋಕ್ಕೂ ಮೊದ್ಲು ಇಲ್ಲಿ ವರಾಹಮೂರ್ತಿ ಸರ್ ಅವ್ರ ಹತ್ರಕ್ ಹೋಗಿದ್ನಲ್ಲ, ರೇಖಿ ಬಗ್ಗೆ ಗೊತ್ತಿತ್ತು. ಆದ್ರೆ ದೀಕ್ಷೆ ಎಲ್ಲಿ ಸಿಗುತ್ತೆ ಏನೋ ಅನ್ನೋದು ಗೊತ್ತಿರ್ಲಿಲ್ಲ ಅಂತ ಒಂದು ಸ್ಥಿತಿ ಇದ್ದಾಗ ವರಾಹಮೂರ್ತಿ ಸರ್ ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ, ಜಸ್ಟ್ 10 minutes ಅಂತ ಹೇಳಿದ್ರಲ್ವಾ. ಅವ್ರಿಗೆ ಹೇಳಿದೆ, ಸರ್ ನಿಮ್ಗೆ ರೇಖಿ ಬಗ್ಗೆ ಚೆನ್ನಾಗಿ ಗೊತ್ತಿದೆಯಂತೆ, ನೀವು ತುಂಬಾ ಇದರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದೀರಂತೆ, ನನಗೆ ರೇಖಿ ಬಗ್ಗೆ ತಿಳಿಸ್ಕೊಡಿ ಸರ್, ದೀಕ್ಷೆ ಕೊಡಿ ಸರ್ ಅಂತಂದ್ರೆ, ರೇಖೆಗಿಂತಲೂ ಅದ್ಭುತವಾಗಿರೋ ಧ್ಯಾನ ಪದ್ಧತಿ ಹೇಳ್ಕೊಡ್ತೀನಿ ಅಂದ್ರೆ ಬೇಡ ಅಂತೀಯನಮ್ಮ ನೀನು ಅಂತಂದ್ರು. ಇಲ್ಲ ಸರ್ ಅನ್ನೋದಿಲ್ಲ, ಹೇಳ್ಕೊಡಿ ಸರ್ ಅಂತಂದ್ರೆ. ಅದೇನು ಅಂತಂದ್ರೆ ಆನಾಪಾನ ಸತಿ ಧ್ಯಾನ, ಅದನ್ನ ಮಾಡಮ್ಮ ಅಂತಂದ್ರು. ಹೇಗೆ ಸರ್ ಅಂದ್ರೆ ಕೂತ್ಕೊ ಅಂತಂದ್ಬಿಟ್ಟು ಆವಾಗ ಫಸ್ಟ್ ಟೈಮ್ ನನ್ಗದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಧ್ಯಾನಕ್ಕೆ ಕೂರ್ಸಿದ್ರು. ಅದಕ್ಕೂ ಮೊದಲು ಒಂದು ಸ್ಕೂಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ಡೆಪ್ಟೇಷನ್ ಹೋಗಿದ್ದಾಗ ಅಲ್ಲಿ ಒಂದು ಟೀಮ್ ಬಂದ್ಬಿಟ್ಟು ಅಲ್ಲಿ ಸ್ಕೂಲಲ್ಲಿ ಮಕ್ಕಳಿಗೆ ಧ್ಯಾನ ಎಲ್ಲ ಮಾಡಿಸಿ ಎಲ್ಲ ಮಾಡಿದ್ರು. ಆದ್ರೆ ಆ ಧ್ಯಾನದ ಬಗ್ಗೆ ನನಗೆ ಗೌರವ ಇರ್ಲಿಲ್ಲ. ಆನಾಪಾನ ಸತಿನ ಉಡಾಫೆ ಮಾಡ್ತಾ ಇದ್ದೆ. ಧ್ಯಾನ ಅಂತ ಕೂತ್ಕೋತಾರೆ, ಗೊರ್ಕೆ ಹೊಡ್ಕೊಂಡು ನಿದ್ದೆ ಹೊಡಿತಾರೆ, ಇವ್ರು ಯಾವ ಸೀಮೆ ಧ್ಯಾನಿಗಳು ಅಂತ. ಮತ್ತೆ ಪತ್ರಿಜಿಯರ್ ಬಗ್ಗೆ ನಾನು ಕಾಮೆಂಟ್ ಮಾಡ್ತಾ ಇದ್ದೆ. ಯಪ್ಪ, ಯಾವ ಹಿಂದೂನ ಮುಸ್ಲಿಮ ಏನು, ಯಾವ ಜಾತಿಗೆ ಸೇರಿರೋನು, ಯಾವ ಧರ್ಮಕ್ಕೆ ಸೇರಿರೋನು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇವರೆಲ್ಲ ಯಾವ ಸೀಮೆ ಗುರುಗಳಪ್ಪ, ಯಪ್ಪ ನೋಡಿದ್ರೆ ಗುರುಗಳು ಅಂತ ಕೂಡ ಅನ್ನಿಸ್ತಾ ಇಲ್ಲ ಅಂತ ಹಿಂಗೆ ನಾನು ಉಡಾಫೆ ಮಾಡ್ತಾ ಇದ್ದಿದ್ದು ಮಾಸ್ಟರ್ಸ್ ಪತ್ರಿಜಿಯವ್ರನ್ನ. ಸೊ ಆತರ ಇದ್ದಾಗ ನನ್ಗೆ ಅವರು ಆನಾಪಾನ ಸತಿ ಧ್ಯಾನನ ಅವ್ರು ಮಾಡಿಸಿದ್ರು ಕೂಡ ಆ ದಿನ ನನಗೆ ತುಂಬಾ ಅದ್ಭುತವಾಗಿರೋ ಅನುಭವ ಆಯ್ತು ಮಾಸ್ಟರ್ಸ್ ನನಗೆ. ಆದ್ರೂ ಕೂಡ ಅದು ಕನೆಕ್ಟ್ ಆಗ್ಲಿಲ್ಲ. ಯಾಕೆಂದ್ರೆ ತೀವ್ರವಾದ ಕನೆಕ್ಟಿವಿಟಿ ನನಗೆ ರೇಖಿ ಜೊತೆ ಇತ್ತು, ಅದೇ ಬೇಕು ಅನ್ನುವಂಥದ್ದು. ಸರಿ ಆಯ್ತು ಸರ್ ಅಂದೆ. ಇನ್ನ ದೊಡ್ಡವ್ರವ್ರ ಹತ್ರ ನಾನೇನು ಜಾಸ್ತಿ ಮಾತಾಡ್ಲಿಲ್ಲ. ನನ್ಗೆ ಅದು ಬೇಡ, ನನ್ಗೆ ಇದು ಬೇಡ, ಅದೇ ಬೇಕು, ಇದೆ ಏನು ಮಾತಾಡ್ಲಿಲ್ಲ, ಬಂದ್ಬಿಟ್ಟೆ. ಆದ್ರೆ ರೇಖಿ 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 ಇಷ್ಟ ಇತ್ತು. ಆದ್ರೆ ಆವಾಗ ಮತ್ತೆ ಅವ್ರ ಹತ್ರ ನನ್ಗೆ ಈ ರೀತಿಯಾಗೆಲ್ಲ ಸುತ್ಸಿ ರೇಖಿ ದೀಕ್ಷೆ ತಗೊಳ್ಳೋ ಹಾಗೆ ಮಾಡಿದ್ದು. ಅಲ್ಲಿಂದ ಪ್ರಾಕ್ಟೀಸ್ ಶುರುವಾಗಿದ್ದು ಮಾಸ್ಟರ್ಸ್. ಇದು ಆನಾಪಾನ ಸತಿಗೆ ಬರೋದಿಕ್ಕೂ ಮೊದಲು ನನಗೆ ಸಿಕ್ಕಂತಹ ಒಂದು ಧ್ಯಾನ ಪದ್ಧತಿಯ ವಿಚಾರ. ಆ ಒಂದು ರೇಖಿ ಅನ್ನೋದಕ್ಕೆ ಎಂಟರ್ ಆದ್ಮೇಲೆ ಎಷ್ಟು ತೀವ್ರವಾದ ತುಡಿತ ಅಂದ್ರೆ, ಅಲ್ಲಿ ದೀಕ್ಷೆ ತಗೊಂಡ್ ಬಂದಿದ್ದೀನಿ ಮಾಸ್ಟರ್ಸ್. ದೀಕ್ಷೆ ತಗೊಂಡ್ ಬಂದು ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕೋಕೆ ಅಂತ ಹೋಗಿದ್ದೀನಿ. ಸ್ವಿಚ್ ಹಾಕೋಕ್ ಹೋದ್ರೆ ಕರೆಂಟ್ ಶಾಕ್ ಹೊಡಿತಾ ಇದೆ. ಇದ್ಯಾಕೆ ಹಿಂಗ್ ಶಾಕ್ ಹೊಡಿತಾ ಇದೆ ಅಂತ ಅನ್ನಿಸ್ತು. ಆಮೇಲೆ ಸ್ಟವ್ ಆನ್ ಮಾಡಕ್ ಹೋಗ್ತೀನಿ, ಶಾಕ್ ಹೊಡಿತಾ ಇದೆ. ಈ ಬೇರೆ ಇನ್ನೇನೋ ಒಂದು ವಸ್ತು ತಗೊಳಕ್ ಹೋಗ್ತೀನಿ, ಶಾಕ್ ಹೊಡಿತಾ ಇದೆ. ಏನಾಗಿದೆ, ಯಾಕೆ ಹಿಂಗ್ ಶಾಕ್ ಹೊಡಿತಾ ಇದೆ, ಬೆಚ್ಚ ಬೀಳಿಸ್ತಾ ಇದೆಯಲ್ಲ ಅಂತ ಅನ್ಬಿಟ್ಟು ನನ್ಗೆ ಅರ್ಥ ಆಗ್ಲಿಲ್ಲ. ಏನಿರ್ಬೋದು ಅಂತ ಮನೆಯವ್ರಿಗೆ ಏನಾದ್ರು ಕರೆಂಟ್ ಏನಾದ್ರು ಗ್ರೌಂಡ್ ಆಗಿದೆಯಾ ಅಂದ್ರೆ ನಿನ್ ತಲೆ ಅದೆಲ್ಲ ಏನು ಇಲ್ಲ ಹೋಗು ಅಂತ ಅಂದ್ಬಿಟ್ರು. ಹಂಗೇನಾದ್ರು ಗ್ರೌಂಡ್ ಆಗಿದೆ, ಹಿಂಗಿರಕ್ ಆಗ್ತಾ ಇತ್ತ ನಮ್ಮ ಮನೆಯಲ್ಲಿ ಅಂತ ಅಂದ್ರು. ಮತ್ತೇನಿರ್ಬೋದು ಅಂತ ಅಂದ್ಬಿಟ್ಟು ಮತ್ತೊಂದ್ ಸಂದರ್ಭದಲ್ಲಿ ನಮ್ಮ ರೇಖಿ ಗುರುಗಳಿಗೆ ಫೋನ್ ಮಾಡಿದೆ. ಸರ್ ಏನ್ ಮುಟ್ಟಿದ್ರು ಹಿಂಗ್ ಶಾಕ್ ಹೊಡ್ದಂಗ ಆಗ್ತಾ ಇದೆ, ಮನೆಯಲ್ಲಿ ಎಲೆಕ್ಟ್ರಿಕ್ ವ್ಯವಸ್ಥೆ ಕರೆಕ್ಟ್ ಆಗೇ ಇದೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ನೀನ್ ಅಷ್ಟ್ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದೀಯಮ್ಮ ಅಂತ ಹೇಳಿದ್ರು. ತುಂಬಾ ಖುಷಿ ಆಗೋಯ್ತು. ನಾನು ಅಷ್ಟ್ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದೀನಾ ಅಂತ ಅವರ ಮಾತಂದಾಗ ಖುಷಿ ಆಗೋಯ್ತು. ಸೊ ಆ ರೀತಿಯಾಗಿ ಆ ಅನುಭವಗಳು ನನಗೆ ಸಿಗ್ತಾ ಬಂದಿದ್ದು ಮಾಸ್ಟರ್ಸ್, ಆ ಒಂದು ಪ್ರಾಕ್ಟೀಸ್ ಅನ್ನೋದು ಮಾಡ್ತಾ ಇದ್ದಾಗ. ಸೊ ಮಾಸ್ಟರ್ಸ್ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೂ ತುಂಬಾ ಇದೆ ಮಾಸ್ಟರ್ಸ್. ಇವೆಲ್ಲ ಕೂಡ ನಿಮ್ ಜೊತೆ ಹಂಚ್ಕೋಬೇಕು. ತುಂಬಾ ಸ್ವಾರಸ್ಯಕರವಾಗಿರುವಂತದ್ದು, ನಾನು ಮತ್ತಷ್ಟು ಪ್ರೇರಣೆಯನ್ನ ಕೊಡುವಂಥದ್ದು. ಸೊ ಮಾಸ್ಟರ್ಸ್ ಸಾಕು, ಮುಂದಿನ ಅವಕಾಶದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತೀನಿ. ಸೊ ವಾಷಿಂಗ್ ಮಿಷಿನ್ ಮುಟ್ಟಿದಾಗ, ಬೇರೆ ವಸ್ತುಗಳು ಮುಟ್ಟಿದಾಗ ಕರೆಂಟ್ ಶಾಕ್ ಹೊಡೆಯುವಂಥದ್ದು ಅನುಭವ ಇಲ್ಲಿವರೆಗೂ ಮಾತ್ರ ವಿಚಾರಗಳನ್ನ ಹಂಚ್ಕೊಂಡಿದೀನಿ. ಅಲ್ಲಿಂದ ಮುಂದಕ್ಕೆ ಏನಿರುತ್ತೋ ಅದನ್ನ ಹಂಚ್ಕೊಳ್ತಾ ಬರ್ತೀನಿ. ಸೊ ಇಷ್ಟೆಲ್ಲಾ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಧ್ಯಾನಿಗಳ ಒಂದು ಎಸ್ ಅನ್ನೋ ಮೆಸೇಜಿನ ಮೇರೆಗೆ ಇನ್ನೂ ಸಹ ನೀವು ಕಾರ್ಯಕ್ರಮವನ್ನು ಮುಂದುವರಿಸಿದ್ರಿ. ನಿಮ್ಮ ಅನುಭವಗಳನ್ನು ಸಹ ಇಲ್ಲಿ ಉತ್ತಮವಾಗಿ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ಆಗಿರ್ಬೋದು, ಹಳೆ ಮಾಸ್ಟರ್ಸ್ ಆಗಿರ್ಬೋದು, ಧ್ಯಾನದಲ್ಲಿ ಏನು ಅನುಭವ ಅಥವಾ ಏನೇ ಪ್ರಶ್ನೆಗಳಿದ್ರು ನಮ್ಮ ಮೇಡಮ್ ಇದಾರೆ ನಮ್ ಜೊತೆಗೆ, ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೀರಿ. ಎಸ್ ಮಾಸ್ಟರ್ಸ್, ನಮ್ಮ ಮಂಜುಳಾ ಮ್ಯಾಮ್ ಹ್ಯಾಂಡ್ ಲೋನೇ ಮಾಡಿಲ್ಲ. ಎಸ್, ಮಂಜುಳಾ ಮ್ಯಾಮ್ ಇಂದಾನೆ ಸ್ಟಾರ್ಟ್ ಆಗ್ಬಿಡ್ಲಿ. ಮಂಜುಳಾ ಮ್ಯಾಮ್ ಹೇಳಿ ಮ್ಯಾಮ್, ನಮಸ್ತೆ, ಮಾತಾಡಿ. ಎಸ್ ಮ್ಯಾಮ್, ಮಂಜುಳಾ ಮ್ಯಾಮ್.
ಮೇಡಮ್ ನಾನ್ ಮೆಸೇಜ್ ಹಾಕ್ತಾ ಇದ್ದೆ 1/2 ಕಂಟಿನ್ಯೂ ಮಾಡಿ ಮೇಡಮ್ ಅಂತ. ನೋಡಿ ಅಲ್ಲಿ ಬಂದಿದೆ ಮೆಸೇಜ್. ಬಂತು ಮೇಡಮ್, ನೋಡ್ದೆ. ಮೇಡಮ್ ಅದಕ್ಕೆ 5 ವರ್ಗು ತಗೊಳ್ಳಿ ಮೇಡಮ್ ಮಾಡಿ ಮೇಡಮ್ ಅಂತ. ಇಲ್ಲ ಮೇಡಮ್ ಒಂದು 2 ಸತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೋ 4 ಕಾಲಿಗೊಂದ್ಸಲ 4:26 ಇನ್ನು ಅತಿ ಹೆಚ್ಚಿಗೆ ಅವ್ರಿಗೆ ನಾವು ಫೋರ್ಸ್ ಮಾಡೋದ್ ಬೇಡ. ಎಲ್ಲ ಒಂದ್ ಕಡೆಗೆ ಅವ್ರಿಗೆ ಏನೋ ಒಂದ್ ಮೆಸೇಜ್ ಬರ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಎಸ್ ಮ್ಯಾಮ್, ಏನಾದ್ರು ಪ್ರಶ್ನೆ ಆಗಿರ್ಬೋದು ಮ್ಯಾಮ್, ಕೇಳಿ, ಮೇಡಮ್ ಇದಾರೆ. ಮೇಡಮ್ ಏನಿಲ್ಲ, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಗೆ 2 ಮಂಡಿ ನೋವಿರೋದ್ರಿಂದ ಮೇಡಮ್ ಹಿಂಗೆ ಕಾಲ್ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ಕೆಳಗಡೆ ಪ್ಲಾಸ್ಟಿಕ್ ಸ್ಟೂಲ್ ಇಟ್ಕೊಂತೀವಿ. ಪ್ಲಾಸ್ಟಿಕ್ ಸ್ಟೂಲ್ಸ್ ಹೆಲ್ಪ್ ತಗೊಂಡ್ರುನು ಒಂದೊಂದ್ ಸರ್ತಿ ಮೇಡಮ್ 0 ಸ್ಟೇಟಸ್ಗೆ ಹೋಗ್ಬಿಡ್ತೀವಿ. ಬಟ್ ಒಂದೊಂದ್ ಸರ್ತಿ ಹೋಗೋದೇ ಇಲ್ಲ ಮೇಡಮ್, ತುಂಬಾ ಕಷ್ಟ ಆಗುತ್ತೆ ಕಾಲು ಕ್ರಾಸ್ ಮಾಡಿ ಕೂತ್ಕೊಳ್ಳಿಕ್ಕೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಬರೀ ಚೇರ್ ಮೇಲೆ ಹಂಗೆ ಕೂತ್ಕೊಂಡಾಗ ಬಹಳ ಕಾಲ್ ಕಡೆನೆ ನಿಗಾ, ನೋವು ಎಳ್ದು ಅವಾಗ ಯಾರೋ ಹಿಂಗೆ ಒಬ್ರು ನಿಮ್ಮಂತರೇ ಹೇಳಿದ್ರು, ಬೇಡ ಕೆಳಗಡೆ ಒಂದ್ ಸ್ಟೂಲ್ ಇಟ್ಕೋ, ಅದು ಹೆಲ್ಪ್ ಆಗುತ್ತೆ ಅಂತ. ಹಂಗಾಗಿ ಅವಾಗ್ಲಿಂದ ಕೆಳಗಡೆ ಪ್ಲಾಸ್ಟಿಕ್ದು ಒಂದು ಸ್ಟೂಲ್ ಇಟ್ಕೊಂಡು ಅದ್ರ ಸಪೋರ್ಟ್ ತಗೊಂಡು ನನ್ಗೆ 2 ಮಂಡಿನೂ ಈಗ ನೀ ಜಾಯಿಂಟ್ ಆಪರೇಷನ್ಗೆ ಹೋಗ್ಬೇಕು ಮೇಡಮ್. ಹಾಗಾಗಿ ವಿಪರೀತ ನೋವಿದೆ ನನ್ಗೆ. ಹಂಗಾಗಿ ಮೇಡಮ್ ಇದಕ್ಕೆ ಮೇಡಮ್ ನಿಮ್ಮ ಸಲಹೆ ಮೇಡಮ್. ಎಸ್ ಮೇಡಮ್, ನೋಡಿ, ಸುಖ ಸ್ಥಿರ ಆಸನ ಅಂತಾನೆ ಹೇಳಿದ್ದಾರೆ ಪತ್ರಿಜಿಯವರು. ಇಂಥದ್ದೇ ನಿರ್ದಿಷ್ಟವಾದ ಆಸನದಲ್ಲಿ ಕೂತ್ಕೋಬೇಕು ಅನ್ನುವಂಥದ್ದು ನಿಯಮನ ಕೊಡ್ಲಿಲ್ಲ ಪತ್ರಿ ಸರ್. ನಿಮ್ಗೆ ಹೇಗೆ ಕೂತ್ಕೊಂಡ್ರೆ ನಿಮ್ಮ ಶರೀರ ನಿಮ್ಗೆ ಸಹಕಾರ ಕೊಡುತ್ತೆ, ಹೆಚ್ಚು ಕಾಲ ಕೂತ್ಕೊಳ್ಳೋದಕ್ಕೆ ಅನುಕೂಲವಾಗಿ ಇರೋ ಹಾಗೆ ನಿಮ್ಗೆ ಸಹಕಾರ ಕೊಡುತ್ತೆ, ಆ ಭಂಗಿಯಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿರುವಂತದ್ದು. ಸೊ ನೀವು ನೀವು ಕೂತ್ಕೊಂಡಿರೋ ಕುರ್ಚಿ ಮೇಲೆ ಮುಂದೆ ಇನ್ನೊಂದು ಕುರ್ಚಿ ಹಾಕೊಂಡು ಅದ್ರ ಮೇಲೆ ಕಾಲಿಟ್ಟು ಕೂತ್ಕೋತೀರಾ, ನೋ ಪ್ರಾಬ್ಲಮ್. ಕ್ರಾಸ್ ಮಾಡಕ್ ಆಗ್ಲಿಲ್ವಾ, ಅದು ಕೂಡ ನೋ ಪ್ರಾಬ್ಲಮ್. ಇಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ, ಧ್ಯಾನ ಮಾಡೋದಿಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ, ಭಕ್ತಿ, ಶರಣಾಗತಿ ಭಾವ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಅದು ಇದೆ ಅಂತಂದ್ರೆ ನೀವು ಹೆಂಗಿದ್ರು ನಡೆದೋಗುತ್ತೆ. ಭಗವಂತ ಕನಿಕರಿಸ್ಬಿಡ್ತಾನೆ, ಅನುಗ್ರಹ ಕೊಟ್ಬಿಡ್ತಾನೆ, ಅದ್ರಲ್ಲಿ ಏನು ಸಂದೇಹನೇ ಇಲ್ಲ. ನೀವು ಎಷ್ಟು ಶ್ರದ್ಧೆಯಿಂದ ಕೂತ್ಕೊಳ್ತಾ ಇದ್ದೀರಿ, ಎಷ್ಟು ಭಕ್ತಿಯಿಂದ ಕೂತ್ಕೊಳ್ತಾ ಇದ್ದೀರಿ, ಎಷ್ಟು ಶರಣಾಗತಿ ಭಾವ ಇದೆ ಆ ಒಂದು ಪರಮಾತ್ಮನಿಗಾಗಿ ಅನ್ನುವಂಥದ್ದೇ ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ನಿಮ್ಗೆ ಹೇಗ್ ಬೇಕೋ ಹಾಗೆ ಅನುಕೂಲವಾಗಿ ಇರಿಸ್ಕೊಳ್ಳಿ, ಅದೇ ರೀತಿಯಾಗಿ ಕೂತ್ಕೊಳ್ಳಿ, ನೋ ಪ್ರಾಬ್ಲಮ್ ಮೇಡಮ್. ನೀವು ಆದ್ರೆ ಆ ಉಸಿರಾಟವನ್ನ ನೀವು ಹೇಗೆ ಗಮನಿಸ್ಬೇಕು, ಹೇಗ್ ಗಮನಿಸ್ತೀರಿ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಗಮನಿಸ್ತಾ ಇದ್ದೀರಿ ಮೇಡಮ್? ಉಸಿರನ್ನ ನೀವ್ ಏನಂತ ಭಾವಿಸಿದ್ದೀರಿ ಮೇಡಮ್? ಮೇಡಮ್ ಅದೇ ಮೇಡಮ್, ಉಸಿರನ್ನ ಪ್ರಾಣ ಅಂತ. ಈಗ ಧ್ಯಾನಕ್ಕೆ ಬಂದ್ಮೇಲೆ ಮೇಡಮ್ ಇವೆಲ್ಲ ಅರ್ಥ ಆಗಿರೋದು ಮೇಡಮ್. ಅಂದ್ರೆ ನಾನು ಒಂದೆರಡು ನಿಮಿಷ ಉಸಿರಿನ ಬಗ್ಗೆ ನನಗಿರುವಂತ ಒಂದು ಸ್ಪಷ್ಟತೆ ಏನಿದೆ ಅದನ್ನ ಹೇಳ್ಬಿಡ್ತೀನಿ ಮೇಡಮ್. ಉಸಿರಿಗೂ ನಮ್ಮ ಮನಸ್ಸಿಗೂ ಅವಿನಾಭಾವ ಸಂಬಂಧ. ಕೋಪ ಬಂದಾಗ ನಮ್ಮ ಉಸಿರಾಟನ ಗಮನಿಸಿದಾಗ ಅದು ಬೇರೆ ರೀತಿಯಾಗಿರುತ್ತೆ. ದುಃಖ ಆದಾಗ ನಮ್ಮ ಉಸಿರಾಟದ ಒಂದು ರೀತಿ ನೀತಿ ಬೇರೆ ಆಗಿರುತ್ತೆ. ಬೇರೆ ಬೇರೆ ಭಾವೋದ್ವೇಗಗಳಲ್ಲಿ ನಮ್ಮ ಉಸಿರಾಟದ ಸ್ಥಿತಿಗತಿಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಉಸಿರಿಗೂ ಮನಸ್ಸಿಗೂ ಸಂಬಂಧ ಇದೆ, ಒಂದು ಪಾಯಿಂಟ್. ಆಮೇಲೆ ಈ ಶರೀರದಲ್ಲಿ ಉಸಿರು ಇರೋವರೆಗೂ ನಾವು ಶಿವ, ಉಸಿರು ನಿಂತ ಕೂಡಲೇ ನಾವು ಶವ. ಇದು 2ನೇ ಪಾಯಿಂಟ್. ಅಂದ್ರೆ ಈ ಶರೀರದಲ್ಲಿ ನಾವು ಇರೋದಿಕ್ಕೆ ಆಧಾರ ಉಸಿರು. ಉಸಿರು ನಿಂತೋಯ್ತು ಅಂದ್ರೆ ಎಲ್ಲ ಸ್ಟಾಪ್ ಆಗ್ತಾ ಬಂದ್ಬಿಡುತ್ತೆ, ಏನು ಇರಲ್ಲ ಇನ್ನಲ್ಲಿ ಅಸ್ತಿತ್ವ ಶರೀರದ್ದು. ಮತ್ತೆ ಇನ್ನೊಂದು ಪಾಯಿಂಟ್ ಸ್ಪಷ್ಟವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಆತ್ಮ ಶರೀರಕ್ಕೆ ಬಂದ ತಕ್ಷಣ ಅದು ಜೀವಾತ್ಮವಾಗಿ ತಯಾರಾಗುತ್ತೆ. ಜೀವಾತ್ಮ ಆಗಿರ್ತಕ್ಕಂಥದಕ್ಕೆ ನಾನ್ ಪರಮಾತ್ಮ ಅನ್ನೋದು ಮರ್ತೋಗಿರುತ್ತೆ. ಜೀವಾತ್ಮವಾಗಿರ್ತಕ್ಕಂಥ ಈ ಒಂದು ಚೈತನ್ಯಕ್ಕೆ ಎಲ್ಲವನ್ನೂ ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಮ ಮೂಲ ಚೈತನ್ಯಕ್ಕೆ ಕೊಂಡಿಯಾಗಿರ್ತಕ್ಕಂಥದ್ದು ಉಸಿರು. ಈ ಉಸಿರಿನ ಮುಖಾಂತರನೇ ಆ ಪರಮಾತ್ಮನ ಎಲ್ಲಾ ಸಂದೇಶಗಳು, ಎಲ್ಲಾ ಶಕ್ತಿ, ಎಲ್ಲಾ ಚೈತನ್ಯ ನಮ್ಗೆ ಕನೆಕ್ಟಿವಿಟಿ ಆಗಿ ಮೌನದಲ್ಲಿ ನಿಶ್ಶಬ್ದವಾಗಿ ನಮ್ಗೆ ಹರಿದು ಬರ್ತಾ ಇರುತ್ತೆ. ಎನಿ ಟೈಮ್ ಪರಮಾತ್ಮನ ಗೈಡೆನ್ಸ್ ನಮ್ಗೆ ಆ ಉಸಿರಿನ ಮೂಲಕ ಆ ಕೊಂಡಿಯಿಂದ ನಮ್ಗೆ ಸಿಗ್ತಾ ಇರುತ್ತೆ. ಯಾವಾಗ ನಾವು ಆ ಉಸಿರನ್ನ ಗಮನಿಸ್ತೀವೋ, ಆ ಉಸಿರಿನಲ್ಲಿ ಇರ್ತಕ್ಕಂಥ ಸೈಲೆನ್ಸ್ ನ ಕೇಳಿಸ್ಕೊಳ್ಳೋದಿಕ್ಕೆ ನಾವು ಎಲಿಜಿಬಲ್ ಆಗ್ತೀವೋ, ಆಗ ಎಲ್ಲಾ ರಹಸ್ಯಗಳು, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳು, ಎಲ್ಲದ್ರಿಂದ ಕೂಡ ನಮ್ಗೆ ಏನ್ ಬೇಡ ಅನ್ನೋಂತಿದೆ ಎಲ್ಲದ್ರಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ
ಉಸಿರಿನ ರೂಪದಲ್ಲಿ ಆ ಪರಮ ದಿವ್ಯ ಪರಮ ಮೂಲ ಚೈತನ್ಯದ ಒಂದು ಕನೆಕ್ಟಿವಿಟಿ ನಮಗೆ ಇದೆ. ಹಾಗಾಗಿ ಆ ಪರಮಾತ್ಮನ ಆ ಒಂದು ಪ್ರತಿರೂಪವಾಗಿ ಅಥವಾ ಪರಮಾತ್ಮನ ಒಂದು ಸಂಕೇತವಾಗಿರ್ತಕ್ಕಂಥ ಉಸಿರನ್ನ ನಾವು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ, ಎಷ್ಟು ಶರಣಾಗತಿ ಭಾವದಿಂದ ಗಮನಿಸ್ಬೇಕು ಅಲ್ವಾ ಮೇಡಮ್? ನಮ್ಮಲ್ಲಿ ಬಹಳಷ್ಟು ಜನ ಈ ಒಂದು ಅಂಶದಲ್ಲಿ ತಪ್ಪು ಮಾಡ್ತಾ ಇರುವಂತದ್ದು. ಉಸಿರನ್ನ ಗಮನಿಸಿ ಅಂತಂದ್ರೆ ಹಿಂಗ್ ಗಮನಿಸ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಆ ಉಸಿರನ್ನ ಗಮನಿಸೋದ್ರ ಹಿಂದೆ ಇಷ್ಟು ಸ್ಪಷ್ಟತೆ, ಇಷ್ಟು ಇಂತಹ ಒಂದು ಪರಿಕಲ್ಪನೆ, ಈ ಒಂದು ಅವಗಾಹನೆ ನಮ್ಗೆ ಇರ್ಬೇಕಾಗತ್ತೆ. ನಾವೊಂದು ಫೋಟೋ ಇಟ್ಟು ಒಂದು ವಿಗ್ರಹ ನೋಡಿದಾಗ, ಇನ್ನೊಂದು ಮಂತ್ರನ ಹೇಳಿದಾಗ, ಅಥವಾ ಯಾರೋ ಪರಮಾತ್ಮ ಸ್ವರೂಪರು ಒಬ್ಬ ಗುರುಗಳನ್ನ ನೋಡಿದಾಗ ಭಕ್ತಿಯಿಂದ ನಾವು ಹೇಗಿರ್ತೀವಿ ಅಷ್ಟೇ ಭಕ್ತಿ, ಅದಕ್ಕಿಂತಲೂ ಭಕ್ತಿ ಭಾವದಿಂದ ಆ ಉಸಿರಿಗೆ ನಾವು ಶರಣಾಗ್ಬೇಕು, ಆ ಉಸಿರಾಟವನ್ನ ಗಮನಿಸ್ಬೇಕು. ನೀವು ಈ ಸ್ಥಿತಿಯಲ್ಲಿ ಆ ಪರಮಾತ್ಮನನ್ನ ಆ ಉಸಿರಿನಲ್ಲಿ ನೀವು ನೋಡ್ತಾ ಅಷ್ಟು ಭಕ್ತಿ ಭಾವದಿಂದ, ಶ್ರದ್ಧೆಯಿಂದ ನೀವು ಗಮನಿಸ್ತಾ ಇರೋದಾದ್ರೆ ಎಷ್ಟು ಅದ್ಭುತವಾಗಿ ಆ ಪರಮಾತ್ಮನ ಜೊತೆ ನೀವು ಎಷ್ಟು ಬೇಗ ನೀವು ಕನೆಕ್ಟ್ ಆಗ್ತೀರಿ, ಎಷ್ಟು ಅದ್ಭುತವಾಗಿ ತಯಾರಾಗ್ತೀರಿ ಅನ್ನೋದು ಮಾತುಗಳಲ್ಲಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯಾಗಿ ಆ ಉಸಿರನ್ನ ಗಮನಿಸಿ ಮೇಡಮ್. ಅದಕ್ಕೆ ನೀವು ಎಷ್ಟರ ಮಟ್ಟಿಗೆ ಭಕ್ತಿ, ಶ್ರದ್ಧೆ, ಶರಣಾಗತಿ ಭಾವವನ್ನ ಹೊಂದಿದ್ದೀರಿ ಉಸಿರಿಗೆ ಅನ್ನೋಂಥದ್ರ ಮೇಲೆ ನಿಮ್ಮ ಎಲ್ಲವೂ ಕೂಡ ನಿಂತಿರುತ್ತೆ. ನಿಮ್ಮ ಆರೋಗ್ಯ ಆಗಿರ್ಬೋದು, ಮನಸ್ಸಿನ ಶಾಂತಿ ಆಗಿರ್ಬೋದು, ನಿಮ್ಮ ಆತ್ಮದ ಪ್ರಗತಿ, ಆತ್ಮೋನ್ನತಿ, ಆಧ್ಯಾತ್ಮಿಕ ಪ್ರಗತಿ ಎಲ್ಲವೂ ಕೂಡ ನಿಂತಿರುವಂತದ್ದು ಮೇಡಮ್. ಇದು ನನಗೆ ಅರ್ಥ ಆಗಿರೋದು, ಅದನ್ನ ನಾನ್ ನಿಮ್ಗೆ ಯಥಾವತ್ತಾಗಿ ನಿಮ್ಮ ಹತ್ರ ಹಂಚ್ಕೊಂಡಿರುವಂತದ್ದು. ಎಸ್ ಮ್ಯಾಮ್, ಮಂಜುಳಾ ಮ್ಯಾಮ್ಗೆ ಕೇಳಿರೋ ಪ್ರಶ್ನೆಗೆ ಮೇಡಮ್ ಸರಿಯಾಗಿ ಉತ್ತರ ಕೊಟ್ಟಿದ್ರ ಅಂತ ಭಾವಿಸ್ತಾ, ನಾನು ಧ್ಯಾನಕ್ಕೆ ಕೂರಿಸ್ದಾಗ ಯಾವಾಗ್ಲೂ ಅಂತಿರ್ತೀನಿ ಮ್ಯಾಮ್, ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ ನಾವು ಅಂತಂದೇಳಿ. ಹಾಗಾಗಿ ಅದು ಮತ್ತೆ ಒಂದು ಕ್ಷಣ ಮರುಕಳಿಸ್ದಂಗ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್ ಯಶೋಧ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ಯಶೋಧ ಮ್ಯಾಮ್. ಓಕೆ, ಲಕ್ಷ್ಮೀ ದೇವಿ ಮ್ಯಾಮ್. ಹಲೋ. ಎಸ್ ಹಲೋ. ಹಾ, ಯಶೋಧ ಮೇಡಮ್. ಮಾತಾಡಿ. ಹಾ ಮೇಡಮ್, ಸುರ್ನಾಮಿಕಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಸ್ವಲ್ಪ ಇದು ಪವರ್ ಹೋಗಿದೆ ಮೇಡಮ್. ಓಕೆ ಹಲೋ. ಹಾ ಮೇಡಮ್. ಮೇಡಮ್, ನಾನ್ ನಿಮ್ ಜೊತೆ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಮೇಡಮ್. ನಂದೊಂದ್ ಸ್ವಲ್ಪ ಧ್ಯಾನದ ಬಗ್ಗೆನೇ ಪರ್ಸನಲ್ ಕ್ವಶನ್ಸ್ ಇದಾವೆ. ನಿಮ್ ನೋಡಿದ ತಕ್ಷಣ ಇವತ್ ನಾ ಬಾಳ ದಿನದ ಗ್ಯಾಪ್ ಆದ್ಮೇಲೆ ಜಾಯ್ನ್ ಆಗಿದೆ. ಆಕ್ಚುಲಿ ಜೂಮ್ ಇದೆ ನನ್ ಕಡೆ, ಆದ್ರೆ ನಾ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದ್ರೆ ನಂಗೆ ನಿಮ್ದು ಇವಾಗ ಮಾತ್ ಕೇಳ್ಬಿಟ್ಟು ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಮೇಡಮ್. ನಂಬರ್ ಬೇಕಿತ್ತು ನಿಮ್ದು. ನೀವು ಫ್ರೀ ಯಾವಾಗಿರ್ತೀರಾ ಹೇಳಿದ್ರೆ ಕಾಲ್ ಮಾಡ್ತೀನಿ ಮೇಡಮ್. ಪ್ರತಿದಿನ ಆಗ್ಲೂ ಸಂಜೆ 6 ಗಂಟೆ ನಂತರ ನೀವು ಕಾಲ್ ಮಾಡಿದ್ರೆ ಅಟೆಂಟಿವ್ ಆಗಿ ಮಾತಾಡಕ್ಕೆ ಅವಕಾಶ ಆಗುತ್ತೆ ಮೇಡಮ್. ಯಾಕೆಂದ್ರೆ ಬೆಳಿಗ್ಗೆ ಶಾಲೆಗೆ ಹೋಗೋದಿಕ್ಕೂ ಅರ್ಜೆಂಟ್ ಅಲ್ಲಿ ಇರುತ್ತೆ, ಮತ್ತೆ ಶಾಲೆ ಟೈಮ್ ಅಲ್ಲಿ ಮಕ್ಕಳು ಸ್ಕೂಲು ಗಮನ ಕೊಡಕ್ಕಾಗಲ್ಲ. ಇನ್ನ ನೀವು ಸಂಜೆ ಹೊತ್ತು 6 ಗಂಟೆ ಮೇಲೆ ಮಾಡಿದ್ರೆ ಆಗ ಮಾತಾಡಕ್ ಅವಕಾಶ ಆಗ್ಬೋದು. ಅದು ಏನಾದ್ರು ಆನ್ಲೈನ್ ಕ್ಲಾಸ್ ಇಲ್ಲ ಅಂದ್ರೆ ಫೋನ್ ತಗೊಳ್ತೀನಿ ಮೇಡಮ್. ಆನ್ಲೈನ್ ಕ್ಲಾಸ್ ಏನಾದ್ರು ಇದ್ರೆ ಅಥವಾ ಯಾರಾದ್ರೂ ಬಂದಿದ್ರೆ ಧ್ಯಾನಕ್ಕೆ ಅವ್ರ ಜೊತೆ ಏನಾದ್ರು ಸತ್ಸಂಗ ನಡೀತಾ ಇದ್ರೆ ಆ ಮೊಮೆಂಟ್ ಅಲ್ಲಿ ಪಿಕ್ ಮಾಡಲ್ಲ, ಆದ್ರೆ ಆಮೇಲಿಂದ ಪಿಕ್ ಮಾಡಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ ಮೇಡಮ್. ಇವತ್ ಮಾಡ್ಲಿ ಮೇಡಮ್ 6 ಗಂಟೆಗೆ? ನೀವು ಮೆಸೇಜ್ ಮಾಡ್ತೀನಿ ಮೇಡಮ್ ನಾನು. ಎಸ್ ಮಾಡಿ ಮೇಡಮ್, ಮಾಡಿ. ನಾನು ಮೆಸೇಜ್ ಗೊತ್ತಿಲ್ಲ, ಬಟ್ ನೀವು 6 ಗಂಟೆ ಮೇಲೆ ಮಾಡಿ ಮೇಡಮ್. ಓಕೆ, ಸಾರಿ, ಇವತ್ತು ಅವಕಾಶ ಇದೆ ಮಾಡಿ, ನಾಳೆ ಇಲ್ಲ ಅವಕಾಶ, ಇವತ್ತಿದೆ. ಎಸ್ ಮೇಡಮ್, ಮಾಡಿ ಮೇಡಮ್. ನಂಬರ್ ಹೇಳಿ ಮೇಡಮ್. 9945 9945 824 8 ಓಕೆ ಮ್ಯಾಮ್. 65. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಾ ಮಾಡ್ತೀನಿ ಮೇಡಮ್, ನಾನು ಸ್ವಲ್ಪ ಮಾತಾಡೋದಿದೆ, ಮಾತಾಡ್ತೀನಿ. ಎಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯಶೋಧ ಮ್ಯಾಮ್. ಮಾಸ್ಟರ್ಸ್, ಇನ್ನೊಂದು ನಿಮ್ಮ ಗಮನಕ್ಕೆ ತರೋದು ಏನಂದ್ರೆ, ಏನೇ ಪ್ರಶ್ನೆ ಇದ್ರು ಪರ್ಸನಲ್ ಆಗಿ ಮಾತಾಡಿ, ಓಕೆ, ಏನ್ ತೊಂದ್ರೆ ಇಲ್ಲ. ಬಟ್ ವೇದಿಕೆಯಲ್ಲಿ ಹಂಚ್ಕೊಳ್ಳೋದ್ರಿಂದ ನಿಮ್ಮ ಒಂದು ಪ್ರಶ್ನೆಗೆ ಎಷ್ಟೋ ಜನಕ್ಕೆ ಉತ್ತರ ಸಿಕ್ಕಾಗುತ್ತೆ. ಹಾಗಾಗಿ ಮುಕ್ತವಾಗಿ ಮಾತಾಡಿ, ಇಲ್ಲಿ ಯಾವುದೇ ರೀತಿ ಮುಜುಗರ ಬೇಡ ಮಾಸ್ಟರ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಯಶೋಧ ಮ್ಯಾಮ್. ಲಕ್ಷ್ಮಿ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ನಮಸ್ತೆ ಮೇಡಮ್, ನಮಸ್ತೆ ಎಲ್ಲ ಮಾಸ್ಟರ್ಸ್ಗೆ. ಮೇಡಮ್, ನಮಸ್ತೆ ಲಕ್ಷ್ಮಿ ಮೇಡಮ್. ಇದು ಸುರನಾಗಾಂಬ ಮೇಡಮ್ ಕ್ಲಾಸ್ ಬಂತು ಅಂದ್ರೆ ನಮ್ಗೆ ಏನೋ ಒಂಥರ ಸ್ಪಿರಿಟ್ ಬಂದ್ಬಿಡುತ್ತೆ ಮೈ ಮೇಲೆ. ನಮ್ಮ ಮೈ ಮೇಲೆ ಆವಾಹನೆ ಆಗ್ಬಿಡುತ್ತೆ. ಆ ತರ ತುಂಬಾ ಕ್ಲಾಸ್ ಚೆನ್ನಾಗಿತ್ತು ಮೇಡಮ್. ಇನ್ನೊಂದು ಮಂಜುಳಾ ಮೇಡಮ್ ಅವ್ರಿಗೆ, ಮೇಡಮ್ ನೀವು ಕ್ಲಾಸಿಗೆ ಬಂದು ಎಷ್ಟು ಆಯ್ತು ಮೇಡಮ್? ನೀವು ಧ್ಯಾನ ಕ್ಲಾಸಿಗೆ ಬಂದು ಮಂಜುಳಾ ಮೇಡಮ್ ಅವರು, ಮಂಜುಳಾ ಮೇಡಮ್ ಅವ್ರು
ಮೇಡಮ್ ಅವ್ರು ಮ್ಯೂಟ್ ಕೊಡಿ ಮಂಜುಳಾ ಮೇಡಮ್ ಅವ್ರಿಗೆ. ಎಸ್ ಮ್ಯಾಮ್ ಕೊಟ್ಟಿದ್ದೀನಿ ಮ್ಯಾಮ್. ಅನ್ಮ್ಯೂಟ್ ಆಪ್ಷನ್ ಕೊಡಿ. ಹಾ, ಎಸ್ ಮ್ಯಾಮ್ ಕೊಟ್ಟಿದ್ದೀನಿ ಮ್ಯಾಮ್. ಮೇಡಮ್ ಮಂಜುಳಾ ಮೇಡಮ್ ನೀವು ಧ್ಯಾನ ಕ್ಲಾಸ್ ಬಂದು ಎಷ್ಟು ದಿನ ಆಯ್ತು? ಮೇಡಮ್ 2 ವರ್ಷ ಆಯ್ತು ಮೇಡಮ್. 2 ವರ್ಷ ನಿಮ್ಗೆ ಮಹಾವತಾರ ಸಮಗ್ರ ಜೀವನ ಶೈಲಿ ಗೊತ್ತಿರ್ಬೇಕಲ್ಲ ಮೇಡಮ್ ನಿಮ್ಗೆ. ಮೇಡಮ್ ಇಲ್ಲಿ ಮಹಾವತಾರಿಗೆ ಬಂದು ಒಂದು 6 months ಆಗಿದೆ ಮೇಡಮ್. ಆಯ್ತು ಪರವಾಗಿಲ್ಲ. ನೀವೇನೋ ಮಂಡಿ ನೋವಿಗೆ ಏನೋ ಸರ್ಜರಿ ಮಾಡಿಸ್ಕೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಇತ್ತು, ಕೇಳಿಸ್ಕೊಂಡೆ, ಆತ ಕಿವಿ ಮೇಲೆ ಬಿತ್ತು. ನೀವು ಅದಕ್ಕೆ ಸರ್ಜರಿ ಮಾಡಿಸ್ಕೊಳ್ಳೋಕ್ಕಿಂತ ಮೊದಲು ಬೆಂಗಳೂರು ಮಹಾವತಾರ ಫೌಂಡೇಶನ್ ಇದೆ, ಅಲ್ಲಿ ಹೋಗಿ ನೀವು ಅದನ್ನ ಭೇಟಿಯಾಗಿ, ರಂಗನಾಥ್ ಸರ್ನ ಭೇಟಿಯಾಗಿ ನಿಮ್ಗೆ ಅದಕ್ಕೆ ಪರಿಹಾರ ಸಿಗುತ್ತೆ. ಆಮೇಲೆ ನೀವು ಸರ್ಜರಿ ಮಾಡಿಸ್ಕೊ ಪ್ಲಾನ್ ಮಾಡಿ. ಅಲ್ಲಿ ತುಂಬಾನೇ ಇದಕ್ಕೆ ಸಮಸ್ಯೆಗೆ ಪರಿಹಾರ ಒಂದಲ್ಲ ಹಲವಾರು ಇದೆ. ನೀವ್ ಯಾವ್ದಾದ್ರು ಮಾಡಿಸ್ಕೋಬಹುದು. ಸರ್ಜರಿಗಿಂತ ಮೊದಲು ಮೇಡಮ್ ಅದನ್ನ ಅದೇ ಮಾಡಿ. ನೋಡ್ತಾ ಇರ್ತೀನಿ, ಮಹಾವತಾರ ಫೌಂಡೇಶನ್ ಎಲ್ಲ ಮರ್ಮ ಚಿಕಿತ್ಸೆ ಎಲ್ಲ ನೋಡ್ತಾ ಇರ್ತೀನಿ. ಹಂಗಾಗಿ ಒಂದ್ಸರ್ತಿ ಹೋಗ್ ಬರೋಣ ಅಂತ ನಮ್ಮ ಯಜಮಾನ್ರಿಗೆ ಸ್ಲಿಪ್ ಡಿಸ್ಕ್, ಅವ್ರಿಗೆ ಜಾಸ್ತಿ ಹೊತ್ತು ಕೂತ್ಕೊಳಕ್ಕಾಗಲ್ಲ, ಮಲಿಕೊಳಕ್ಕಾಗಲ್ಲ, ಓಡಾಡ್ತಿದ್ರೆ ನೋವಿರಲ್ಲ. ಹಂಗಾಗಿ ಅವ್ರಿಗೆ ಸ್ಲಿಪ್ ಡಿಸ್ಕ್, ನನಗ್ ಮಂಡಿ ನೋವು. ಹಂಗಾಗಿ ಇಬ್ರು ಒಂದ್ಸರ್ತಿ ವೈಟ್ ಫೀಲ್ಡ್ ಹೋಗೋಣ ಅನ್ಕೊಂತೀವಿ ಮೇಡಮ್. ಹಂಗಾಗಿ ಇನ್ನು ಹೋಗಕ್ ಇನ್ನೂ ಅವಕಾಶ ಆಗಿಲ್ಲ ಮೇಡಮ್. ಆಯ್ತು, ಹೋಗ್ ಬನ್ನಿ ಮೇಡಮ್, ಒಳ್ಳೇದಾಗುತ್ತೆ. ಓಕೆ, ನಮಸ್ತೆ ಮೇಡಮ್. ಅದೇನ್ಲಿಕ್ಕೆ ಮೇಡಮ್, ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ತೆ. ಎಸ್, ಎಸ್, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿ ಹೆಂಗೆ ನಮ್ಮ ಹಿರಿಯ ಮಾಸ್ಟರ್ಸ್ ಎಲ್ಲರೂ ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಹೆಂಗೆ ಆಗಮಿಸಿ ಎಲ್ಲರಿಗೂ ಸಲಹೆಯನ್ನು ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಮ್ಯಾಮ್. ಮಹಾವತಾರ ಟಿವಿ, ಮಹಾವತಾರ ಫೌಂಡೇಶನ್ ಹೋದ್ರೆ ಮ್ಯಾಮ್, ನೀವು ಯಾವ್ದೇ ಕಾರಣಕ್ಕೂ ಇಂಗ್ಲಿಷ್ ಮೆಡಿಸಿನ್ಸ್ ಹೋಗಕ್ಕಿಂತ ಮುಂಚೆ ಮಹಾವತಾರ ಫೌಂಡೇಶನ್ ಇಂದ ಏನು ಸಲಹೆ ಸೂಚನೆಗಳು ಸಿಗುತ್ತೋ ಅದನ್ನ ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾ ಮಂಜುಳಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಂಜುಳಾ ಮ್ಯಾಮ್. ಎಸ್, ಯಶೋದಾ ಮ್ಯಾಮ್. ನಮಸ್ತೆ ಮ್ಯಾಮ್, ಮಾತಾಡಿ ಮ್ಯಾಮ್. ಆಪ್ಷನ್ಸ್ ಕೊಟ್ಟಿದ್ದೀನಿ. ಎಸ್, ನಮಸ್ತೆ ಮೇಡಮ್. ಮ್ಯಾಮ್. ನಮಸ್ತೆ ಯಶೋಧ ಮೇಡಮ್. ಮ್ಯಾಮ್ ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿರಾ ನೀವು? ಆಪ್ಷನ್ಸ್ ಕೊಡ್ತೀನಿ ನೋಡಿ. ಎಸ್. ಎಸ್ ಮೇಡಮ್. ಎಸ್ ಮೇಡಮ್. ನಮಸ್ತೆ ಗೀತಾ ಮೇಡಮ್. ನಮಸ್ತೆ. ಎಸ್ ಮ್ಯಾಮ್. ಸೂರನಾಗಾಂಬಿಕಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಅದೇ ಹೇಳ್ತೀರ, ನನಗೆ ಸೂರನಾಗಾಂಬಿಕಾ ಮೇಡಮ್ ಅಂದ್ರೇನೆ ಒಂಥರ ವೈಬ್ರೇಷನ್ ಮೇಡಮ್. ಯಾಕೆ ಅಂತ ಗೊತ್ತಿಲ್ಲ, ಕನೆಕ್ಟ್ ಆಗ್ಬಿಟ್ಟಿದೀನಿ ಮೇಡಮ್ ನಿಮಗ್. ನಾನು ತುಂಬಾ ವೈಬ್ರೇಷನ್ ಬಂದ್ಬಿಡುತ್ತೆ ಮೇಡಮ್. ಅಂದ್ರೆ ನೀವು ಅದೇ ಕೇಳಿಸ್ಕೊಂಡ್ಲಿಲ್ಲ, ನನ್ ಫ್ರೆಂಡ್ ಮಗ ಒಬ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಅಲ್ಲಿಗೆ ಹೋಗ್ಬಿಟ್ಟು ಫೀಲ್ ಆಗ್ತಿತ್ತು, ಹಂಗಾಗಿ ಕೇಳಿಸ್ಕೊಳಕ್ಕಾಗಿಲ್ಲ. ಸಡನ್ ಬಂದು ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಆನ್ ಮಾಡ್ಕೊಂಡಿದ್ದು ಮೇಡಮ್. ಅದೇ ವಿಚಾರ ಈಗ ಹೇಳ್ತಿದ್ರಲ್ಲ, ಉಸಿರಿದ್ರೆ ಶಿವ, ಉಸಿರಿ ನಿಂತೋದ್ರೆ ಶವ ಅಂತ ಹೇಳ್ಬಿಟ್ಟು. ಆ ಮಗು ಪಾಪ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದೆ. ಎಲ್ರು ಗೋಳು ಅಂತ ಅಳ್ತಿದ್ದಾರೆ. ನನಗೆ ಯಾಕೋ ಕಣ್ಣಲ್ಲೇ ನೀರ್ ಬರ್ತಿಲ್ಲ ಮೇಡಮ್. ಈಗ ಧ್ಯಾನಕ್ ಬಂದ್ಮೇಲೆ ಗೊತ್ತಾಯ್ತು ನನಗೆ, ಆತ್ಮ ಹೋಗಿಲ್ಲ, ಆತ್ಮಕ್ ಸಾವಿಲ್ಲ, ಆತ್ಮ ಇದೆ, ದೇಹ ಮಾತ್ರ ಬಿಟ್ಟಿದೆ. ಅದ್ ಅರ್ಥ ಆಯ್ತಲ್ಲ. ಎಲ್ರು ನನ್ ಮುಖನೇ ನೋಡ್ತಿದಾರೆ, ಏನ್ ಇವ್ಳು ಅಳ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಇದೊಂಥರ ಮಿರಾಕಲ್ ಒಟ್ಟು ಅದೇ ವಿಚಾರ ಮಾತಾಡ್ತಿದ್ರಲ್ಲ, ಒಂಥರ ಕನೆಕ್ಟ್ ಆಯ್ತು ಮೇಡಮ್ ಅದು. ಎಸ್ ಎಸ್, ಸತ್ಯ ಗೊತ್ತಾದ್ಮೇಲೆ ನಮ್ಮಲ್ಲಿ ಪರಿಪಕ್ವತೆ ಅನ್ನೋದು ಆ ರೀತಿಯಾಗಿರುತ್ತೆ ಮೇಡಮ್. ನೋವು ದುಃಖ ಅನ್ನೋಂಥದ್ದು ಬಹಳ ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಭಾವೋದ್ವೇಗಗಳು ಅನ್ನೋದು ನಮ್ಮ ಮೇಲೆ ಕೆಲಸ ಮಾಡಕ್ ಆಗೋದಿಲ್ಲ. ಭಾವೋದ್ವೇಗಕ್ಕೆ ಒಳಗಾಗಲ್ಲ ನಾವು ಅಷ್ಟೇ. ಈ ಧ್ಯಾನ ಅನ್ನೋದು ಎಲ್ಲಾ ಪಾಠನ ಕಲ್ಸುತ್ತೆ ಮೇಡಮ್, ಸ್ಟ್ರಾಂಗ್. ಹೌದು. ಎಸ್ ಮೇಡಮ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯಶೋದಾ ಮ್ಯಾಮ್. ನಮಸ್ತೆ ಶ್ರೀದೇವಿ ಮ್ಯಾಮ್, ಮಾತಾಡಿ ಮಾ, ಬೇಗ ಆಪ್ಷನ್ಸ್ ತಗೊಳ್ಳಿ. ಶ್ರೀದೇವಿ ಮ್ಯಾಮ್. ಹಲೋ ಹಲೋ. ಹಾ ಮ್ಯಾಮ್, ಹೇಳಿ, ಮಾತಾಡಿ ಮ್ಯಾಮ್. ಶ್ರೀದೇವಿ ಮ್ಯಾಮ್. ಎಸ್, ನಾಗರತ್ನಮ್ಮ ಮ್ಯಾಮ್, ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಮ್ಯಾಮ್. ಶ್ರೀದೇವಿ ಮ್ಯಾಮ್, ನಿಮಗೆ ಮತ್ತೆ ಆಪ್ಷನ್ಸ್ ಕೊಡ್ತೀನಿ. ಗೊತ್ತು ನಿಮ್ಗೆ ತುಂಬಾ ಮೊಬೈಲ್ ನ ನಿಯರೆಸ್ಟ್ ಇಂದ ನೋಡ್ಲಿಕ್ಕೆ ಆಗಲ್ಲ, ಅನ್ಮ್ಯೂಟ್ ಆಪ್ಷನ್ಸ್ ತಗೊಳಕ್ ಆಗಿಲ್ಲ ಅಂತ ಹೇಳಿ. ಬಟ್ ನಾಗರತ್ನ ಮ್ಯಾಮ್ ಮಾತಾಡ್ಲಿ, ನಿಮ್ಗೆ ಅವಕಾಶ ಮತ್ತೆ ಕೊಡ್ತೀನಿ ಮ್ಯಾಮ್. ನಮಸ್ತೆ ಮೇಡಮ್, ಅವಕಾಶಕ್ಕಾಗಿ ಎಸ್ ಮ್ಯಾಮ್. ಧನ್ಯವಾದಗಳು. ಏನಪ್ಪಾ ಅಂತಂದ್ರೆ ಸೂರನಾಗಾಂಬಿಕಾ ಮೇಡಮ್ ಅವ್ರು ಹೇಳ್ದಂಗೆ ನಾವ್ ಎಷ್ಟು ಹತ್ರ ಇದ್ರು ಕೂಡ ಒಂದೊಂದ್ಸರಿ ಅವ್ರು ನನ್ಗೆ
ತುಂಬಾ ಹತ್ರದಲ್ಲಿ ನೋಡಿದೀನಿ ಅವ್ರನ್ನ. ಬಟ್ ಅವ್ರನ್ನ ಇನ್ನೊಂದ್ಸರಿ ನಾನು ನೋಡ್ಬೇಕು ಅಂತ ಅನಿಸ್ತದೆ. ಯಾಕೆಂದ್ರೆ ಅವ್ರು ಹೇಳೋ ವಿಷಯಗಳೆಲ್ಲ ನಿಜವಾಗ್ಲೂ ಎಷ್ಟು ಪರ್ಸೆಂಟ್ ನಮ್ಮ ಜೀವನದಲ್ಲಿ ಕೂಡ ನಡೆದಿರುವಂತದ್ದೇ ಇದೆ. ಅದಕ್ಕೆ ನಾನು ಅವ್ರೆಲ್ಲ ಒಂದು ಯಾವ್ದೋ ಜನದಲ್ಲಿ ಸ್ವಲ್ಪ ಇದು ಸಂಬಂಧ ಏನೋ ಅಂತ ಅನ್ಕೊಂಡಿದೀನಿ. ಜೊತೆ ಗೌರಿಬಿದನೂರು ಅಂತಂದ್ರೆ ನನಗೆ ಇಲ್ಲಿ ಬಸ್ ಹೆಸರುಗಳು ನೋಡ್ತಾ ಇರ್ತೀನಿ. ನಾನು ಈ ಚಿಕ್ಕಬಳ್ಳಾಪುರದಲ್ಲಿ ಇರೋದ್ರಿಂದ ಅದೇ ರೂಟ್ ಬಸ್ಸು ಅದು ಹೋಗ್ತಾ ಇರುತ್ತೆ, ಅದೆಲ್ಲ ನೋಡ್ತಾ ಇರ್ತೀನಿ. ಬಟ್ ಮತ್ತೆ ಇಲ್ಲಿ ಒಂದು ವಿಜರಾಶ್ವತ್ಥ ಇದೆ ಅಂತ ನನ್ನ ಮಗನ ಕರ್ಕೊಂಡು ಹೋಗೋದು ಅವ್ನು ಟೈಮೇ ಆಗಿಲ್ಲ. ಈಗ ಒಂದು 10 ನಿಮಿಷದಲ್ಲಿ ಈಗ ಒಂಚೂರು ರೆಡಿ ಆಗಿದ್ದ ಅವ್ನು ಹೊರಗಡೆಗೆ ರಜೆ ತಗೊಂಡಿದ್ದಾನೆ ಇವತ್ತು ಅಂದ್ಬಿಟ್ಟು ಹೊರಗಡೆಗೆ ಎಲ್ಲಾರು ಒಂದು ದೇವಸ್ಥಾನ ಕರ್ಕೊಂಡು ಹೋಗೋದು. ಗುರು ಪೂರ್ಣಿಮೆ ಕೂಡ ನಂಗೆ ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ. ಅವ್ನು ಬಿಜಿ ಆಗ್ಬಿಟ್ಟಿದ್ದ. ನನ್ನ ಮಗ ಡಾಕ್ಟರ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ಸುರನಾಗ್ಲಂಕ ಮೇಡಮ್ ಇದಾರ? ಮೇಡಮ್ ನನ್ಗೆ ನಿಮ್ ದರ್ಶನ ಒಂದಿತ್ತು ಅದಕ್ಕರ್ಧ. ಯಾಕಂದ್ರೆ ನಾನು ಅರ್ಧ ಕೇಳಿಸ್ಕೊಂಡೆ, ಅರ್ಧ ಮಳೆ ಬಂತು, ಮತ್ತೆ ಸ್ವಲ್ಪ ಇಲ್ಲೇನೋ ಪ್ರಾಬ್ಲಮ್ ಆಯ್ತು, ಕೇಳಿಸ್ಕೊಳಕ್ ಆಗಿಲ್ಲ. ನಾವು ಇನ್ನೂ ಒಂದ್ಸರಿ ನಿಮ್ ಯೂಟ್ಯೂಬ್ ನೋಡ್ಕೋತೀನಿ. ಬಟ್ ನಿಮ್ಮ ಜೀವನದಲ್ಲಿ ನೀವು ಗಂಡನಿಂದ ಹಿಡಿದು ನೀವು ಎಷ್ಟೊಂದೆಲ್ಲ ಮಕ್ಕಳಾಗ್ಲಿ ಎಲ್ಲರಲ್ಲೂ ನೀವು ಅನುಭವಿಸ್ ಬಂದಿರೋದ್ ನೋಡಿದ್ರೆ ನಾನ್ ತುಂಬಾನೇ ನಿಮ್ ಸ್ಟೋರಿಗೆ ಹತ್ತತ್ರ ಇದೀನಿ ಮೇಡಮ್. ಜೊತೆಗೆ ಈಗ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಕೂಡ ಈ ಮೇಡಮ್ ಹೇಳ್ದಂಗೆ ನನಗೆ ಅಳಕ್ಕೆಲ್ಲ ಅಷ್ಟೊಂದು ಎಲ್ಲರೂ ಯಾರೋ ಸತ್ತೋದ್ರೆ ಬೇರೆಲ್ಲ ಏನೇನೋ ಹೇಳ್ಕೊಂಡು ಅವ್ರು ಇನ್ನು ಮುಂದೆಲ್ಲ ಹೇಳ್ಕೊಂಡೆಲ್ಲ ಅಳ್ತಾರೆ. ಬಟ್ ಆ ತರ ನನಗೆ ಇರ್ಲಿಲ್ಲ. ಬಟ್ ಧ್ಯಾನ ಗೊತ್ತಿರ್ಲಿಲ್ಲ, ಆದ್ರೂ ಆತರ ಅಳ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಈ ಮೇಡಮ್ ಹೇಳಿದ್ರಲ್ಲ ಹಂಗೆ ಏನೋ ಅವ್ಲ್ವಾ ಏನೋ ಹೋಯ್ತಾರೆ, ನಾವು ಏನೋ ಮಾಡ್ಬೇಕು ಕರ್ತವ್ಯ ಅಷ್ಟ್ ಮಾಡ್ತಿದ್ವಿ. ಇವಾಗ ಅದು ಗೊತ್ತಾಗ್ತಾ ಇದೆ. ಜೊತೆಗೆ ನನಗೇನಪ್ಪಾ ಅಂದ್ರೆ ಈಗ ಧ್ಯಾನಕ್ಕೆ ಕುತ್ಕೊಂಡು ಈ 3 ದಿವಸದಿಂದ ಯಾಕೆ ಪೌರ್ಣಮಿ ದಿವಸದಿಂದ ಸ್ವಲ್ಪ ಧ್ಯಾನ ಕಡಿಮೆನೆ ಆಗ್ತಾ ಇದೆ. ಅಂದ್ರೆ ಥಿಂಕ್ ಜಾಸ್ತಿ ಆಯ್ತಾ ಇದೆ ಮೇಡಮ್. ಮನೆಗಳದು ಒದಿಸು ಅಂತಾರೆ, ಅದೇ ನನಗೆ ಮನೆಯದೇ ತುಂಬಾ ಯೋಚನೆ ಆಗಿದೆ. ಅಂದ್ರೆ ಒಬ್ಬ ಮಗಳು ಮದ್ವೆ ಆಗಿಲ್ಲ, ಅವಳದೊಬ್ಬರದ್ದು ನನಗೆ ತುಂಬಾ ಯೋಚನೆ ಆಗಿದೆ. ಅದ್ರ ಬಗ್ಗೆ ಒಂದ್ಸರಿ ನಿಮ್ ಹತ್ರ ಕೇಳಿದೀನಿ, ಏನು ಮಾಡಕ್ ಆಗಲ್ಲ. ಇನ್ನೊಂದ್ಸರಿ ನಿಮ್ನ ಪರ್ಸನಲ್ ಆಗಿ ಎಲ್ಲಿ ಮೀಟ್ ಮಾಡಕ್ಕಾಗುತ್ತೆ ಮೇಡಮ್? ನೀವ್ ಹೇಳಿದ್ರಲ್ಲ ಯಾರೋ ಇದು ಬಾಗೇಪಲ್ಲಿ ಒಬ್ರು ಗುರುಗಳು ಅಂತ, ಅವ್ರ ನಂಬರ್ ಏನಾದ್ರು ನನಗ್ ಸಿಗುತ್ತಾ ಮೇಡಮ್? ಹಾ ಮೇಡಮ್, ಅವ್ರ ಬಗ್ಗೆ ಏನು ನನಗ್ ಗೊತ್ತಿಲ್ಲ. ಹಾ ಆದ್ರೆ ಪ್ರಸ್ತುತ ಗೌರಿಬಿದನೂರಲ್ಲಿ ಇರುವಂತ ಗುರುಗಳ ಬಗ್ಗೆ ಮಾತ್ರನೇ ನನಗೆ ಗೊತ್ತಿರೋದು ಮೇಡಮ್. ಹೌದಾ? ಗೌರಿಬಿದನೂರಿಗೆ ಆಗ್ಲಿ ಒಂದ್ಸರಿ ನಾವು ಬಂದ್ರೆ ಅಲ್ಲೂ ದೇವಸ್ಥಾನಗಳಿದೆ. ನನ್ ಮಗನಿಗೆ ಹೇಳ್ತಾ ಇದೀನಿ ಒಂದಿನ ಕರ್ಕೊಂಡು ಹೋಗುವಂತ. ಗೌರಿಬಿದನೂರ್ ಬಸ್ ಹತ್ಕೊಂಡ್ರೆ ನಾನ್ ಮತ್ತೆ ಆ ಕಡೆಯಿಂದ ವಾಪಸ್ ಬರ್ಬೋದಾ? 1-2 ದೇವಸ್ಥಾನ ನೋಡ್ಕೊಂಡು. ಯಾಕಂದ್ರೆ ಒಂದ್ ಜಾಗ ಬದಲಾವಣೆ ಆದ್ರೆ ನನ್ನ ಮನ್ಸು ಬದಲಾವಣೆ ಆಗುತ್ತೇನೋ ಅನ್ನೋ ತರ ಆಗ್ಬಿಟ್ಟಿದೀನಿ ಮೇಡಮ್ ನಾನು. ಅದರಿಂದ ಈಗ ಜಸ್ಟ್ ಈಗ ನಾನು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತ ಇದೆ, ಆ ದೇವಸ್ಥಾನದಲ್ಲಿ ಒಂದ್ 4 ಜನ ಭಜನೆ ಮಾಡ್ತೀವಿ ಅಂತ ಎಲ್ಲ ಹಾಕೊಂಡಿದ್ರು, ಹೇಳಿದ್ರು. ಅಲ್ಲಿ ಬಂದಿದ್ದೀನಿ. ಮತ್ತೆ ಏರ್ಪೋರ್ಟ್ ರೋಡ್ ದೇವನಹಳ್ಳಿ ನಾಳೆಗೆ ಹೋಗಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಲಲಿತಾ ಸಹಸ್ರನಾಮ ಓದ್ಬೇಕು ಅಂತ ತುಂಬಾ ಇಷ್ಟ ನನಗೆ, ಸಾಮೂಹಿಕವಾಗಿ ಮಾಡ್ಬೇಕು ಅಂತ. ನಾನು ಇಲ್ಲಿ ಬಂದು ಒಂದು ಕಲ್ಯಾಣ ಮಂಟಪ ಇದೆ, ಆ ಕಲ್ಯಾಣ ಮಂಟಪ ಹತ್ರ ಕೂತಿದ್ದೀನಿ ಮೇಡಮ್. ಇವತ್ತು ನನ್ ಮಗ ಇವತ್ತೇನೋ ರಜೆ ಹಾಕೊಂಡಿದ್ರು, ಅವ್ನ್ ಪರ್ಸನಲ್ ಯಾವ್ದೋ ಫೋನ್ ಬಂತು, ಅರ್ಜೆಂಟ್ ಹೊರಟೋದ. ಅದಕ್ಕೆ ನಾನು ಇಲ್ಲಿ ತನಕ ಬಿಟ್ಕೊಬಿಟ್ಟು, ಕರೆಂಟ್ ಕೂಡ ಇಲ್ಲ ಮನೆ ಹತ್ರ, ಮಳೆ ಬಂತು. ಇನ್ನೇನ್ ಹತ್ರ ಈಗ ಮನೇಲಿ ಕುತ್ಕೊಳ್ಳೋ ಬದ್ಲು ಕ್ಲಾಸ್ ಕೇಳ್ಕೊಂಡೇನೆ ನಾನು ನಿಮ್ಮನ್ನ ಈಗ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್. ನನ್ನ ಮಗನ ಜೊತೆಲಿ ನಾನು ಸ್ವಲ್ಪ ತುಂಬಾ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಮೇಡಮ್. ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಒಂದಿನ ಹೇಳ್ದೆ ಅನ್ಸುತ್ತೆ ನಿಮ್ಗೆ. ಸ್ವಲ್ಪ ಒಬ್ಬ ಮಗಳು ಇಂಜಿನಿಯರ್ ಮುಗಿದು ಒಂದ್ 5 ನಿಮಿಷ ಟೈಮ್ ಕೊಡಿ ಮೇಡಮ್ ನನಗೋಸ್ಕರ. ಯಾಕೆ ಅಂದ್ರೆ ಒಬ್ಬಳು ಮಗಳು ಇಂಜಿನಿಯರ್ ಮುಗಿಸಿ 5 ವರ್ಷ ಆಯ್ತು, ಇಲ್ಲ ಕೆಲ್ಸಕ್ಕೆ ಹೋಗಲ್ಲ ಮೇಡಮ್. ಒಂದ್ ನಿಮಿಷ ನವರತ್ನಮ್ಮ ಮ್ಯಾಮ್, ಮೇಡಮ್ ನಂಬರ್ ಇದ್ದಿದ್ರೆ ಪರ್ಸನಲ್ ಆಗಿ ಕಾಲ್ ಮಾಡಿ ಸಂಕ್ಷಿಪ್ತವಾಗಿ ಮಾತನಾಡಿ. ಯಾಕೆಂದ್ರೆ ಸಮಯ ಆಗಿದೆ, ಇನ್ನು ಮಾಸ್ಟರ್ಸ್ ಇದ್ದಾರೆ, ಹಾಗಾಗಿ ದಯವಿಟ್ಟು ಕ್ಷಮೆ ಇರ್ಲಿ. ಹಾ ಆಯ್ತು ಮೇಡಮ್. ಅದೇ ಅವ್ರಿಗೆ ಯಾವ್ದಾದ್ರು ನಂಬರ್ ಆಗ್ಲಿ ಏನಾದ್ರು ಒಳ್ಳೇದಾಗತ್ತೆ ಅಂತ ಅವ್ರ ಬಾಯಿಂದ ಬಂದ್ರು. ಯಾಕೆಂದ್ರೆ ಇವ್ರು ತುಂಬಾ ಜ್ಞಾನಿಗಳೇ ಆಗಿದಾರಲ್ವಾ, ಇವ್ರ ಬಾಯಿಂದಾರು ನಿಮ್ ಕಷ್ಟ ಎಲ್ಲ ಕಳಿತು ಅಂತ ಅಂದ್ರೆ ಎಷ್ಟೋ ವಾಸಿ ಅಂತ ನಾನು ಅಷ್ಟೇ ಮೇಡಮ್. ಧನ್ಯವಾದಗಳು ಮೇಡಮ್, ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ. ಹೌದು, ನನಗೂ ಅಷ್ಟೇ ಪಬ್ಲಿಕ್ ಅಲ್ಲೆಲ್ಲ ಹೇಳ್ಕೊಳ್ಳೋಂಥದ್ದಲ್ಲ, ಹೇಳ್ಕೋಬಾರ್ದು ಅಂತ ಗೊತ್ತು. ಬಟ್ ಆದ್ರೂ ಇವತ್ತು ತುಂಬಾನೇ ಯಾಕೋ ಬೇಜಾರಾಯ್ತು ಮೇಡಮ್. 3 ದಿವಸದಿಂದ ತುಂಬಾನೇ, ಪೌರ್ಣಮಿ ದಿವಸದಿಂದನೂ ನನಗೆ ಧ್ಯಾನ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಈ ಚಿಂತೆನಲ್ಲಿ. ಅದು ಕ್ಲಾಸ್ಗಳನ್ಕೂ ಬಿಟ್ಟಿಲ್ಲ, ಮಾಡ್ತಾ ಇದ್ದೀನಿ. ಅದಕ್ಕೆ ಧನ್ಯವಾದ ಮೇಡಮ್, ಧನ್ಯವಾದ. ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸುರನಗಂಕ ಮ್ಯಾಮ್, ನೀವು ಎಲ್ಲದೂ ಟೋಟಲ್ ಆಗಿ ಅವ್ರಿಗೆ ಒಂದ್ ಮಾಹಿತಿ ಕೊಡೋದಾದ್ರೆ ಒಂದು ಸಂಕ್ಷಿಪ್ತ ಒಂದೇ ವರ್ಡ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್ ನೀವು? ಪ್ರಸ್ತುತ ನನ್ನ ಮಗಳಿಗೆ ಮದ್ವೆ ಆಗಿಲ್ಲ ಅಂತ ಹೇಳ್ತಾರೆ, ನನಗೆ ಧ್ಯಾನ ಅಲ್ಲ ಮ್ಯಾಮ್. ಅವ್ರಿಗೆ ನನ್ನ ಮಗಳಿಗೆ ಮದ್ವೆ ಆಗಿಲ್ಲ ಅಂತ ಹೇಳ್ತಾರೆ, ನನಗೆ ಧ್ಯಾನ ಕುದುರ್ತಿಲ್ಲ ಅಂತ ಹೇಳ್ತಾರೆ, ಬಟ್ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲದ್ರ ಹಿಂದೆ ಯಾರು ಕಾರಣ ಆಗಿರ್ಬಹುದು, ಏನು ಎತ್ತ ಅಂತ ನಾವು ಧ್ಯಾನಕ್ಕೆ ಬಂದಾಗಿಂದ ನಾವೆನ್ನೆಲ್ಲ ಅದನ್ನ ಕಂಡ್ಕೊಳ್ತಿದೀವಿ, ಕಂಡ್ಕೊಳ್ತಾನೂ ಇದೀವಿ. ಆದ್ರೆ ನೀವು ನಿಮ್ಮ ಬಾಯಿ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್? ಎಸ್, ಓವರ್ ಆಲ್ ಎಲ್ಲದಕ್ಕೂನು ಒಂದೇ ನನ್ನ ಹತ್ರ ಇರುವಂತ ಉತ್ತರ ಅಂತಂದ್ರೆ, ನಮ್ಮ ವಾಸ್ತವದ ಸೃಷ್ಟಿಕರ್ತರು ನಾವೇ. ಇದು ಅತ್ಯಂತ ಕಠಿಣವಾದ ಹಸಿಯಾದ ಸತ್ಯ. ನಮ್ಗೆ ಇಷ್ಟ ಆದ್ರೂ ಕಷ್ಟ ಆದ್ರೂ, ಒಪ್ಕೊಳ್ದೇ ಇದ್ರು, ಎಷ್ಟೇ ಆರ್ಗ್ಯೂ ಮಾಡ್ತೀನಿ ಅಂತಂದ್ರು ಕೂಡನು, ಎಷ್ಟೇ ಸುತ್ತಿ ಮಾತಾಡಿದ್ರು ಕೂಡನು, ಡಿಬೇಟ್ ಇಟ್ರು ಕೂಡನು ಕೊನೆಗೆ ಬರುವಂತದ್ದು ಇದೇ ಒಂದು ತತ್ವದ ಮೇಲೆ. ನಿನ್ನ ವಾಸ್ತವದ ಸೃಷ್ಟಿಕರ್ತರು ನೀವೇ. ಮಗಳ ಮದ್ವೆ ಆಗಿಲ್ಲ, ಕೆಲಸ ಸಿಕ್ಕಿಲ್ಲ, ಆರೋಗ್ಯದ ಸಮಸ್ಯೆ ಇದೆ, ಕುಟುಂಬದ ಸಮಸ್ಯೆ ಇದೆ, ಮತ್ತೊಂದು ಮಗದೊಂದು ಏನೇನೆಲ್ಲ ಸಮಸ್ಯೆಗಳಿರ್ಬೋದು, ಪ್ರತಿಯೊಂದಕ್ಕೂ ನಾವೇ ಕಾರಣ.
ನಾವು ಹೇಗೆ ಕಾರಣ ಅಂತ ಹುಡುಕಿದಾಗ ಯಾಕೆ ಬಂತು ಈ ಸಮಸ್ಯೆ ಅಂತ ನಾವು ಆ ಸಮಸ್ಯೆ ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಸಮಸ್ಯೆಗಳು ಎಂಥದಾದ್ರೂ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಸಮಸ್ಯೆ ಜೊತೆ ಎಲ್ಲ ನಾವು ಹೋರಾಟ ಮಾಡ್ಬೇಕಾಗಿರೋದು. ಸಮಸ್ಯೆಗೆ ಕಾರಣ ಏನಿದೆ, ಕಾರಣದ ಜೊತೆ ಹೋರಾಟ ಮಾಡ್ಬೇಕು. ಆ ಕಾರಣ ಏನು ಅನ್ನೋದನ್ನ ತಿಳ್ಕೋಬೇಕು. ಕಾರಣವನ್ನ ತಿಳ್ಕೊಂಡು ಆ ಕಾರಣವನ್ನ ಸಮೂಲವಾಗಿ ನಾವು ಪ್ರಕ್ಷಾಳನೆ ಮಾಡ್ಕೊಂಡಾಗ ಆ ಸಮಸ್ಯೆ ಕ್ಲಿಯರ್ ಆಗತ್ತೆ. ಏನೇ ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದ್ರು, ಎಂಥದ್ದೇ ಚಾಲೆಂಜ್ ಬಂದ್ರು, ಅದೆಲ್ಲನೂ ಕೂಡ ಕೇವಲ 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 ನಮಗೆ ಪಾಠವನ್ನು ಕಲಿಸೋದಿಕ್ಕೆ, ನಮಗೆ ಮುಂದಿನ ಅಭಿವೃದ್ಧಿಗೆ, ಆತ್ಮೋನ್ನತಿಗೆ ಶಿಕ್ಷಣವನ್ನ ಕೊಡೋದಿಕ್ಕೆ ಬರುವಂತದ್ದಾಗಿರುತ್ತೆ. ಯಾವುದು ಶಿಕ್ಷೆ ಅಲ್ಲ. ಆದ್ರೆ ನಾವು ಅದನ್ನ ಶಿಕ್ಷೆ ಅಂತ ಭಾವಿಸಿದ್ರೆ ಶಿಕ್ಷೆಯಾಗೇ ಇರುತ್ತೆ. ಅದು ನಮಗೆ ಶಿಕ್ಷಣ ಅಂತ ಭಾವಿಸಿದ್ರೆ ಅದು ಶಿಕ್ಷಣವಾಗಿನೇ ತಯಾರಾಗುತ್ತೆ. ಸೊ ಪ್ರತಿಯೊಂದು ಸಮಸ್ಯೆಗೂ ಮೂಲ ಇದೆ. ಆ ಮೂಲವನ್ನ ಹುಡುಕ್ಬೇಕು. ಆ ಮೂಲವನ್ನ ನಾವು ಯಾವಾಗ ಹೇಗೆ ಹುಡ್ಕಕ್ ಸಾಧ್ಯ ಅಂದ್ರೆ ಅದು ಕೇವಲ ಧ್ಯಾನದಿಂದ. ಆ ಧ್ಯಾನ ಅನ್ನುವಂಥದ್ದು ಕೂಡ ಕುದುರೋದಿಲ್ಲ. ಕುದುರದೇ ಇದ್ದಾಗ ಅಲ್ಲಿ ಏನ್ ಗೊತ್ತಾ, ಪರಮಾತ್ಮನಿಗೆ ಶರಣಾಗತಿ. ಪರಮಾತ್ಮ ಪರಮಾತ್ಮ ಪರಮಾತ್ಮ. ಎನಿ ಟೈಮ್ ಆಳವಾಗಿ ನಾವೆಷ್ಟು ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ತೀವೋ ಅದೇ ಅಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಧ್ಯಾನ ಮಾಡೋದು ಏನಕ್ಕೆ ಅಂದ್ರೆ ಪರಮಾತ್ಮ ತತ್ವಕ್ಕೆ ಕನೆಕ್ಟ್ ಆಗೋದಿಕ್ಕೆ. ನಾವು ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಸಹಜವಾಗೇನೆ ನಮ್ಮ ಆತ್ಮ ಶಕ್ತಿ ಹೆಚ್ಚಾಗುತ್ತೆ. ನಮ್ಮ ಮನಸ್ಸು ಸ್ಥಿಮಿತದಲ್ಲಿರುತ್ತೆ. ಎಲ್ಲಾ ಸಮಸ್ಯೆಗಳನ್ನು ಕೂಡ ಧೈರ್ಯವಾಗಿ ಅದನ್ನ ಪ್ರಕ್ಷಾಳನೆ ಮಾಡ್ಕೊಳ್ಳೋದಿಕ್ಕೆ, ಸಾಲ್ವ್ ಮಾಡ್ಕೊಳ್ಳೋದಿಕ್ಕೆ ಏನೇನ್ ಬೇಕು ಎಲ್ಲ ನಮ್ಗೆ ದಾರಿ ಆಗ್ತಾ ಬರುತ್ತೆ. ಮತ್ತೆ ಆ ಒಂದು ಸಾಧನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಕರ್ಮಗಳು ಕೂಡ ಭಸ್ಮ ಆಗ್ತಾ ಬರುತ್ತೆ. ಯಾರು ನನ್ನ ಹತ್ರ ಏನ್ ಫೋನ್ ಮಾಡಿ ಕೇಳಿದ್ರು ಕೂಡ ನನ್ನ ಹತ್ರ ಇರೋದು ಇಷ್ಟೇ ಉತ್ತರ. ಇದೇ ನನಗೆ ಗೊತ್ತಿರುವಂತದ್ದು. ಯಾಕೆಂದ್ರೆ ನನ್ನ ಜೀವನದ ಅನುಭವದಿಂದ ನಾನು ಕಂಡ್ಕೊಂಡಿರ್ತಕ್ಕಂಥ ಅನುಭವ ಜ್ಞಾನ ಇದು. ಹಾಗಾಗಿ ಏನೇ ಸಮಸ್ಯೆ ಬಂದ್ರು ಸಮಸ್ಯೆಗೆ ಮೂಲ ಇದೆ. ಮೂಲನ ಹುಡುಕ್ಬೇಕು. ಮೂಲ ಏನು ಅನ್ನೋದನ್ನ ನಾವೇ ತಿಳ್ಕೊಬೇಕು. ಆ ಒಂದು ತಿಳ್ಕೊಳ್ಳೋದಿಕ್ಕೆ ಧ್ಯಾನ ಸಹಾಯ ಮಾಡುತ್ತೆ. ಧ್ಯಾನನು ಕುದುರ್ಲಿಲ್ಲ ಅಂತಂದ್ರೆ ಮಾಮೂಲಿಯಾಗಿ ನಾವು ನಮ್ಗೆ ಯಾವ ರೀತಿಯಾಗಿ ಸಾಧ್ಯ ಇದೆಯೋ ಆ ರೀತಿಯಾಗಿ ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ಬೇಕು. ನನಗೆ ಧ್ಯಾನ ಸಿಗೋಕ್ಕೂ ಮೊದಲು ಎನಿ ಟೈಮ್ ನಾನು ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರ್ನಲ್ಲ. ಹೇಗೆ ಸಾಧ್ಯ ಅಂದ್ರೆ ಅದು ಅವನಲ್ಲಿರುವಂತ ನಂಬಿಕೆ, ಅವನ ಬಗ್ಗೆ ಇರ್ತಕ್ಕಂಥ ಶ್ರದ್ಧೆ, ಭಕ್ತಿ ಅದಿದ್ದಾಗ ಪರಮಾತ್ಮ ಇವಾಗ ಇದೇನೋ ಸಮಸ್ಯೆ ಇದೆ, ಇದೇನು ಅಂತ ಗೊತ್ತಿಲ್ಲ, ಈ ಸಮಸ್ಯೆಗೆ ಕಾರಣ ಏನು ನನ್ಗೆ ಅರ್ಥ ಮಾಡ್ಸು, ನಾನು ಕಲ್ತ್ಕೊಳ್ಳೋದೇನಾದ್ರೂ ಇದ್ರೆ ನನಗೆ ತಿಳಿಸು, ಸರಿಪಡಿಸ್ಕೊಳ್ಳೋದೇನಾದ್ರೂ ಇದ್ರೆ ನನಗೆ ತಿಳಿಸು. ಐ ಆಮ್ ರೆಡಿ ಟು ಕ್ಲೆನ್ಸ್. ನಾನು ಅದನ್ನ ಸ್ವಚ್ಛ ಮಾಡ್ಕೊಳಕ್ ರೆಡಿ ಇದ್ದೀನಿ. ನಾನು ತಪ್ಪುಗಳನ್ನ ತಿದ್ದುಕೊಳ್ಳೋದಿಕ್ ರೆಡಿ ಇದ್ದೀನಿ. ಕಲಿಬೇಕಾಗಿರೋದನ್ನ ಕಲಿಯೋದಿಕ್ ರೆಡಿ ಇದ್ದೀನಿ. ನನ್ಗೆ ಅದನ್ನೆಲ್ಲ ಅರ್ಥ ಮಾಡ್ಸು, ನನ್ನನ್ನ ಉದ್ಧಾರ ಮಾಡು, ಉದ್ಧಾರ ಮಾರ್ಗದಲ್ಲಿ ಮುಂದಕ್ಕೆ ನಡೆಸು ಅಂತ ಪ್ರಾರ್ಥನೆ ಮಾಡೋದು ಒಂದೇ ನನ್ನ ಹತ್ರ ಇರುವಂತ ಒಂದು ಉತ್ತರ. ಯಾರು ಎಷ್ಟು ಜನ ಫೋನ್ ಮಾಡಿದ್ರು ನನ್ನ ಹತ್ರ ಇದೊಂದೇ ಉತ್ತರ ಸಿಗೋದು ಮೇಡಮ್. ಯಾಕೆಂದ್ರೆ ಇದೊಂದೇ ಉತ್ತರದಿಂದಾನೇ ನಾನು ಅಪ್ಲಿಫ್ಟ್ ಆಗಿರುವಂತದ್ದು. ಅದಕ್ ಮೊದ್ಲು ನಾನ್ ಸಿಕ್ಕಾಪಟ್ಟೆ ಆರ್ಗ್ಯೂ ಮಾಡ್ತಾ ಇದ್ದೆ. ಯಾರಾದ್ರೂ ನನ್ ಗಂಡನ ಬಗ್ಗೆ ನಿನ್ ಗಂಡನೇ ಕರೆಕ್ಟು, ನೀನ್ ಸರಿ ಇಲ್ಲ, ನೀನೇ ಬದಲಾಗ್ಬೇಕಾರ್ದು ಅಂತಂದ್ರೆ ಭಯಂಕರ ಕೋಪ ಬರ್ತಾ ಇತ್ತು. ಎಷ್ಟೆಷ್ಟು ಅದೆಲ್ಲ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇದೇ ವೇದಿಕೆಯಲ್ಲಿ ತುಂಬಾ ಸರ್ತಿ ಹಂಚ್ಕೊಂಡಿದೀನಿ. ಹಾಗೆಲ್ಲ ಇದ್ದಾಗ ಎಲ್ಲೂ ಏನು ಪ್ರಯೋಜನ ಇಲ್ಲದೆ ಇದ್ದಾಗ ಆ ಸ್ಥಿತಿಗತಿಗಳು, ಆ ಪ್ರಶ್ನೆಗಳನ್ನ ಕೇಳೋದ್ರಲ್ಲಿ ಯಾವಾಗ ನಾನು ಈ ಕೋನದಲ್ಲಿ ನನ್ನನ್ನ ನಾನು ಬದಲಾಯಿಸ್ಕೊಂಡು ನನ್ನನ್ನ ನಾನು ಸ್ವಚ್ಛ ಮಾಡ್ಕೊಳಕ್ ಶುರು ಮಾಡಿದೆ, ಆಗ್ಲೇನೆ ಬದಲಾವಣೆಗಳು ಬರೋದಿಕ್ಕೆ ಶುರುವಾಗಿದ್ದು. ಏನೇ ಕೇಳಿದ್ರು ಇದೇ ನನ್ನ ಹತ್ರ ಸಿಗುವಂತ ಉತ್ತರ. ಓಪನ್ ಆಗಿ ಹೇಳ್ಬಿಟ್ಟಿದೀನಿ. ನಮ್ಮ ವಾಸ್ತವದ ಸೃಷ್ಟಿಕರ್ತರು ನಾವೇ. ಮಗಳ ಮದುವೆ ಆಗ್ತಾ ಇಲ್ಲ ಅಂತಂದ್ರೆ ಏನೋ ಹಿಂದಿನ ಜನ್ಮಗಳಲ್ಲಿ ಯಾರಿಗೋ ಇದೇ ತರ ಮದುವೆ ಲೇಟ್ ಆಗೋ ಹಾಗೆ ಮಾಡಿರ್ತೀವಿ. ಅದನ್ನ ಇವತ್ತು ಅನುಭವಿಸ್ತಾ ಇರ್ತೀವಿ. ಇನ್ನೇನೋ ಆರೋಗ್ಯದ ಸಮಸ್ಯೆ, ಮೊಣಕಾಲ್ ಸಮಸ್ಯೆ ಇದೆ, ಮತ್ತೊಂದು ಸಮಸ್ಯೆ ಇದೆ ಅಂತಂದಾಗ ಆ ರೀತಿಯಾಗಿರ್ತಕ್ಕಂಥದ್ದು ಸಮಸ್ಯೆಗಳು, ಕಷ್ಟಗಳು ಕೊಟ್ಟಿರ್ತೀವಿ. ಅದಕ್ಕೆ ಪರಿಹಾರ ಏನು? ಕ್ಷಮೆ ಕೇಳ್ಬೇಕು, ತಪ್ಪನ್ನ ರಿಯಲೈಸ್ ಆಗ್ಬೇಕು, ಕ್ಷಮೆ ಕೇಳ್ಬೇಕು, ಕ್ಷಮೆ ಕೇಳ್ಬೇಕು, ಕ್ಷಮೆ ಕೇಳ್ಬೇಕು, ಕ್ಷಮೆ ಕೇಳ್ಬೇಕು. ಆ ರೀತಿಯಾಗಿ ಕ್ಷಮೆ ಕೇಳ್ತಾ ನಿರಂತರವಾಗಿ ಅವ್ರು ನೋವು ಕೊಟ್ರು, ಅವಮಾನ ಮಾಡಿದ್ರು, ಅವ್ರಿಗೆ ಅನ್ಕಂಡೀಷನಲ್ ಲವ್, ಅವ್ಯಾಜ ಪ್ರೀತಿಯನ್ನ ಹಂಚ್ತಾ ಬರ್ಬೇಕು. ಹೊಡಿತೀರಾ ಹೊಡಿರಿ, ಬೈತೀರಾ ಬೈರಿ, ಚುಚ್ತೀರಾ ಚುಚ್ ಬಿಡ್ರಿ. ಅದೆಷ್ಟು ಪಾಪ ಮಾಡಿದೀನಿ ನಾನು, ಅದ್ ಏನ್ ನಿಮ್ಗೆ ಹಿಂಸೆ ಕೊಡ್ಬೇಕು ಅನ್ಸುತ್ತೋ ಕೊಟ್ಬಿಡ್ರಿ. ಆದ್ರೆ ಐ ಲವ್ ಯು ರೀ. ನಿಮ್ಮಲ್ಲಿರೋ ದೈವತ್ವ, ನಿಮ್ಮಲ್ಲಿರೋ ಪ್ರೀತಿ ಈ ಸಂಸಾರನ ಉಳಿಸ್ಕೊಂಡ್ ಬಂದಿದೆ, ನನ್ನನ್ನ ಬದಲಾಯಿಸ್ತಾ ಬಂದಿದೆ. ಇವತ್ ನನ್ನ ಅಭಿವೃದ್ಧಿಗೆ ನೀವೇ ಕಾರಣ ಅಂತ ನಾನು ನಮ್ಮ ಮನೆಯವ್ರಿಗೆ ಸಂಪೂರ್ಣವಾಗಿ ಶರಣಾಗ್ಬಿಟ್ಟೆ ಮೇಡಮ್. ಆಮೇಲೆ ಎಷ್ಟು ಅದ್ಭುತವಾಗಿ ಅವರಲ್ಲಿ ಬದಲಾವಣೆ ಬಂತು ಅಂದ್ರೆ, ಏನಂದ್ರು ಅದ್ ಹೆಂಗೆ ಏನು ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿಯಲ್ಲೇ ನೀನು, ಏನಂದ್ರು ಏನಕ್ಕೂ ರಿಯಾಕ್ಷನ್ ಇಲ್ಲ, ನಿನ್ನ ನಂದು ನಾನ್ ಯಾಕೆ ಪಾಪ ಹೊತ್ಕೊಳ್ಳಿ, ಹೋಗಿ ಹೆಂಗಾದ್ರು ಮಾಡ್ಕೊ ಅಂತ
ಅವ್ರು ನನ್ನನ್ನು ಅನ್ನೋದು ಬಿಟ್ಬಿಟ್ರು. ಆ ಒಂದು ಏನು ಟಗ್ ಆಫ್ ವರ್ ಲಟಾಪಟಿ ಡಿಶಮ್ ಇತ್ತು, ಅದಷ್ಟಕ್ಕದೇ ಡಿಸಾಲ್ವ್ ಆಗ್ತಾ ಬಂದ್ಬಿಡ್ತು. ಅಲ್ಲಿಂದ ಮುಂದಕ್ಕೇನೆ ಮೇಡಮ್, ಆ ಸ್ಥಿತಿಯಲ್ಲಿ ನಾನು ಬಂದಿದ ಮೇಲೆನೆ ಸಮಸ್ಯೆಗಳು ಪರಿಹಾರ ಆಗಿದ್ದು. ನಾನು ಇದನ್ನ ಮಾತ್ರನೇ ಹೇಳೋದಿಕ್ ಸಾಧ್ಯ. ಈಗ ನೀವು ಈ ಒಂದು ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಏನು ಅಂತ ನಿಮ್ಮ ಸಮಸ್ಯೆಗೆ ಒಳಹೊಕ್ಕಿ ನೋಡುವಂತ ಒಂದು ದಿವ್ಯ ಜ್ಞಾನ ನನಗೆ ಇನ್ನು ಜಾಗೃತ ಆಗ್ಬೇಕು. ನನ್ಗಿನ್ನೂ ಅದು ಆಗದೆ ಇದ್ದಾಗ ನಾನು ನಿಮ್ಗೆ ಏನೋ ಹೇಳೋದಿಕ್ ಸಾಧ್ಯ ಇಲ್ಲ. ನನ್ನ ಅನುಭವ ಜ್ಞಾನ ಮಾತ್ರ ಹೇಳೋದಿಕ್ಕೆ ಸಾಧ್ಯ. ಎಸ್ ಮೇಡಮ್. ಸೊ ನಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಧ್ಯಾನ, ಭಗವಂತನಿಗೆ ಶರಣಾಗತಿ. ಈಗ ನಮ್ಗಿನ್ನು ನಾನೇ ಆ ಪರಮಾತ್ಮ ಅನ್ನೋದು ಆತ್ಮ ಮೂಲದಿಂದ ನಮ್ಗೆ ಜಾಗೃತ ಆಗಿಲ್ಲ. ಒಂದು ಸತ್ಯ ಅದ್ ಅರ್ಥ ಆಗದೆ ಇದ್ದಾಗ ಪರಮಾತ್ಮ ಬೇರೆ ನಾನ್ ಬೇರೆ ಅನ್ನೋ ಭಾವನೆ ಇರುತ್ತೆ, ತಪ್ಪಿಲ್ಲ. ಈಗ ನಾನು ಇನ್ನೂ ಅದೇ ಸ್ಥಿತಿಯಲ್ಲೇ ಇದ್ದೀನಿ. ಸೊ ಹಾಗಿದ್ದಾಗ ನೀನೇ ದಿಕ್ಕು, ನೀನೇ ಗತಿ, ನೀನೇ ಮತಿ, ನೀನೇ ಧೃತಿ, ನೀನೇ ಕೃತಿ, ಎಲ್ಲ ನಿಂದೆ. ಶರಣಾಗಿದ್ದೀನಿ, ಅದೇನ್ ಮಾಡ್ತೀಯೋ ಮಾಡು ಅಷ್ಟೇ ಮೇಡಮ್. ಗಟ್ಟಿಯಾಗಿ ನಿಂತು ಬಿಡ್ಬೇಕು. ನೀನು ಕೊಚ್ಚಾಕ್ಬಿಡ್ತೀನಿ ಈಗ ಅಂತ ಕತ್ತಿ ತಗೊಂಡು ಕುತ್ತಿಗೆ ಮೇಲೆ ಇಟ್ರು ಕೂಡ ನಿನ್ನಿಷ್ಟ, ನಾನ್ ಶರಣಾಗಿದ್ದೀನಿ, ತಲೆ ಕತ್ತರಿಸ್ತಾಕ್ತೀಯ ಹಾಕೋ, ಉಳಿಸ್ತೀಯ ಉಳಿಸ್ಕೊ, ನಿನ್ನಿಷ್ಟ ಅನ್ನೋ ಮಟ್ಟಕ್ಕೆ ನಾವು ಬಂದಾಗ ನಿಜವಾಗ್ಲೂ ನಾವ್ ಇನ್ನೂ ಶರೀರದಲ್ಲಿ ಇರ್ಬೇಕು ಅನ್ನೋದು ನಿಜ ಆದ್ರೆ ಅವ್ನು ಉಳಿಸ್ತಾನೆ, ಇಲ್ಲ ಅಂತಂದ್ರೆ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ಅಲ್ವಾ ಮೇಡಮ್? ಅದ್ ಬಿಟ್ಟು ಹೆದರಿ ಕಣ್ಣೀರ್ ಹಾಕೊಂಡು ಕೊರಗಿ ದಿನಾಗ್ಲೂ ಪ್ರತಿಕ್ಷಣಾನು ಸಾಯ್ತಾ ಯಾಕೆ ಬದುಕ್ಬೇಕು ಮೇಡಮ್? ಈ ಒಂದು ಧೈರ್ಯ ನಮ್ಗೆ ಧ್ಯಾನ ಮಾಡ್ತಾ ಇದ್ದಾಗ, ಸತ್ಸಂಗಗಳನ್ನ ಕೇಳಿಸ್ಕೊಳ್ತಾ ಇದ್ದಾಗ ಜಾಗೃತ ಆಗುತ್ತೆ ಮೇಡಮ್. ಧ್ಯಾನ ಅನ್ನೋದು ಅಷ್ಟು ಪವರ್ಫುಲ್. ನಿಮ್ಗೆ ಧ್ಯಾನ ಕುದರ್ಲಿಲ್ಲ ಅಂದ್ರೆ ಈ ರೀತಿಯಾಗಿ ಶರಣಾಗಿ ಮೇಡಮ್. ಈ ರೀತಿಯಲ್ಲಿ ಭಗವಂತನ ಜೊತೆ ಕನೆಕ್ಟ್ ಆಗಿ, ಪರಮಾತ್ಮ ನಾನ್ ಧ್ಯಾನ ಮಾಡ್ಬೇಕು, ನನ್ಗೆ ಅವಕಾಶ ಕೊಡು, ನನ್ಗೆ ಆಳವಾಗಿ ನನ್ನನ್ನು ಕರ್ಕೊಂಡು ಹೋಗುವಂತ ಹಂಗ್ ಪ್ರಾರ್ಥನೆ ಮಾಡಿ ಮೇಡಮ್. ಕೊಡ್ತಾರೆ, ಯಾಕೆ ಕೊಡೋದಿಲ್ಲ ಮೇಡಮ್? ಗೀತಾ ಮೇಡಮ್, ಇದು ಓವರ್ ಆಲ್ ಅವ್ರು ಕೇಳುವಂತ ಪ್ರಶ್ನೆ. ಬೇರೆಯವರು ಸಮಸ್ಯೆ ಇದೆ ಅಂತ ಹೇಳೋದಿಕ್ಕೆ ಎಲ್ಲದಕ್ಕೂ ನನ್ನ ಹತ್ರ ಇರುವಂತ ಒಂದೇ ಉತ್ತರ ಇದೊಂದೇ. ಎಸ್, ಖಂಡಿತ ಮ್ಯಾಮ್. ಸೂಪರ್, ಅದ್ಭುತವಾದ ಪ್ರಶ್ನೆಗೆ ಅತ್ಯುತ್ತಮವಾದ ನೀವು ಉತ್ತರವನ್ನು ಕೊಟ್ಟಿದ್ದೀರಾ. ಏಕೆ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತ ಆಲ್ರೆಡಿ ಗೊತ್ತಾಗಿದೆ. ಏನೇ ಬಂದ್ರು ಅದನ್ನ ನಮ್ಮ ಕಾಯ ವಾಚ ಮನಸ್ಸು ಅದನ್ನ ಒಪ್ಕೋಬೇಕು ನಾವು. ಮತ್ತೆ ನಮ್ಮ ಮಹೋತ್ತಾರ್ ಫೌಂಡೇಶನ್ ಅಲ್ಲಿ ಬೆಳಗ್ಗೆ ವೇದಿಕೆಯಲ್ಲಿ ಮ್ಯಾಜಿಕ್ ಎಂಬ ಕ್ಲಾಸ್ ನಡೀತು. ಯಾವ ರೀತಿ ನಾವು ಅದನ್ನ ಪರಿವರ್ತನೆ ಮಾಡ್ಕೋಬೇಕು, ಯಾವ ರೀತಿ ನಾವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಪ್ರತಿಯೊಂದನ್ನು ಹೇಳ್ಕೊಂತ ಹೋಗಿದ್ದಾರೆ. ಮತ್ತೆ ಅದನ್ನ ನಾವು ಅಳವಡಿಸ್ಕೋಬೇಕು ಅಷ್ಟೇ. ನನ್ನ ಕಷ್ಟನೇ ದೊಡ್ಡದು ಅಂತ ಅಲ್ಲ, ಅದಕ್ಕಿಂತಾನು ಹೆಚ್ಚಿಗೆ ಇದೆ. ಅದನ್ನ ನಾವು ಒಪ್ಕೋಬೇಕು. ಕ್ಷಮಾಪಣೆ ಮುಂದೆ ಯಾವುದೂ ಇಲ್ಲ ಇದರಲ್ಲಿ. ಕ್ಷಮೆ ಒಂದೇ ಎಲ್ಲದಕ್ಕೂ ಇದಕ್ಕೆ ಪರಿಹಾರ ಅಂತ ಹೇಳ್ತಾ ಮೇಡಮ್ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಶೈಲಜಾ ಮ್ಯಾಮ್, ಸಮಯ ಆಗಿದೆ, ಆದ್ರೂ ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಇದ್ರೆ ದಯಮಾಡಿ ಹೇಳಿ. ಎಸ್ ಶೈಲಜಾ ಮ್ಯಾಮ್. ನಮಸ್ತೆ ಮೇಡಮ್. ಗೀತಾ ಮೇಡಮ್ ನಮಸ್ತೆ. ಸುನಾಂಬಿಕಾ ಮೇಡಮ್ ನಮಸ್ತೆ ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ಮ ಪಾಠ ಕೇಳೋದು. ನಿಮ್ಮ ಇದು ವಿಡಿಯೋ ಬಂದ್ರೆ ಸಾಕು, ಅದು ಒಂಚೂರು ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಲ್ಲ, ಅಷ್ಟ್ ಚೆನ್ನಾಗಿ ಹೇಳ್ತೀರಾ ಮೇಡಮ್. ಬಹಳ ಚೆನ್ನಾಗಿತ್ತು ಇವತ್ತಿಂದು ಅಂತೂ ನಿಮ್ಮ ಅನುಭವ, ನಿಮ್ಮ ಧ್ಯಾನ ಜೀವನ ಚರಿತ್ರೆ. ಇನ್ನು ಎಲ್ಲರೂ ನಾವೆಲ್ಲ ಕೇಳಿ ಅದು ಮತ್ತೊಂದ್ ಸ್ವಲ್ಪ ಜಾಸ್ತಿ ಹೇಳಿ ಅಂದಿದ್ದಕ್ಕೂ ಸಾರ್ಥಕ ಅನಿಸ್ತು. ಇವಾಗಂತೂ ಹೇಳಿದ್ರಲ್ಲ, ಅದು ನಾಗರತ್ನ ಮೇಡಮ್ ಅವ್ರ ಕ್ವಶನ್ಗೆ ಆನ್ಸರು ಸೂಪರ್. ನಾವ್ ಯಾವ ತರ ಯೋಚಿಸ್ತೀವಿ ಆ ತರ ಆಗ್ತೀವಿ ಅಷ್ಟೇ ಮೇಡಮ್. ನಮ್ಗೆ ಕಷ್ಟ ಇದೆ ಅಂದ್ರೆ ಕಷ್ಟನೇ ಆಗ್ತಾ ಹೋಗುತ್ತೆ, ಸುಖಾನೇ ಇದೆ. ನನ್ ಕಷ್ಟ ಬಂದ್ರು ಅದನ್ನ ಸುಖದ ರೂಪದಲ್ಲಿ ನಾನು ಪರಿವರ್ತನೆ ಮಾಡ್ಕೊಳ್ತೀನಿ ಅಂದ್ರೆ ಅದು ಖಂಡಿತ ನಮ್ ಜೀವನದಲ್ಲಿ ನೆರವೇರುತ್ತೆ. ಇದಕ್ಕೆ ಉದಾಹರಣೆ ನಮ್ಮ ಮಹಾವತಾರ್ ಫೌಂಡೇಶನ್. ದಿನ ಒಂದು ಒಳ್ಳೆ ಟಾಪಿಕ್ ಗಳು ಕೊಟ್ಟು ನಮ್ಮ ಮೈಂಡ್ ನೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ. ಅದನ್ನ ನಾವು ಅಳವಡಿಸ್ಕೊಳ್ಳೋಣ ಅಷ್ಟೇ ಮೇಡಮ್. ಸುನಾಂಬಿಕಾ ಮೇಡಮ್, ನಾವ್ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ನಿಮ್ಗೆ. ಅಂತ ಒಳ್ಳೆ ಅದ್ಭುತ ನುಡಿಗಳನ್ನ ನಮ್ಗೆಲ್ಲಾ ಹೇಳಿದೀರಾ. ತುಂಬಾ ಧನ್ಯವಾದಗಳು ಮೇಡಮ್. ನಂದೇನು ಪ್ರಶ್ನೆ ಇಲ್ಲ ಮೇಡಮ್. ಆರಾಮಾಗಿ ನಂಗೆ ಮತ್ತೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೃತಜ್ಞತೆಗಳು, ಫೌಂಡೇಶನ್ಗೂ ಕೃತಜ್ಞತೆಗಳು. ಚೆನ್ನಾಗಿತ್ತು ಪಾಠ ಅಷ್ಟೇ, ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಸಮಯ ಆಗಿದೆ, ಆದ್ರೆ ಹೊಸಬ್ರಿಗೆ ಇಬ್ಬರು ಮಾಸ್ಟರ್ಸ್ಗೆ ಅವಕಾಶ ಇದೆ. ದಯಮಾಡಿ ಇಷ್ಟೆಲ್ಲ ನಮ್ಮ ಮೇಡಮ್ ಅವರ ಸಮಯವನ್ನು ನಮಗೆ ಕೊಟ್ಟು ಇಷ್ಟೆಲ್ಲ ಜ್ಞಾನವನ್ನು ಕೊಟ್ಟಿದ್ದಾರೆ. ಇಬ್ರು ಮಾಸ್ಟರ್ಸ್ ಯಾರಾದ್ರೂ ಈ ತಿಂಗಳಲ್ಲಿ ಆಗಿರ್ಬೋದು, ಒಂದು ವಾರದಲ್ಲಿ ಆಗಿರ್ಬೋದು, ಬಂದಿರಂತ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಪ್ಲೀಸ್. ಎಸ್ ಮ್ಯಾಮ್. ಯಾರಿಗೂ ಪ್ರಶ್ನೋತ್ತರ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಮಂಜುಳಾ ಮ್ಯಾಮ್, ನೀವು ತುಂಬಾ ಹೊಸಬ್ರೇನ್ ಅಲ್ವಲ್ಲ? ಎಷ್ಟೊಂದ್ ಪ್ರಶ್ನೆಗಳಿಗೆ ನಮ್ಮ ಮೇಡಮ್ ಉತ್ತರ ಕೊಟ್ಟಿದ್ದಾರೆ. ಎಸ್ ಮ್ಯಾಮ್, ಸಂಕ್ಷಿಪ್ತವಾಗಿ ಪ್ಲೀಸ್ ದಯಮಾಡಿ, ಸಮಯ ಆಗಿದೆ.
ಹಾ ಮೇಡಮ್ಗೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳೋಣ ಅಂತ. ಯಾಕೆಂದ್ರೆ ಮೇಡಮ್ ಲಾಸ್ಟ್ ನಲ್ಲಿ ಹೇಳಿದ್ರಲ್ಲ ಎಲ್ಲಕ್ಕೂ ಕಾರಣ ನಾವೇ ಅಂತ. ಹಂಗಾಗಿ ಮೇಡಮ್ ನಮ್ಮ ಅಂದ್ರೆ ನಾನ್ ಅನ್ಕೊಂಡಿದ್ದು ಈಗ ಕಷ್ಟಗಳು ಬರೋದು ನಮ್ಮನ್ ಗಟ್ಟಿ ಮಾಡ್ಲಿಕ್ಕೆ ಅಂತ ಹಂಗಾಗಿ ದೇವ್ರೆ ಯಾಕಪ್ಪ ಇಷ್ಟ ಕಷ್ಟ ಕೊಡ್ತೀರಾ ಅಂತ ಅನ್ಕೊಂತಿರ್ತೀವಿ. ಬಟ್ ಇವತ್ತು ಅದು ಸಹಿಸೋ ಶಕ್ತಿ ನನ್ನಲ್ಲಿ ಇರಕ್ಕೆ ದೇವ್ರ ಇಷ್ಟ ಕಷ್ಟ ಕೊಡ್ತಾವನೆ ಅಂತ ಅನ್ನೋದು ಮೇಡಮ್ ಇಂದ ನಾನು ಇವತ್ತು ಕಲ್ತ್ಕೊಂಡೆ ಮೇಡಮ್. ಹಂಗಾಗಿ ಎಷ್ಟೇ ಕಷ್ಟ ಬಂದ್ರುನು ಅದನ್ನ ಗಟ್ಟಿಯಾಗಿ ನಿಲ್ತಕ್ಕಂತ ಶಕ್ತಿ ಕೊಡು ಅಂತ ಹೇಳ್ಬಿಟ್ಟು ದೇವ್ರ ಕೇಳ್ಕೊಬೇಕು, ಅಷ್ಟು ಬಿಟ್ರೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಅರ್ಥ ಆಗೋಂಗೆ ಈಗ ಮೇಡಮಿಗೆ ಫೋನ್ ಮಾಡಿದ್ರು ಮೇಡಮ್ ಹೇಳೋದು ನಾನು ಇದನ್ನೇ ಹೇಳೋದು ಅಂತ. ಹಂಗಾಗಿ ತುಂಬಾ ಚೆನ್ನಾಗಿ ಮನದಟ್ಟು ಮಾಡ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಮೇಡಮ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು Thank ಸೋ you, ಮಚ್ madam. ಮಂಜುಳಾ ಮ್ಯಾಮ್. ನಿಮಗೆ ಪುನಃ ಮತ್ತೆ ಏನಾದ್ರು ಪ್ರಶ್ನೆ ಇದ್ರೆ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ಮಾಸ್ಟರ್ಸ್, ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗ್ತಾ ಹೋಗುತ್ತೆ. ಮರು ಮನನ ಮಾಡ್ಕೋಬೇಕಷ್ಟೇ, ಇಲ್ಲಿ ಏನಿಲ್ಲ. ಹಾಗಾಗಿ ಅದ್ಭುತವಾದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಮೇಡಮು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಜ್ಞಾನವನ್ನು ಮತ್ತೆ ನಿಮ್ಮ ಅನುಭವವನ್ನು ಶೇರ್ ಮಾಡ್ಕೊಳ್ಳಕ್ಕೆ ನಮ್ಮ ವೇದಿಕೆಗೆ ಬನ್ನಿ. ಎಲ್ಲರ ಕಡೆಯಿಂದನೂ ನಿಮಗೆ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಗೀತಮ್ಮ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲಾ ಮಾಸ್ಟರ್ಸ್ಗೂ ತುಂಬಾ ಎಸ್ ಮಾಸ್ಟರ್ಸ್, ಈಗ ಏನು ಕಾರ್ಯಕ್ರಮ ನಡೆಯುತ್ತಾ ಇದೆ, ಬೆಳಗಿನ ಜಾವ 5 ಗಂಟೆಯಿಂದ 8 ಗಂಟೆ ತನಕ ನಡೆಯುವಂತ ಕಾರ್ಯಕ್ರಮ ಆಗಿರಬಹುದು. ಮತ್ತೆ 11:30ಯಿಂದ 12:30 ತನಕ 1 ಗಂಟೆ ಕಾಲ ನಿರಂತರವಾದ ಧ್ಯಾನ ಇರುತ್ತೆ ಮಾಸ್ಟರ್ಸ್. ಅತಿ ಹೆಚ್ಚು ಧ್ಯಾನ ಸಾಧನೆ ಮಾಡ್ಲಿಕ್ಕೋಸ್ಕರ 1 ಅವರ್ ಫುಲ್ ಧ್ಯಾನಕ್ಕೋಸ್ಕರನೇ ಮೀಸಲಾಗಿದೆ. ಅದೇ ರೀತಿ 3 ಗಂಟೆಯಿಂದ 4:30 ತನಕ ನಡೆಯುವ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆ ಧ್ಯಾನ ಇರುತ್ತೆ, ಮತ್ತೆ ಜ್ಞಾನ ಹಂಚಿಕೆ ಇರುತ್ತೆ, ಮತ್ತೆ ಪ್ರಶ್ನೋತ್ತರ ಇರುತ್ತೆ ಮಾಸ್ಟರ್ಸ್. ಅದೇ ರೀತಿ ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ಅಲ್ಲಿ ಸಹ 40 ನಿಮಿಷಗಳ ಕಾಲ ಧ್ಯಾನ ಇರುತ್ತೆ, 20 ನಿಮಿಷಗಳ ಕಾಲ ಜ್ಞಾನ ಹಂಚಿಕೆ ಇರುತ್ತೆ, ಪ್ರಶ್ನೋತ್ತರ ಇರುತ್ತೆ ಮಾಸ್ಟರ್ಸ್. ಅದೇ ರೀತಿ 11 ಗಂಟೆ ರಾತ್ರಿ ಬೆಳಗಿನ ಜಾವ 4 ಗಂಟೆ ತನಕ ಮೌನ ಧ್ಯಾನ ಇರುತ್ತೆ ಮಾಸ್ಟರ್ಸ್. ಎಲ್ಲದರಲ್ಲೂ ಧ್ಯಾನವನ್ನು ಮಾಡಿ ಅತಿ ಹೆಚ್ಚು ನಮ್ಮ ಆತ್ಮ ಉನ್ನತಿಯನ್ನು ಮಾಡ್ಕೊಳ್ಳೋಕೋಸ್ಕರ ನಮ್ಮ ರಂಗನಾಥ್ ಸರ್ ಇವನ್ನೆಲ್ಲವನ್ನು ಅವಕಾಶ ಮಾಡ್ಕೊಟ್ಟಿದ್ರೆ ಇವನ್ನೆಲ್ಲವನ್ನು ತೆಗೆದುಕೊಂಡು ನಾವು ಉತ್ತಮವಾದ ಜೀವನವನ್ನ ಬಯಸೋಣ ಅಂತ ಹೇಳ್ತಾ, ಎಸ್ ಮೇಡಮ್ ಇನ್ನೊಬ್ರು ಯಾರ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ತಗೊಳ್ಳೋಣ ಮ್ಯಾಮ್. ರೂಪಾ ಅನ್ನೋರು. ಎಸ್ ರೂಪಾ ಮ್ಯಾಮ್, ನಮಸ್ತೆ, ಮಾತಾಡಿ ಮಾ. ಹಲೋ, ಎಸ್ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಒಂದ್ ಸ್ವಲ್ಪ ವಿಡಿಯೋ ಆನ್ ಮಾಡ್ಕೋಬಹುದಾ? ಎಸ್ ಖಂಡಿತ ವಿಡಿಯೋ ಆನ್ ಮಾಡ್ಬೇಕು, ಮಾತಾಡ್ಬೇಕು ಮ್ಯಾಮ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಲ್ಲ ಮೇಡಮ್. ಹೌದಾ, ಓಕೆ ಮಾತಾಡಿ ಮೇಡಮ್. ನನ್ನ ಫ್ರೆಂಡು ಸವಿತಾ ಅಂತ, ಅವರು ಕೊರೋನಾ ಟೈಮ್ ಅಲ್ಲಿ ಧ್ಯಾನಕ್ಕೆ ಬಂದ್ರು ಮೇಡಮ್. ಅವ್ರು 2 ದಿವಸಕ್ಕೆ ಥರ್ಡ್ ಐ ಓಪನ್ ಆಯ್ತು. ಅದು ಏನು ಅಂತ ಗೊತ್ತಾಗಿಲ್ಲ ಅವಳಿಗೆ. ಮೊಬೈಲ್ ನೋಡ್ಕೊಂಡು ಕೊರೋನಾ ಬಂದ್ಬಿಟ್ಟಿತ್ತಲ್ಲ, ಮೊಬೈಲ್ ನೋಡ್ಕೊಂಡು ಧ್ಯಾನ ಮಾಡಿದಾಳೆ ಜಾಸ್ತಿ. ಅದು 2 ದಿವಸಕ್ಕೆ ಆತರ ಆಯ್ತಲ್ವಾ. ಆಮೇಲೆ ಇವಾಗ ಅವಳಿಗೆ ಅದ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ಥರ್ಡ್ ಐ ಹತ್ರ ಓಪನ್ ಆಯ್ತಲ್ಲ, ಅದು ಹೋಗ್ಬಿಡು ಅಂದ್ಲು. ಅದು ಕಿವಿಯಿಂದ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಮೇಡಮ್. ಅದು ಏನಕ್ಕೂ ಕಾನ್ಸಂಟ್ರೇಷನ್ ಇಲ್ಲ, ಯಾವಾಗ್ಲೂ ಮಲಗಿರ್ತಾಳೆ ಮೇಡಮ್ ಅವಳು. ನನ್ಗೆ ಪೂರ್ತಿಯಾಗಿ ಇವ್ರ ಮಾತು ಅರ್ಥ ಆಗ್ಲಿಲ್ಲ ಗೀತಮ್ಮ, ನಿನ್ಗೆ ಅರ್ಥ ಆಗಿದೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು. ಮ್ಯಾಮ್, ಅವ್ರ ಫ್ರೆಂಡ್ ಸವಿತಾ ಅನ್ನೋರು ಧ್ಯಾನಕ್ಕೆ ಬಂದು ಕೊರೋನಾ ಟೈಮ್ ಅಲ್ಲಿ ಧ್ಯಾನಕ್ಕೆ ಬಂದಿರುತ್ತೆ, ಬಟ್ 3 ಡೇಸ್ಗೆ ಥರ್ಡ್ ಐ ಓಪನ್ ಆಯ್ತು ಅಂತ ಹೇಳ್ತಿದ್ದಾರೆ. ಬಟ್ ಏನೋ ಕಿವಿ ಹಿಂದೆ ಅಂತ ಹೇಳಿದ್ರೆ ಅದು ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ ಮ್ಯಾಮ್. ಅದು ಅದೇ ಅದು ಓಪನ್ ಆಯ್ತಲ್ಲ, ಅವ್ರಿಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಭಯ ಆಗ್ಬಿಟ್ಟು ಅದು ಕಿವಿಯಿಂದ ಎಲ್ಲಾರು ಹೋಗ್ಬಿಡು ಅಂತ ಹೇಳಿದ್ರು ಮೇಡಮ್. ಅದ್ ಕಿವಿಯಿಂದ ಹೋಗ್ಬಿಟ್ಟಿದೆ. ಅವಳಿಗೆ ಏನು ಮಾತಾಡಕ್ಕೂ ಆಗಲ್ಲ, ಎಳಿಯುತ್ತಂತೆ ಎನರ್ಜಿ ಜಾಸ್ತಿ ಮೇಡಮ್. ಅಂದ್ರೆ ಕಿವಿ ಏನೋ ಕಿವಿ ಹಿಂದೆ ಹೋಯ್ತು ಅಂತ ಹೇಳ್ತಾರೆ, ಬಟ್ ಅರ್ಥ ಆಗ್ತಿಲ್ಲ ಮ್ಯಾಮ್. ಅದು ಎನರ್ಜಿ ಅದು ಕಿವಿಯಿಂದ ಹೋಗ್ಬಿಡ್ತಂತೆ ಮೇಡಮ್. ಅವಳು ಫೋನಲ್ಲಿ ಮಾತಾಡಕ್ ಆಗಲ್ಲ, ಯಾರ ಹತ್ರ ಮಾತಾಡಕ್ ಆಗಲ್ಲ. ಅದಕ್ಕೆ ಫೋನ್ ಮಾಡಿದೆ. ಓಕೆ ಈಗ ನನ್ಗೆ ಅರ್ಥ ಆಯ್ತು ರೂಪಾ ಮೇಡಮ್. ಅದು ಅವ್ರ ಧ್ಯಾನ ಮಾಡ್ತಾ ಇದಾರೆ, ಅಲ್ಲಿ ಅವ್ರ ಒಂದು ಶರೀರದಲ್ಲಿ ಎಲ್ಲಿ ಸಮಸ್ಯೆ ಇದೆಯೋ ಆ ಸಮಸ್ಯೆ ಪರಿಹಾರ ಆಗೋದಿಕ್ಕೆ ಆ ಒಂದು ಶಕ್ತಿ ಅಲ್ಲಿ ಬಂದಿದೆ ಮೇಡಮ್. ಅವರು ನಂಬಿಕೆ ಬಿಡದಂತೆ, ಧೈರ್ಯ ಬಿಡದಂತೆ, ಅವ್ರು ಒಂದೇ ಸಂಕಲ್ಪ ಶಕ್ತಿಯಿಂದ, ಅಂದ್ರೆ ನಾನ್ ಪರಮಾತ್ಮನ ಜೊತೆ ಇದ್ದೀನಿ,
ಪರಮಾತ್ಮ ಈ ರೂಪದಲ್ಲಿ ಧ್ಯಾನದ ಒಂದು ಮಾರ್ಗದಲ್ಲಿ ಈ ರೀತಿಯಾಗಿ ನನ್ನನ್ನ ಅನುಗ್ರಹ ಕೊಡ್ತಾ ಇದ್ದಾನೆ. ನನಗ್ ಭಗವಂತನ ಮೇಲೆ ನಂಬಿಕೆ ಇದೆ ಅಂತ ನಂಬಿಕೆ ಇಟ್ಟು ಅವರು ಶ್ರದ್ಧೆಯಿಂದ ಅದೇ ರೀತಿ ಸಾಧನೆಯನ್ನ ಮುಂದುವರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಮೇಡಮ್. ಆ ಸಮಸ್ಯೆ ಕ್ಲಿಯರ್ ಆಗೋದಿಕ್ಕೆ ಅದು ಹೊರಕ್ಕೆ ಬಂದಿದೆ. ಕೂತ್ಕೊಳ್ಳೋಕೆ ಆಗಲ್ಲ ಮೇಡಮ್, ಅಷ್ಟು ಎಳೆಯುತ್ತಂತೆ. ಎಸ್ ಮೇಡಮ್, ನನ್ಗೆ ಅರ್ಥ ಆಯ್ತು. ಆದ್ರೂ ಪರಮಾತ್ಮನ ಜೊತೆ ಆಳವಾಗಿ ಕನೆಕ್ಟ್ ಆಗಿ ಇರ್ಬೇಕು ಮೇಡಮ್, ಅಷ್ಟೇ. ಬಿಡದಂತೆ ಆ ಒಂದು ಪ್ರಯತ್ನ ಮಾಡ್ತಾ ಇರ್ಬೇಕು. ನಮ್ಮ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಅನ್ಕೊಂಡಿದೀನಿ ಮೇಡಮ್. ಅವಳು ನೀ ನಂಬರ್ ಇದೆಯಲ್ಲ, ಫೋನ್ ಮಾಡ್ತೀನಿ ಮೇಡಮ್. ಒಂಚೂರು ಫೋನ್ ಇಟ್ಬಿಟ್ಟು ಮಾತಾಡಿ. 6:30 ಮೇಲೆ ಅಂದ್ರಲ್ಲ, ಒಂದ್ ದಿವಸ ಮಾತಾಡ್ತೀನಿ ಮೇಡಮ್. ಅವ್ರ ಬಾಯಿಂದ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ. ಎಸ್, ಆಗ್ಬೋದು ಮೇಡಮ್, ಆಗ್ಬೋದು. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್ ಹೇಳಿದ್ದು. ಎಸ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ರೂಪಾ ಮ್ಯಾಮ್. ಇವತ್ತು ಏನು ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಂಡ್ರ ಸೂರನಾಗಂಬಿಕಾ ಮೇಡಮ್ ಇಂದ, ಅದೇ ರೀತಿ ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ನಮ್ಮ ರಂಗನಾಥ್ ಗುರುಗಳು ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರು ಬರ್ತಿದ್ದಾರೆ. ಹಾಗೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಲ್ಲೂ ಸಹ ಭಾಗವಹಿಸೋಣ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ಅಲ್ಲಿ ಕೇಳ್ಬೋದು ಮಾಸ್ಟರ್ಸ್, ನಿಮ್ಮ ಅಲ್ಲಿಗೆ ಉತ್ತರವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸೂರನಾಗಂಬಿಕಾ ಮ್ಯಾಮ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಲ್ಲಾರ್ಗು ಕೂಡ ಥ್ಯಾಂಕ್ ಯು ವೆರಿ ಮಚ್. ಎಂಡ್ ಮಾಡಬಹುದಾ? ಮಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಲ್ಲರಿಗೂ ಇಲ್ಲಿ ತನಕ ಪ್ರೀತಿಯಿಂದ ತಾಳ್ಮೆಯಿಂದ ಕೂತು ಕ್ಲಾಸ್ ಅನ್ನು ಕೇಳಿದ್ದೀರಾ. ಧನ್ಯವಾದಗಳು.